ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧುವಿನಗೆ. ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ನಿಮ್ಮ ಹೆಸರಿಟ್ಟವರು ಬಸವಣ್ಣನಯ್ಯ. ಬಸವಾದಿ ಪ್ರಮುಖರನ್ನ ಎಲ್ಲ ಮನೋಮಂದಿರದಲ್ಲಿ ಪ್ರಾರ್ಥಿಸುತ್ತಾ, ವೇದಿಕೆ ಮೇಲೆ ಆಶೀರ್ವಾದರಾಗಿರ್ತಕ್ಕಂಥ ಪರಮ ಪೂಜ್ಯರಲ್ಲಿ ಹಾಗೂ ಎಲ್ಲ ಹಿರಿಯ ಗಣ್ಯಮಾನ್ಯರಲ್ಲಿ ತಮ್ಮೆಲ್ಲರಲ್ಲಿಯೂ ಭಕ್ತಿಯ ಶರಣಾರ್ಥಿಗಳು. ಆತ್ಮೀಯ ಶರಣ ಬಂಧುಗಳೇ, ತಮಗೆಲ್ಲ ತಿಳಿದಿರುವ ಹಾಗೆ ಇವತ್ತಿನ ಈ ಒಂದು ಕಾರ್ಯಕ್ರಮ 3 ಕಾರ್ಯಕ್ರಮಗಳ ಒಂದು ಸಂಗಮ, ತ್ರಿವಿಧ ಕಾರ್ಯಕ್ರಮಗಳ ಒಂದು ಸಂಗಮ. ಮೊದಲನೇದಾಗಿ ತಮಗೆಲ್ಲ ಗೊತ್ತಿರುವ ಹಾಗೆ ಪ್ರತಿ ತಿಂಗಳು ಅಮಾವಾಸ್ಯೆಯಲ್ಲಿ ಜರುಗತಕ್ಕಂಥ ಶಿವಾನುಭವ ಗೋಷ್ಠಿ, ಇವತ್ತಿನದು 178ನೆಯ ಶಿವಾನುಭವ ಗೋಷ್ಠಿ. ಅದರಂತೆ ಶೂನ್ಯ ಪೀಠಾಧ್ಯಕ್ಷ ಅಲ್ಲಮ ಪ್ರಭುಗಳ ಒಂದು ಸಾಂಗತ್ಯ, ಒಂದು ಅವರ ಆಶೀರ್ವಾದ, ಅವರ ಒಂದು ಪ್ರೇರಣೆಯಿಂದ ಕಾಯಕ ಯೋಗಿಗಳಾಗಿದ್ದಂಥ ಸಿದ್ಧರಾಮರು ಶಿವಯೋಗಿಗಳಾಗಿ ಮಾರ್ಪಡ್ತಾರೆ. ಅಂಥ ಸಿದ್ಧರಾಮ ಶಿವಯೋಗಿಗಳ ಸ್ಮರಣೋತ್ಸವ ಕಾರ್ಯಕ್ರಮ. ಅದರಂತೆ ದೃಷ್ಟಿ ವಿಕಲಚೇತನರಿಗೆ ಕೈ ಬೆರಳುಗಳನ್ನೇ ಕಣ್ಣಾಗಿ ಲೇಖನಿಯಾಗಿ ಮಾಡಿದಂಥವರು ಲೂಯಿ ಬ್ರೆಲ್ ಅವರು, ಅವರ 216ನೇ ಜನ್ಮದಿನ. ಹೀಗೆ ಈ 3 ಕಾರ್ಯಕ್ರಮಗಳ ಒಂದು ಸಂಗಮ ಇವತ್ತಿನದು. ಈ ಒಂದು ಮಹತ್ವಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ನಿಮ್ಮೆಲ್ಲರ ಪೂಜ್ಯರು, ಗೌರವಾನ್ವಿತರು ಆಗಿರ್ತಕ್ಕಂಥ ಪರಮ ಪೂಜ್ಯ ಬಸವಾನಂದ ಶ್ರೀಗಳು ಇವತ್ತಿನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದಾರೆ. ತಮಗೆಲ್ಲ ಗೊತ್ತಿರುವ ಹಾಗೆ ಇತ್ತೀಚೆಗೆ ಪೂಜ್ಯರು ವಚನ ಹೃದಯ, ವಚನಾಂಕಿತಗಳ ವೈವಿಧ್ಯ ಮತ್ತು ವೈಶಿಷ್ಟ್ಯ ಅನ್ನತಕ್ಕಂಥ ಒಂದು PhDಗೆ ಸಮಾನವಾಗಿರ್ತಕ್ಕಂಥ ಸಂಶೋಧನಾ ಗ್ರಂಥಕ್ಕೆ ಸಮಾನವಾಗಿರ್ತಕ್ಕಂಥ ಒಂದು ಬೃಹತ್ ಗ್ರಂಥವನ್ನು ಅವರು ರಚಿಸಿದ್ದಾರೆ. ಅದು ಈಗಾಗಲೆಲ್ಲ ಕರ್ನಾಟಕದಾದ್ಯಂತ ಬೇರೆ ಬೇರೆ ಭಾಗಗಳಲ್ಲಿ ಅದು ಅನಾವರಣಗೊಂಡಿದೆ. ತಾವು ಸಹಿತ ಅಂಥ ಮಹತ್ವಪೂರ್ಣವಾದಂಥ ಗ್ರಂಥವನ್ನು ಕೊಂಡಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ, ಪರಮ ಪೂಜ್ಯರ ಪಾದಾರವಿಂದಗಳಲ್ಲಿ ಹಣೆಮಣಿದು ಈ ಒಂದು ಕಾರ್ಯಕ್ರಮಕ್ಕೆ ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ವಹಿಸುತ್ತಾರೆ. ಪೂಜ್ಯರಿಗೆ ಸ್ವಾಗತ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಡಾಕ್ಟರ್ ಕಲ್ಯಾಣರಾವ್ ಜಿ ಪಾಟೀಲ್, ವಿಶ್ರಾಂತ ಪ್ರಾಧ್ಯಾಪಕರು, ಕಲಬುರಗಿ. ಇವರು ಕಲಬುರಗಿ ಜಿಲ್ಲೆಯ ಸರಪೋಷ್ ಕೆರಣಿಗೆ ಅನ್ನತಕ್ಕಂಥ ಗ್ರಾಮದವರು. ಕನ್ನಡ ಪ್ರಧಾನ ವಿಷಯವನ್ನಾಗಿ ತೆಗೆದುಕೊಂಡು ಕಲಬುರಗಿ ವಿಶ್ವವಿದ್ಯಾಲಯದಿಂದ BAದಲ್ಲಿ ಸ್ನಾತಕ ಪದವಿಯಲ್ಲಿ 10ನೇ ರ್ಯಾಂಕು ಮತ್ತು ಸ್ನಾತಕೋತ್ತರ ಪದವಿಯಲ್ಲಿ 2ನೇ ರ್ಯಾಂಕನ್ನು ಪಡೆದುಕೊಂಡಿರ್ತಕ್ಕಂಥ ಪ್ರತಿಭಾನ್ವಿತರು. ಇವರು ಡಾಕ್ಟರ್ MM ಕಲಬುರ್ಗಿಯವರ ಶೋಧಗಳು ಅನ್ನತಕ್ಕಂಥ ಒಂದು ಸಂಶೋಧನಾ ಗ್ರಂಥವನ್ನು ರಚಿಸಿ ಅದರ ಮೇಲೆ ಡಾಕ್ಟರ್ ಆಫ್ ಫಿಲಾಸಫಿ PhD ಪದವಿಯನ್ನು ಪಡೆದುಕೊಂಡರು. ಮೊದಲಿಗೆ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದಲ್ಲಿ ಉಪನ್ಯಾಸಕ ವೃತ್ತಿಯನ್ನು ಪ್ರಾರಂಭ ಮಾಡಿ, ತದನಂತರ ಸರ್ಕಾರಿ ಸೇವೆಯಲ್ಲಿ ತೊಡಗಿಕೊಂಡು ಅನೇಕ ಕಡೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ, ಪ್ರಾಧ್ಯಾಪಕರಾಗಿ, ಸಂಶೋಧನಾ ವಿದ್ಯಾರ್ಥಿಗಳಿಗೆ ಸಹಪ್ರಾಧ್ಯಾಪಕರಾಗಿ ನಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಇವರು 31/8/2022 ನಿವೃತ್ತಿಯನ್ನು ಹೊಂದಿದ್ದಾರೆ. ಇವರು ಸುಮಾರು 65 ಸಾಹಿತ್ಯಿಕ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಆಕಾಶವಾಣಿ ಮತ್ತು ದೂರದರ್ಶನದಲ್ಲಿ ಇವರ ಸುಮಾರು 75 ಲೇಖನಗಳು ಪ್ರಸಾರವಾಗಿವೆ. ಅದರಂತೆ ಅನೇಕ ಪತ್ರಿಕೆ, ಸಂಚಿಕೆ, ಸಂಪುಟಗಳಲ್ಲಿ 185 ಲೇಖನಗಳು ಪ್ರಕಟವಾಗಿವೆ. ಇವರು ಕಲಬುರಗಿ ಜಿಲ್ಲೆಯ ಮತ್ತು ತಾಲೂಕಿನ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಇವರ ಒಂದು ಮುಖ್ಯ ಹವ್ಯಾಸ ಏನಂತಂದರೆ ಹಳಗನ್ನಡ ಕಾವ್ಯ, ವ್ಯಾಕರಣ, ಛಂದಸ್ಸು, ಹಸ್ತಪ್ರತಿ, ಗ್ರಂಥ ಸಂಪಾದನೆ, ಅನುಭವ ಸಾಹಿತ್ಯ, ವೈಚಾರಿಕ ವಿಷಯಗಳಲ್ಲಿ ಇವರು ಆಸಕ್ತಿ ಬಹಳಷ್ಟು ಅದರಲ್ಲಿ ಕೃಷಿಯನ್ನು ಮಾಡಿದ್ದಾರೆ. ಅಂಥ ಹಿರಿಯ ಅನುಭಾವಿಗಳು ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಅವರಿಗೆ ಶರಣ ಸಮರ್ಪಿಸುತ್ತಾ ಶ್ರೀ ಗುರು ಬಸವ ಮಹಾಮುನಿಯ ಪರವಾಗಿ ಅವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿರುವವರು ಇನ್ನೂರು ಡಾಕ್ಟರ್ ವಿಲಾಸ್ ಕುಲಕರ್ಣಿ, ನಿವೃತ್ತ ಉಪನಿರ್ದೇಶಕರು, ಪಶುಪಾಲನೆ ಇಲಾಖೆ, ಧಾರವಾಡ. ಡಾಕ್ಟರ್ ವಿಲಾಸ್ ಕುಲಕರ್ಣಿ ಅವರು ಪಶುವೈದ್ಯರಾಗಿದ್ದರೂ ಸಹಿತ ಮಾನವನ ಒಂದು ಉನ್ನತಿಗಾಗಿ, ಮಾನವನ ಅಭಿವೃದ್ಧಿಗಾಗಿ ಅನೇಕ ಸಾಹಿತ್ಯಿಕ ಕೃತಿಗಳನ್ನು ಮಾಡಿದ್ದಾರೆ.
ಅವರು ಬೆಂಗಳೂರಿನ ಹೆಬ್ಬಾಳದ ಕೃಷಿ ವಿಶ್ವವಿದ್ಯಾಲಯದಿಂದ ಸ್ನಾತಕ ಮತ್ತು ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದಾರೆ. 1977ರಿಂದ 2014ರವರೆಗೆ 37 ವರ್ಷಗಳ ಅಖಂಡ ಸೇವೆಯನ್ನು ಸಲ್ಲಿಸಿದ್ದಾರೆ. ಕೊನೆಗೆ ಉಪನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸಿ ಬಂಗಾಪುರದ ಕಿಲಾರಿ ತಳಿ ಸಂವರ್ಧನಾ ಕೇಂದ್ರದಿಂದ ಅಲ್ಲಿ ಅವರು ನಿವೃತ್ತಿಯನ್ನು ಹೊಂದಿದ್ದಾರೆ. ಇವರ ವೃತ್ತಿಯ ಜೊತೆಗೆ ಪಶು ವೈದ್ಯಕೀಯ ವೃತ್ತಿಯ ಜೊತೆಗೆ ಪ್ರವೃತ್ತಿಯಾಗಿ ಯೋಗ ಸಮಾಜ ಸೇವೆಯನ್ನು ಹವ್ಯಾಸವಾಗಿ ಇಟ್ಟುಕೊಂಡಿದ್ದಾರೆ. ಇಂಥ ಮಹಾನುಭಾವರು ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಅವರಿಗೆ ನಾನು ಶ್ರೀ ಗುರು ಬಸವ ಮಹಾಮನೆಯಿಂದ ಶರಣ ಸಮರ್ಪಿಸುತ್ತಾ ಅವರನ್ನು ಆತ್ಮೀಯವಾಗಿ ಅದರಂತೆ ಇನ್ನೊಬ್ಬ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಶ್ರೀ ಶಂಕರ ಕುಂಬಿ ಸಂಸ್ಕೃತದಲ್ಲಿ ಒಂದು ಮಾತು ಬರ್ತಾ ಇದೆ, ಪರೋಪಕಾರಾರ್ಥಂ ಇದಂ ಶರೀರಂ ಅಂತ. ಈ ಶರೀರವು ಪರರ ಹಿತಕ್ಕಾಗಿದೆ ಅನ್ನತಕ್ಕಂಥ ಆ ಮಾತನ್ನು ರುಜುವಾತುಪಡಿಸಿದವರು ನಮ್ಮ ಶರಣರಾಗಿರ್ತಕ್ಕಂಥ ಶ್ರೀ ಶಂಕರ ಕುಂಬಿಯವರು. ಇಲ್ಲೇ ಕುಂದಗೋಳ ತಾಲೂಕಿನ ಸಂಶಿ ಗ್ರಾಮದವರು, ಪದವೀಧರರು. ತದನಂತರ ಹುಬ್ಬಳ್ಳಿ ಧಾರವಾಡ ಮಹಾನಗರ ಸಭೆಯ ಮಾಜಿ ಸದಸ್ಯರಾಗಿದ್ದಾರೆ. ಅದರಂತೆ ಹುಬ್ಬಳ್ಳಿ ಧಾರವಾಡ ನಾಗರಿಕ ಪರಿಸರ ಸಮಿತಿ ಧಾರವಾಡ ಇದರ ಅಧ್ಯಕ್ಷರಾಗಿದ್ದಾರೆ. ಅನೇಕ ಪ್ರತಿಷ್ಠಾನಗಳ ಟ್ರಸ್ಟ್ಗಳ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು ಆಗಿ ಸಮಾಜ ಸೇವೆಯಲ್ಲಿ ನಮ್ಮನ್ನೇ ತಾವು ತೊಡಗಿಸಿಕೊಂಡಿದ್ದಾರೆ. ಅದರಂತೆ LIC ಪ್ರತಿನಿಧಿಗಳ ಕೈಗಾರಿಕೆ ಸಂಘ ಧಾರವಾಡ ಇದರ ಅಧ್ಯಕ್ಷರು ಸಹಿತ ಅವರು ಆಗಿದ್ದಾರೆ. ಅನೇಕ ಅವರು ಮಾಡಿದ ಕಾರ್ಯಗಳೇ ಇಲ್ಲ ಅನ್ನತಕ್ಕಂಥದ್ದನ್ನು ನಾವು ಕಂಡುಕೊಂಡಿದ್ದೇವೆ. ಅವರಿಗೆ ಅನೇಕ ಪ್ರಶಸ್ತಿಗಳು ಲಭ್ಯವಾಗಿವೆ. ಅದರಲ್ಲಿ ಕರ್ನಾಟಕ ರಾಜ್ಯ ಯುವಜನ ಸೇವಾ ಪ್ರಶಸ್ತಿ, ಕರ್ನಾಟಕ ರಾಜ್ಯ ಪರಿಸರ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಈ ಪ್ರಶಸ್ತಿಗಳಿಗೆ ಅವರು ಹಾಜರಾಗಿದ್ದಾರೆ. ಅಂಥ ಅನೇಕ ಅನುಭವಗಳನ್ನು ಹೊಂದಿರತಕ್ಕಂಥ ಅನುಭವಿಗಳು ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಅವರಿಗೆ ಶರಣ ಸಮರ್ಪಿಸುತ್ತಾ ಶ್ರೀ ಗುರು ಬಸವ ಮಹಾಮನೆಯಿಂದ ಅವರಿಗೆ ಅದರಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಉಪನ್ಯಾಸವನ್ನು ನೀಡತಕ್ಕಂಥವರು ಶರಣರಾಗಿರ್ತಕ್ಕಂಥ ಡಾಕ್ಟರ್ ರಾಜಶೇಖರ್ ಬಶೆಟ್ಟಿ, ವೈದ್ಯಾಧಿಕಾರಿಗಳು, ಧಾರವಾಡ. ನೋಡ್ರಿ, ಇವರು ವೈದ್ಯಾಧಿಕಾರಿಗಳಾಗಿ ಈ ಅನುಭವ ಗೋಷ್ಠಿಯನ್ನು ಹೇಗೆ ನಡೆಸ್ತಾರೆ ಅನ್ನತಕ್ಕಂಥದ್ದು ನನಗೆ ಆಶ್ಚರ್ಯ ಆಗಿತ್ತು. ಆದರೆ ಅವರ ಒಂದು ಪ್ರವೃತ್ತಿ ಆಧ್ಯಾತ್ಮಿಕವಾಗಿ ಇದೆ. ಹೀಗಾಗಿ ಇವರು ವಿಜಯಪುರ ಜಿಲ್ಲೆ ಬಸವನಬಾಗೇರಿ ಇಲ್ಲಿ ಜನಿಸಿದರು. ವಿಜಯಪುರದಲ್ಲಿ ಪಶು ವೈದ್ಯಕೀಯ ಶಿಕ್ಷಣವನ್ನು ಮುಗಿಸಿ 1997ರಲ್ಲಿ ಸರ್ಕಾರಿ ಸೇವೆಗೆ ಸೇರ್ತಾರೆ. ಸದ್ಯ ಹುಬ್ಬಳ್ಳಿ ಮಹಾನಗರ ಪಾಲಿಕೆಯ ನವನಗರ ದವಾಖಾನೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವರು ಪ್ರವೃತ್ತಿಯಿಂದ ಸಾಮಾಜಿಕ ಕಾರ್ಯಕರ್ತರು, ಆಧ್ಯಾತ್ಮಿಕ ಚಿಂತನರು, ಕಲೆ ಮತ್ತು ಸಾಹಿತ್ಯದಲ್ಲಿ, ಬರವಣಿಗೆಯಲ್ಲಿ ನಿಶೀಮರು, ಎಲ್ಲದರ ಜೊತೆಗೆ ನಟನೆಯಲ್ಲಿ ಅವರು ಬಹಳಷ್ಟು ಪರಿಣಿತರು. ನಟನೆ ಅವರ ಪ್ರಥಮ ಹವ್ಯಾಸ. ಹೀಗಾಗಿ ಅನೇಕ ದೂರದರ್ಶನ ನಾಟಕದಲ್ಲಿ, ರೇಡಿಯೋ ನಾಟಕಗಳಲ್ಲಿ ಅವರು ಪಾತ್ರವನ್ನು ಮಾಡಿದ್ದಾರೆ. ಅದರಲ್ಲಿಯೂ ಮುಖ್ಯವಾಗಿ ಬಸವಣ್ಣನವರ ಪಾತ್ರ, ನಾರದರ ಪಾತ್ರ, ಹೇಮರೆಡ್ಡಿ ಮಲ್ಲಮ್ಮನ ಸ್ತ್ರೀ ಪಾತ್ರವನ್ನು ಮಾಡಿ ಜನಮೆಚ್ಚುಗೆಯನ್ನು ಪಡೆದಿರ್ತಕ್ಕಂಥ ಶರಣರು. ದೂರದರ್ಶನದಲ್ಲಿ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಬಿತ್ತರಗೊಂಡಿವೆ. ವಚನ ಸಾಹಿತ್ಯ, ಜನಪದ ಸಾಹಿತ್ಯದಲ್ಲಿ ಬಹಳಷ್ಟು ಆಸಕ್ತಿಯನ್ನು ಇಟ್ಟುಕೊಂಡಿರ್ತಕ್ಕಂಥವರು. ಅನೇಕ ನಾಟಕಗಳನ್ನು, ಸುಮಾರು 8-10 ನಾಟಕಗಳನ್ನು ರಚಿಸಿ ಅವನ್ನ ಅಭಿನಯಿಸಿದ್ದಾರೆ. ಇವರಿಗೆ ಚಿಕ್ಕಮಗಳೂರು ಬಸವ ಮಂಟಪದಿಂದ ಸೇವಾರತ್ನ ಪ್ರಶಸ್ತಿ ಸಿಕ್ಕಿದೆ. ಅದರಂತೆ ಚಿತ್ರದುರ್ಗದ ಮೃಗಾಪಟದಿಂದ ಶರಣ ದಂಪತಿ ಸನ್ಮಾನ ಅವರಿಗೆ ಆಗಿದೆ. ಇಂಥ ಶರಣರು ಇವತ್ತಿನ ಕಾರ್ಯಕ್ರಮದಲ್ಲಿ ಉಪನ್ಯಾಸ ನೀಡಲು ಆಗಮಿಸಿದ್ದಾರೆ. ಅವರಿಗೆ ಶರಣ ಸಮರ್ಪಿಸುತ್ತಾ ಶ್ರೀ ಗುರು ಬಸವ ಮಹಾಮನೆಯ ವತಿಯಿಂದ ಅವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತವನ್ನು ಕೊಡ್ತೀನಿ. ಅದರಂತೆ ತಮಗೆಲ್ಲ ತಿಳಿದಿರುವ ಹಾಗೆ ನಮ್ಮ ಪೂಜ್ಯರು ಪ್ರತಿ ತಿಂಗಳು ವಿವಿಧ ರಂಗದಲ್ಲಿ ಸಾಧನೆಯನ್ನು ಮಾಡಿರ್ತಕ್ಕಂಥ ಸಾಧಕರನ್ನು ಗುರುತಿಸಿ ಅವರಿಗೆ ಆಶೀರ್ವದಿಸಿ ಪ್ರೋತ್ಸಾಹವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಪ್ರತಿ ತಿಂಗಳು ನಡೀತಾ ಇದೆ. ತಮಗೆಲ್ಲ ಗೊತ್ತಿವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಸನ್ಮಾನಿತಗೊಳ್ಳಿರ್ತಕ್ಕಂಥವರು ಶರಣರಾಗಿರ್ತಕ್ಕಂಥ ಶ್ರೀ ರಾಜೇಂದ್ರ ಕುಮಾರ್ ಮೆರಜ್ಕರ್, ವೈಷ್ಣವಿ ಮೆಡಿಕಲ್ಸ್, ಧಾರವಾಡ. ನೋಡ್ರಿ, ಅವರು ಮೆಡಿಕಲ್ ಶಾಪನ್ನು ಇಟ್ಕೊಂಡಿದ್ದಾರೆ. ಅವರು ಮೊದಲ BSc ಪದವಿಯನ್ನು ಮಾಡಿ ನಂತರ ಡಿಫಾರ್ಮಾ ಫಾರ್ಮಸಿಸ್ಟ್ ಪದವಿಗಳನ್ನು ಪಡೆದುಕೊಂಡು 8ನೇ ತರಗತಿಯಲ್ಲಿ ಓದುತ್ತಿದ್ದಾಗಲೇ ಮಲ್ಲಾಡಹಳ್ಳಿಯ ಪೂಜ್ಯ ಸ್ವಾಮೀಜಿಯವರು ಅವರಿಂದ ಪ್ರಭಾವಿತರಾಗಿ ರಾಘವೇಂದ್ರ ಸ್ವಾಮಿಗಳ ಒಂದು ಪುಸ್ತಕವನ್ನು ಓದಿ ಅದರಿಂದ ಪ್ರಭಾವಿತರಾಗಿ ಯೋಗದ ಪರ ಹೆಚ್ಚು ಒಲವನ್ನು ಹೊರತಂದರು.
ಫಾರ್ಮಸಿಸ್ಟ್ ಆಗಿದ್ರು ನಮ್ಮ ಔಷಧಿಯನ್ನು ತೆಗೆದುಕೊಳ್ಳಿ, ನಮ್ಮ ಔಷಧಿಯನ್ನು ತೆಗೆದುಕೊಳ್ಳಿ, ಇವತ್ತು ತೋರಿ ಅನ್ನೋದು ಬಿಟ್ಟು ನೀವು ಯೋಗವನ್ನು ಮಾಡಿ ಅಂತಕ್ಕಂಥ ಒಂದು ಮಹತ್ತರ ಸಂದೇಶವನ್ನು ಜನತೆಗೆ ನೀಡಿದ್ದಾರೆ. ಸಾಧು ಸಂತರ ಮಠಾಧೀಶರ ಸಂಪರ್ಕದಲ್ಲಿ ತಾಮಿದ್ದು ಸುಮಾರು 30 ವರ್ಷಗಳ ಹಿಂದೆಯೇ ಸ್ವಸ್ತಿ ಯೋಗ ಸಂಸ್ಥೆ ಅನ್ನತಕ್ಕಂಥ ಒಂದು ಸಂಘಟನೆಯನ್ನು ಸ್ಥಾಪಿಸಿ ಅನೇಕ ಶಾಲೆ ಕಾಲೇಜುಗಳಲ್ಲಿ ಅನೇಕ ಸಂಸ್ಥೆಗಳಲ್ಲಿ ಯೋಗಾಭ್ಯಾಸ ಶಿಬಿರವನ್ನು ಉಚಿತವಾಗಿ ನಡೆಸಿಕೊಟ್ಟಿದ್ದಾರೆ. ಈಗಲೂ ಸಹಿತ ಅನೇಕ ಸಂಘ ಸಂಸ್ಥೆಗಳಲ್ಲಿ ಶಾಲೆ ಕಾಲೇಜುಗಳಲ್ಲಿ ರಕ್ತದಾನ ಶಿಬಿರ, ಉಚಿತ ಆರೋಗ್ಯ ತಪಾಸಣೆ, ಔಷಧ ವಿತರಣೆ, ಸಸಿ ನೆಡುವ ಕಾರ್ಯಕ್ರಮ, ಇಂಥ ಅನೇಕ ಇಂಥ ಅನೇಕ ಪ್ರಗತಿಪರ ಕಾರ್ಯಕ್ರಮಗಳನ್ನು ಅಂಥವರು ಮಾಡ್ತಾ ಇದ್ದಾರೆ. ಅಂಥ ಅನುಭವಿಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ಸನ್ಮಾನಿತರಿಗೆ ಹಾಜರಾಗಿದ್ದರೆ ಅವರಿಗೆ ಶರಣ ಸಮರ್ಪಿಸುತ್ತಾ ನಮ್ಮ ಶ್ರೀ ಗುರು ಬಸವ ಮಹಾಮನೆಯನ್ನು ಕೊಡ್ತಾ ಇದ್ದೇವೆ. ಅದರಂತೆ ಇನ್ನೂರ ಸನ್ಮಾನಿತರಾಗಿರ್ತಕ್ಕಂಥವರು ಶರಣ ಶ್ರೀ ಮಂಜುನಾಥ್ SM, ಸಿರಿಧಾನ್ಯಗಳ ಸಂಸ್ಕರಣಾ ಘಟಕ, ಕಡೂರು. ನೋಡ್ರಿ, ಸಿರಿಧಾನ್ಯಗಳು ಈಗಿನ ಇದರಲ್ಲಿ ಸಿರಿಧಾನ್ಯಗಳಿಗೆ ಹೆಚ್ಚು ಮಹತ್ವ ಬರ್ತಾ ಇದೆ. ಆರೋಗ್ಯ, ಈ ಬೇರೆ ಬೇರೆ ಔಷಧಯುಕ್ತ ಆಹಾರಗಳನ್ನು ಸೇವಿಸುವುದರಿಂದ ಆರೋಗ್ಯ ಹದಗೆಟ್ಟು ತರೋದ್ರಿಂದ ಸಿರಿಧಾನ್ಯಗಳಿಗೆ ಇನ್ನಿಲ್ಲದ ಮಹತ್ವವನ್ನು ಬರ್ತಾ ಇದೆ. ಹೀಗಾಗಿ ಈ ಸಿರಿಧಾನ್ಯಗಳನ್ನು ಸಂಸ್ಕರಿಸಬೇಕು, ಅವುಗಳ ಪ್ರಚಾರವನ್ನು ಮಾಡಬೇಕು ಅನ್ನತಕ್ಕಂಥ ಉದ್ದೇಶದಿಂದ ಅವರು ಆ ಒಂದು ಸಿರಿಧಾನ್ಯ ಸಂಸ್ಕರಣಾ ಘಟಕವನ್ನು ಸ್ಥಾಪಿಸಿದ್ದಾರೆ. ಮೊದಲಿಗೆ ಕುಟುಂಬ ನಿರ್ವಹಣೆಗಾಗಿ ನಮ್ಮ ರಾಜ್ಯವನ್ನು ಬಿಟ್ಟು ಗೋವಾ ರಾಜ್ಯಕ್ಕೆ ಹೋಗಿ ಅಲ್ಲಿ ಹಾಲು, ಮೊಸರು, ಬೆಣ್ಣೆ ಮುಂತಾದ ಹೈನೋತ್ಪನ್ನಗಳನ್ನು ಮಾರ್ತಕ್ಕಂಥ ಒಂದು ಇದನ್ನು ಮಾಡಿ ವ್ಯವಹಾರವನ್ನು ಮಾಡಿ ಅಲ್ಲಿ ಬೇಸರಗೊಂಡು ಊರಿಗೆ ಬಂದು ಕೃಷಿಗೆ ಒಲವಾಗಿ ಕೃಷಿಯತ್ತ ತಮ್ಮ ಮನಸ್ಸನ್ನು ತೊಡಗಿಸ್ತಾರೆ. ಅದರಂತೆ ಒಂದು ಸ್ವಲ್ಪ ರಾಜಕೀಯದಲ್ಲಿ ಕೈಯಾಡಿಸಿ ಆ ಜಿಲ್ಲಾ ಪಂಚಾಯಿತಿಯ ಸದಸ್ಯರಾಗಿ, ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸ್ತಾರೆ. ಆದರೆ ಈಗಿನ ರಾಜಕೀಯ ಹೇಗಿದೆ ಅನ್ನೋದು ತಮಗೆಲ್ಲ ಗೊತ್ತು. ಆ ರಾಜಕೀಯದಿಂದ ಬೇಸತ್ತು ಕೃಷಿಗೆ ಹೆಚ್ಚು ಒಲವನ್ನು ಕೊಡ್ತಾರೆ. ಅದರಲ್ಲಿಯೂ ದಾಳಂಬೆ ಕೃಷಿಯ ಬಗ್ಗೆ ಬಹಳಷ್ಟು ಪರಿಣಿತಿಯನ್ನು ಅವರು ಹೊಂದಿದ್ದಾರೆ. ಸುಮಾರು 5 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಸಿರಿಧಾನ್ಯಗಳ ಸಂಸ್ಕರಣಾ ಘಟಕವನ್ನು ಸ್ಥಾಪನೆಯನ್ನು ಮಾಡಿ ಸಿರಿಧಾನ್ಯಗಳ ಮಹತ್ವವನ್ನು ಎಲ್ಲ ಭಾಗಗಳಲ್ಲಿಯೂ ಅವರು ಪ್ರಚಾರಪಡಿಸ್ತಾ ಇದ್ದಾರೆ. ಅಂಥ ಸಿರಿಧಾನ್ಯಗಳ ಶ್ರೀಮಂತರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಸನ್ಮಾನಕ್ಕೆ ಹಾಜರಾಗ್ತಾ ಇದ್ದಾರೆ. ಅಂಥ ಮಹನೀಯರನ್ನು ಮಹನೀಯರಿಗೆ ಶರಣ ಸಮರ್ಪಿಸುತ್ತಾ ಶ್ರೀ ಗುರು ಬಸವ ಮಹಾಮನೆ ವತಿಯಿಂದ ಅವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿ ತಾವುಗಳೆಲ್ಲ ಬೇರೆ ಬೇರೆ ಭಾಗಗಳಿಂದ ಈ ಅನುಭವ ಗೋಷ್ಠಿಯಲ್ಲಿ ಭಾಗವಹಿಸಿಕೊಳ್ಳಬೇಕು. ನಮ್ಮ ಮನ, ನಮ್ಮ ಭಾವ, ನಮ್ಮ ಹೃದಯದಲ್ಲಿರತಕ್ಕಂಥ ಎಲ್ಲ ಕಲ್ಮಶಗಳನ್ನು ಕಳೆದುಕೊಂಡು ನಾವು ನಿಜ ಮಾನವರಾಗಿ ಬಾಳಬೇಕು ಅನ್ನತಕ್ಕಂಥ ಉದ್ದೇಶದಿಂದ ಬಂದಿರತಕ್ಕಂಥ ತಮ್ಮೆಲ್ಲರ ಅಂತರಾತ್ಮದಲ್ಲಿ ಬೆಳೆಯುವ ಮಹಾಜ್ಯೋತಿ ಬಸವ ಜ್ಯೋತಿಗೆ ಶರಣ ಸಮರ್ಪಿಸುತ್ತಾ ತಮ್ಮೆಲ್ಲರಿಗೂ ಶರಣಾರ್ಥಿಗಳನ್ನು ಸಮರ್ಪಿಸುತ್ತಾ ಶರಣ ತಂದೆ ತಾಯಿಗಳಿಗೆ, ಅನುಭವಿಗಳಿಗೆ ಎಲ್ಲರಿಗೂ ಶರಣ ಸಮರ್ಪಿಸುತ್ತಾ ಅದೇ ರೀತಿ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಿರ್ವಹಣೆ ಮಾಡತಕ್ಕಂಥ ನಮ್ಮ ಬಸವರಾಜ್ ಶರಣರಿಗೂ ಸಹಿತ ಸ್ವಾಗತವನ್ನು ಕೋರುತ್ತಾ ಮತ್ತೊಮ್ಮೆ ಪೂಜ್ಯರಿಗೆ, ವೇದಿಕೆ ಮೇಲಿದ್ದ ಗಣ್ಯಮಾನ್ಯರಿಗೆ ತಮ್ಮೆಲ್ಲರಿಗೂ ಶರಣಾರ್ಥಿಗಳನ್ನು ಸಮರ್ಪಿಸುತ್ತಾ ಎಲ್ಲರನ್ನು ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಬಯಸಿದ್ದೇನೆ. ಜೈ ಗುರು ಬಸವೇಶ ಹರ ಮಹಾದೇವ. ಎಲ್ಲ ಶರಣರಿಗೂ ಸ್ವಾಗತವನ್ನು ಕೋರಿದಂತಹ ಶರಣ ಅಣ್ಣ ಶ್ರೀ ಬಸವರಾಜ ಕುಂಡ್ರೋಳಿಯವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಜೊತೆಗೆ ಶರಣಾರ್ಥಿ. ಈಗ ಡಾಕ್ಟರ್ ರಾಜಶೇಖರ್ ಶೆಟ್ಟಿ ಸರ್ ಇವರಿಂದ ಉಪನ್ಯಾಸ. 45 ನಿಮಿಷ ಹೋಗಿದ್ದು ಗೊತ್ತಾಗಲ್ಲ. ಒಂದು ಬಸವಣ್ಣವರ ವಿಚಾರದೊಂದಿಗೆ ನಾನು ಉಪನ್ಯಾಸ ಮಾಡ್ತಾ ಇದ್ದೀನಿ. ತನುಮನದನವೆಂಬ ಕನ್ನಡಿ ನೋಡೆಯ, ತನುಮನದನವೆಂಬ ಕನ್ನಡಿ ನೋಡೆಯ, ನನ್ನದು ಅಲ್ಲ ನಿನ್ನದು ಅಲ್ಲ, ನನ್ನದು ಅಲ್ಲ ನಿನ್ನದು ಅಲ್ಲ, ಬರಿಯ ಭ್ರಮೆಯ ಮಾತು ಕೇಳಯ್ಯ ತಂದೆ, ಬರಿಯ ಭ್ರಮೆಯ ಮಾತು
ಜಂಗಮ ದೇವ ತನುಮನ ಧನವೆಂಬ ಕನ್ನಡಿ ನೋಡಯ್ಯ ತನುಮನ ಧನವೆಂಬ ಕನ್ನಡಿ ನೋಡಯ್ಯ ತನುಮನ ಧನವೆಂಬ ತನುಮನ ಧನವೆಂಬ ತನುಮನ ಧನವೆಂಬ ಕನ್ನಡಿ ನೋಡಯ್ಯ. ಸರ್ವರಿಗೂ ಶರಣಾರ್ಥಿ. ಬಹಳ ಅದ್ಭುತವಾದಂತಹ ಕಾರ್ಯಕ್ರಮವನ್ನು ಪೂಜ್ಯರು ಇವತ್ತು ಆಯೋಜಿಸಿದ್ದಾರೆ. 178ನೇ ಮಾಸಿಕ ಶಿವಾನುಭವಗೋಷ್ಠಿ, ಶಿವಯೋಗಿ ಸಿದ್ದರಾಮೇಶ್ವರರ ಸ್ಮರಣೋತ್ಸವ ಮತ್ತು ಲೂಯಿ ಬ್ರೈಲ್ ಅವರ 214ನೇ ಜನ್ಮದಿನ. ಈ 3 ತ್ರಿವಳಿ ಸಂಗಮ, ಕೂಡಲ ಸಂಗಮ, ಕೃಷ್ಣ ಮಲಪ್ರಭೆ ಘಟಪ್ರಭೆಯ ಸಂಗಮ ಆಗಿ ಬಸವಣ್ಣವರ ಐಕ್ಯಸ್ಥಾನ ಹೇಗಾಗಿದೆ ಆ ಥರ ಇನ್ನೊಂದು ಸುಂದರವಾದಂಥ ಕೂಡಲ ಸಂಗಮ. ಕೂಡಲ ಸಂಗಮ ಅಂದರೆ ಆ ಕೂಡಲ ಸಂಗಮ ತಿಳ್ಕೊಬೇಡ್ರಿ, ನಾವು ನೀವೆಲ್ಲ ಏನು ಕುಡಿಯೋಲ್ಲ, ಇದಕ್ಕೆ ಕೂಡಲ ಸಂಗಮ. ಎಲ್ಲರೂ ಎಲ್ಲಿ ಒಂದು ರೀತಿಯ ಸಂಭಾಷಣೆ ಮಾಡ್ತೀವಿ, ಒಂದು ಶರಣ ಸಂಸ್ಕೃತಿ ನಡೀತದೆ, ಶರಣರ ಚರ್ಚೆ ನಡೀತದೆ, ಅದಕ್ಕೆ ಕೂಡಲ ಸಂಗಮ ಅಂತ ತಿಳ್ಕೋಬೇಕು ಅನ್ನುವಂಥ ಮಾತನಾಡ್ತಾನೆ. ಪ್ರಪ್ರಥಮವಾಗಿ ಪರಮಪೂಜ್ಯ ಬಸವಾನಂದ ಮಹಾಪೂಜ್ಯರಿಗೆ ನಾನು ಹೃತ್ಪೂರ್ವಕವಾದಂಥ ಶರಣಾರ್ಥಿಗಳನ್ನು ಅಭಿನಂದನೆಗಳನ್ನು ಹೇಳ್ತೇನೆ. ಯಾಕಂದ್ರೆ 27ನೇ ತಾರೀಕಿಗೆ ಗದಗಿನ ಲಿಂಗಾಯತ ಪ್ರಗತಿಶೀಲ ಸಂಘ ಆ ಗದಗಿನಲ್ಲಿ ನಡೆದಂಥ 2730ನೇ ಶಿವಾನುಭವ ಅದ್ಭುತವಾದಂಥ ಕಾರ್ಯಕ್ರಮ. ಪೂಜ್ಯ ಗದಗಿನ ಜಗದ್ಗುರುಗಳು ಅದು ಆರಂಭಿಸಿದಂತಹ ಕಾರ್ಯಕ್ರಮದಲ್ಲಿ ಅವರೊಂದು ಉಚ್ಚನ ಹೃದಯ ಅಂತ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಿದರು. ನಮಗೆ ಎಷ್ಟೊಂದು ಇದಾಗ್ತದೆ, ಇವತ್ತಿನ ದಿವಸ ಇತಿಹಾಸ ನಿರ್ಮಿಸುವಂಥ ಕೆಲವು ಸ್ವಾಮಿಗಳಲ್ಲಿ ನಮ್ಮ ಪೂಜ್ಯ ಬಸವಾನಂದ ಪೂಜ್ಯರು ಅನ್ನುವಂಥ ಮಾತು ನೆನಪಿಸ್ತಾ ಇದ್ದೀನಿ. ಅದಕ್ಕೆ ಆ ಪುಸ್ತಕವನ್ನು ರಚಿಸಿ ಸಮಾಜಕ್ಕೆ ಮತ್ತು ನಮ್ಮೆಲ್ಲರಿಗೆ ಕೊಡುಗೆಯಾಗಿ ಕೊಟ್ಟಂಥ ಪರಮ ಪೂಜ್ಯರಿಗೆ ತಮ್ಮೆಲ್ಲರ ಪರವಾಗಿ ಮತ್ತು ನನ್ನ ವೈಯಕ್ತಿಕವಾಗಿ ಶರಣಾರ್ಥಿಗಳನ್ನು ಅರ್ಪಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಇವತ್ತಿನ ದಿವಸ ಪೂಜ್ಯರಿಗೆ ಎಂಥ ಒಂದು ವ್ಯವಸ್ಥಿತವಾದಂಥ ಜೀವನವನ್ನು ನಮಗೆ ಕಲಿಸಿಕೊಡಬೇಕು ಅಂತಾರಂದ್ರೆ ಅದನ್ನು ನೋಡಿದಾಗ ನಮ್ಗೆ ಭಾಳ ಆನಂದ ಆಗ್ತದೆ. ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನೋಡ್ತೀನಿ ಭಾಳ ವಿಶೇಷ ವಿಷಯಗಳನ್ನು ತಂದಿರ್ತಾರೆ. ಕಲ್ಯಾಣರಾವ್ ಪಾಟೀಲ್ ಅವರು ಸಾಹಿತ್ಯಗಳು ಮತ್ತು ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು. ಅವರು ಕಲಬುರಗಿಯವರು. ನಾನು ಭಾಳ ನಾತು ಕಲಬುರಗಿ ಹೋಗಿಲ್ಲ ಅಂತ ವಿಚಾರ ಮಾಡಿದೆ. ಇವತ್ತು ಕಲಬುರಗಿಯವರೇ ನಮ್ಮ ಹತ್ರ ಬಂದಾರೆ. ಯಾಕಂದ್ರೆ ನಾನು ನನ್ನ ಮೊದಲ ಸೇವೆಯನ್ನು ಗುಲ್ಬರ್ಗ ಜಿಲ್ಲೆ ದೇವರಗಂಗಾಪುರದಲ್ಲಿ ಆರಂಭಿಸಿದೆ. ಅದಾದಮೇಲೆ ಕಮಲಾಪುರದಲ್ಲಿ ಮಾಡಿದೆ. ಆ ಗುಲ್ಬರ್ಗ ಭಾಗದ ಒಂದು ಶರಣ ಸಂಪ್ರದಾಯ ಬಹಳ ಮೆಚ್ಚುವಂಥದ್ದು. ಅದು ಕಲ್ಯಾಣ ನಾಡು. ಅವರು ಕೂಡ ಇವತ್ತು ಕಾರ್ಯಕ್ರಮ ಬಂದಿದ್ದಾರೆ, ಅವರಿಗೆ ಶರಣಾಗಿದ್ದೀನಿ. ಅದೇ ರೀತಿಯಾಗಿ ಡಾಕ್ಟರ್ ವಿಲಾಸ್ ಕುಲಕರ್ಣಿಯವರು ಪಶುಪಾಲನೆ ಇಲಾಖೆ ನೋಡ್ರಿ, ಅವರು ಈ ಇಲಾಖೆ ಇದ್ದುಕೊಂಡು ಯೋಗವನ್ನು ಇವತ್ತಿಂದ ಆಚರಣೆ ಮಾಡ್ತಾ ಇದ್ದಾರೆ. ಮತ್ತು ಪಶುಗಳಿಗೆ ಇವತ್ತಿನ ದಿವಸ ಅಂಧಕರಣ ತೋರಿಸುವಂಥ ಕೆಲಸ ಭಾಳ ಕಡಿಮೆ ಆಗ್ಲಿಕ್ಕತ್ತಾರೆ. ಮನುಷ್ಯರಿಗೆ ತೋರಿಸೋದು, ಪಶುಗಳಿಗೆ ಯಾಕೆ ತೋರಿಸೋದು, ಅಂಥವ್ರು ಕೂಡ ಇವತ್ತಿನ ದಿವಸ ಕರೆಸಿದ್ದಾರೆ. ಅವರಿಗೂ ಕೂಡ ನಾನು ಶರಣಾರ್ಥಿ ಹೇಳ್ತಾನೆ. ನಿನ್ನ ಮಾನ್ಯ ನಮ್ಮ ಹಿರಿಯರಂಥ ಸಹೋದರಂಥ ಶ್ರೀ ಶಂಕರ್ ಕುಂಬಿ ಅವರು, ಅವ್ರ ಬಗ್ಗೆ ಅಂತೂ ನಾವೇನು ನೋಡಬೇಡ. ಹುಬ್ಬಳ್ಳಿ ಧಾರವಾಡದವ್ರಿಗೆ ಎಲ್ಲ ಗೊತ್ತದೆ. ವಿದ್ಯಾವರ್ಧಕ ಸಂಘ ಇರ್ಬೋದು, ಬೇರೆ ಬೇರೆ ಸಂಘಟನೆಗಳಿರ್ಬೋದು. ಮತ್ತು ಅವ್ರು ಮಾಡಿದ ಕೆಲಸ ಏನಂದರೆ ನಮ್ಮಂಥವ್ರನ್ನೆಲ್ಲ ಮುಂದೆ ತಂದರು. ಏನಂದರೆ ಅಖಿಲ ಕರ್ನಾಟಕ ಕನ್ನಡ ಕೇಂದ್ರ ಕ್ರಿಯಾ ಸಮಿತಿಗೆ ನನ್ನನ್ನು ಸದಸ್ಯನಾಗಿ ಮಾಡಿದ್ದಾರೆ. ಅವರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ. ಇದಾದಮೇಲೆ ನಮ್ಮ ರಾಜೇಂದ್ರ ಕುಮಾರ್ ವಿರೇಶ್ಕರ್ ಬಂದಿದ್ದರು, ವೈಷ್ಣವ ಮೆಡಿಕಲ್ಸ್ ಡಾಕ್ಟ್ರು ಬಂದಾರ, ಔಷಧ ಅಂಗಡಿಯವರು ಬಂದಾರ. ನಮ್ದು ಇಬ್ಬರದು ಏನಿಲ್ಲ, ಕೆಲ ನಡುವದಾರ ಅವರು ಕಡೆಯವರು. ಆ ಬಸವಾನಂದ ಪೂಜ್ಯರಂಥ ಡಾಕ್ಟರ್ ಯಾರು ನಮ್ಗೆ ಸಿಗೋದಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಇನ್ಮೇಲೆ ಇನ್ನೊಂದೇನೆಂದರೆ ಶ್ರೀ ಮಂಜುನಾಥ ಎಸ್.ಎಂ. ಸಿರಿಧಾನ್ಯಗಳ ಸಂಸ್ಕರಣಾ ಘಟಕ ಕಡೂರು ಶರಣಾರ್ಥಿ ಪತ್ರವೂ ಕೂಡ ನನಗೆ ಹೆಂಗೆ ಅನಿಸ್ತದೆ, ಪೂಜ್ಯರ ಕಾರ್ಯಕ್ರಮದಲ್ಲಿ ಹೆಂಗಿತ್ತು ಅಂದರೆ ಇಡೀ ಕರ್ನಾಟಕದ ಉದ್ದಗಲದ ಎಲ್ಲ ಶರಣರನ್ನು ಕೂಡಿಸ್ತಾರೆ. ನಮಗೆಲ್ಲ ಕಡೆ ಬಿತ್ತನೆ ಮಾಡೋಕ್ಕಾಗಿಲ್ಲ, ಎಲ್ಲ ಕಡೆ ಕೊಟ್ಟು ತೊಗೊಂಡು ಮಾಡೋಕ್ಕಾಗಲ್ಲ. ಇವತ್ತಿನ ದಿವಸ ನೋಡ್ರಿ, ನಾವು ನಮ್ಮ ಬಸವ ಕೇಂದ್ರದವರು ಗುಂಡ್ಲುಪೇಟೆ ಒಳಗೆ ಪ್ರವಚನ ಹಚ್ಚಿದ್ದು. ಗುಂಡ್ಲುಪೇಟೆ ಭಕ್ತರು ಇಲ್ಲಿ ಬಂದಿದ್ದರು. ಬಂದ ಮೇಲೆ ಆ ಗುಂಡ್ಲುಪೇಟೆ ಹತ್ತಿರ ಯಾವುದೋ ಒಂದು ಹಳ್ಳಿ ಇದೆ, ಅಲ್ಲಿ ಅವ್ರು ಬರೀ ಫೋನ್ ಮಾಡಿ ಹೇಳಿದ್ರೆ ನಮ್ಮ ಇಡೀ ಬಸವ ಕೇಂದ್ರದ 2 ಬಸ್ ಮಂದಿಗೆಲ್ಲ ಏನಂದ್ರೆ ಪ್ರಸಾದ ವ್ಯವಸ್ಥೆ ಮಾಡಿದರು. ಇಂಥ ಒಂದು ವ್ಯವಸ್ಥೆಯನ್ನು ಪೂಜ್ಯರು ಇಡೀ ಕರ್ನಾಟಕದ ಉದ್ದಗಲ ಅಭಿಮಾನಿಗಳನ್ನು ಭಕ್ತರನ್ನು ಹೊಂದಿ ನಮ್ಮಂಥವ್ರಿಗೆಲ್ಲ ಅವ್ರನ್ನ ನೆನೆಸ್ತಾರೆ. ನಾವು ಒಂದು ಗಂಡು ಹಿಡಿದಿರ್ತೇವೆ, ಒಂದು ಹೆಣ್ಣು ಹಿಡಿತೇವೆ, ಭಾಳ ಯಾರು ಬೀಗರು ಹಾಕೋ ಉಳ್ಕಾತಿರ್ಬೇಕ್ರಿ. ಅದ್ರ ಕಡೂರಿಗೆ ಯಾರು ಬಿತ್ತನೆ ಮಾಡ್ತೀರಿ ನೋಡ್ರಿ.
ಆದರೆ ಇವತ್ತು ಕಡೂರವ್ರ ಅಡ್ರೆಸ್ ತೊಗೊಂಡ್ರೆ ನೀವು ಬೇಕಾದಾಗ ಕಡೂರಿಗೆ ಬಿರೂರಿಗೆ ಆ ಭಾಗದ ಸುತ್ತಮುತ್ತ ಹೋದ್ರೆ ಅಲ್ಲಿ ನಮ್ಗೆ ಶರಣರು ಸಿಗ್ತಾರೆ, ಅಂಥವ್ರು ಕರೆಸಿದ್ದಾರೆ, ಅವರು ಕೂಡ ಶರಣ ಅಂತ ಹೇಳ್ತೇನೆ. ಭಾಳ ಅದ್ಭುತವಾಗಿ ಕಾರ್ಯಕ್ರಮ ರೂಪಣೆ ಮಾಡಿದ್ರು ನಮ್ಮ ಬಸವರಾಜ್. ಇದು ಸ್ವಾಗತ ಮಾಡಿದ್ರು ಕಂಡೋಳ ಅವರೊಂದು ಮಾತು, ಡಾಕ್ಟರ್ ಬಶೆಟ್ಟಿಯವರು ತಮ್ಮ ಪಶುವೈದ್ಯಕೀಯ ಕೋರ್ಸನ್ನು ವಿಷಯ ಅಂತ ಹೇಳಿದ್ರು. ಭಾಳ ಖುಷಿ ಆಯ್ತು. ಯಾಕಂದ್ರೆ ಅವರು ಹಿರಿಯರು ಮಾಡ್ಯಾರ. ನಮ್ದು ಆ್ಯಕ್ಚುಲಿ ಏನಪ್ಪ ಅಂದ್ರೆ ಆಯುರ್ವೇದ ಇರೋದ್ರಿಂದ ಪೂಜಾರ ನಮಗೆ ಹೆಚ್ಚಿನ ಮೇಲೆ ಮೇಲೆ ಕಾಣಿಸ್ತಿರ್ತಾರೆ. ಅವ್ರು ಹೇಳಿದ್ದು ಯಾಕೆ ಚಲೋ ಅಂದ್ರೆ ಇವತ್ತಿನ ಜನ ನೋಡಿದ್ರೆ ನಾನು ಪಶುವೈದ್ಯಕೀಯ ಕಲ್ತಿರೋ ಚಲೋ ಇತ್ತು ಅನ್ಸಕತ್ತೆ ನಾನು. ಯಾಕಂದ್ರೆ ಆ ಜನರಿಗಿಂತ ದನಾನೇ ಹೆಚ್ಚು ಮಾತು ಕೇಳಕತ್ತಾರೆ. ಆ ಜನನೇ ಕೇಳೋರು ಇದನ್ನೆಲ್ಲ ನೋಡಿದಾಗ ಏನಾಗ್ತದೆ ಹೇಳ್ತಾರೆ. ಒಂದು ವೇಳೆ ನಿಮ್ಗೆ ಹೇಳಿದ್ರೆ ಚಿತ್ರ ಬರ್ತದೆ, ಈ ವ್ಯಕ್ತಿ ಮೇಲೆ ನಾನು ಪ್ರಸ್ತಾಪ ಮಾಡಬೇಕು. ನಾನು ಈ 6 ತಿಂಗಳ ಹಿಂದೆ ಮುಳುಗುಂದದ ಬಾಲಲೀಲಾ ಮಹರ್ಷಿಗಳು ನಾಟಕ ಬರೆದೆ. 6 ತಿಂಗಳ ನಾಟಕ ಬರೆದೆ. ಹಗಲು ರಾತ್ರಿ ಯಾವಾಗ ನೆನಪಾಗ್ತದೆ ಅಂತ ರಾತ್ರಿ ಬರೀಬೇಕಾದ್ರೆ ಆ ಇಡೀ ನಾಟಕ ಮುಗಿತನ ನಮ್ಮ ಮನೆ ಒಂದು ಬೆಕ್ಕದ ನನ್ನ ಮುಂದೆ ಕುಂಡ್ಬಿಟ್ಟಿತ್ತು. ಚಪ್ಪಳೆ ಹಾಕ್ತೀನಿ ನಾನು. ಯಾಕಂದ್ರೆ ನಾನು ಸನ್ಮಾನದಲ್ಲಿ ಈ ಬೆಕ್ಕಿನೂ ತೊಗೊಂಡು ಹೋಗಾನೆ ಬದಲಾಗಿ ನಿಂತಾಗಿಲ್ಲ ಅಂತ ಬಿಟ್ಟೆ ನಾನು. ಅಲ್ಲ, ವಿಚಾರ ಮಾಡಿದ್ರೆ ಏನಾಗ್ತಂದ್ರೆ ಅವತ್ತಿನ ಕಾಲದಲ್ಲಿ ಎಲ್ಲ ಏನದ ಗುಬ್ಬಿ ಬಸವ ಪುರಾಣ ಕೇಳ್ತು, ನಾಯಿಗಳು ಬಂದ ಪುರಾಣ ಕೇಳ್ತಿದ್ದು, ಆಕಳು ಬಂದ ಪುರಾಣ ಕೇಳ್ತಿದ್ದು. ಹಂಗೆ ಆ ಬೆಕ್ಕಿ ಮೇಲೆ ಒಂದು ಅಧ್ಯಾತ್ಮ ಅಂದ. ಆದ್ರೆ ನಾವು ಏನು ಮಾಡ್ತಿದ್ದೇವೆ ಅಂದ್ರೆ ಕೈಕಾಲ ಮುಖ ತೊಳ್ಕೊಂಡು ರಾತ್ರಿ ಎದ್ದು ಕೂಡ ವಿದ್ಯುತ್ ಹಚ್ಕೊಂಡೇ ಕೊಂಡಿರ್ತಿದ್ದೆ ನಾನು. ಅದು ಯಾವ ಪ್ರಭಾವ ಗೊತ್ತಿಲ್ಲ. ಆ ಇಡೀ ನಾಟಕ ಮುಗಿತ ನಾವು ಏನಂದ್ರೆ ಆ ಬೆಕ್ಕ ನನ್ನ ಜೊತೆ ಇತ್ತು ಅನ್ನುವಂಥ ಮಾತನ್ನು ಹೇಳಬೇಕಾಗ್ತದೆ. ಅದನ್ನು ನೋಡಿದಾಗ ನಾವು ಪಶುವೈದ್ಯಕೀಯ ಡಾಕ್ಟರ್ ಆಗೋದು ಚಲೋ ಇತ್ತನ್ನಂತ ನನಗೆ ಅನ್ಸಕತ್ತದೆ. ಇರಲಿ ಬಂಧುಗಳೇ, ಭಾಳ ಅದ್ಭುತವಾದಂಥ ಕೆಲಸವನ್ನು ಕೂತಿರೋ ಅಭ್ಯಾಸ ಮಾಡೋಕ್ಕಿಲ್ಲ. ನಾವು ಅವೆಲ್ಲ ಡಾಕ್ಟ್ರುಗಳು ಬರೀ ನಮ್ಮ ರೊಕ್ಕದಾಗ ಲೆಕ್ಕದಾಗ ಇರ್ತೇವೆ. ಪೂಜ್ಯರಿಂದ ವಿಷಯ ಕೊಟ್ಟು ಬಿಡ್ತಾರೆ, ಮಾತಾಡಕ್ಕೆ ಹೇಳ್ತಾರೆ, ತಪ್ಪಿದ್ರೆ ತಿದ್ದುತ್ತಾರೆ. ಅಕಸ್ಮಾತ್ ಇವತ್ತು ಏನು ಭಾಳ ದೊಡ್ಡ ತಪ್ಪು ಮಾಡಿದ್ದೇವೆ ಅಂದ್ರೆ ಏನು ಮಾಡಿದ್ರೆ ಹಿಂದಾಗಡೆ ಹೇಳ್ತಾರೆ. ಯಾವಾಗ ಹೇಳಿದ್ರು ಅವತ್ತು ಬಂದಾಗ ಹಿಂಗೆ ಮಾತಾಡಿದ್ರು, ಅದು ಹಿಂಗೆ ಮಾತಾಡ್ಬೇಕಂತ ಹೇಳ್ತಾರೆ. ಅದಕ್ಕೆ ಅಂಥವ್ರು ಇವತ್ತಿನ ದಿವಸ ಹಿಂಗೆ ಮಾತಾಡ್ತಾ ನಾನೊಬ್ಬ ಯಾವುದೇ PhD ಯೂನಿವರ್ಸಿಟಿ ಒಬ್ಬ ವಿದ್ವಾಂಸ ಅಲ್ಲ. ಸಾಮಾಜಿಕ ಜನಜೀವನದಲ್ಲಿರುವಂಥ ವಿಷಯಗಳನ್ನು ತೆಗೆದುಕೊಂಡು ನಿಮ್ಮಂಥ ತಂದೆ ತಾಯಿಗಳಿರ್ತಕ್ಕಂಥ ವಿಷಯಗಳನ್ನು ತಗೊಂಡು 2 ಮಾತುಗಳನ್ನು ಹೇಳ್ತಾ ಇದ್ದೀನಿ. ಇಲ್ಲಿ ಇಬ್ಬರು ಅದ್ಭುತವಾದಂಥ ವ್ಯಕ್ತಿಗಳ ಬಗ್ಗೆ ಹೇಳಿದರೆ, ಮೊಟ್ಟ ಮೊದಲು ಸಿದ್ದರಾಮೇಶ್ವರ ಸ್ಮರಣೆಯ ಬಗ್ಗೆ ಮತ್ತು ಸಿದ್ದರಾಮೇಶ್ವರ ಶ್ರೀಗಳ ಬಗ್ಗೆ ಮಾತಾಡಿ ಮುಂದೇನದ 2ನೇ ಒಬ್ಬ ಜ್ಞಾನಿಯ ಬಗ್ಗೆ ಮಾತಾಡ್ತೀನಿ ನಾನು. ಪೂಜ್ಯರು ಈ ಇನ್ವಿಟೇಷನ್ ಕಾರ್ಡ್ ಮೇಲೆ ಒಂದು ಏನು ಮಾಡ್ಯಾರ ಅಂದ್ರೆ ವಚನ ಪ್ರಿಂಟ್ ಮಾಡ್ಯಾರ. ಒಂದು ನೋಡಿಬಿಟ್ರೆ ಅದ್ರ ಮೇಲೆ ಒಂದು PhD ಮಾಡಬಹುದು ಅಂತ ಒಂದು ಅದ್ಭುತವಾದಂಥ ವಚನವನ್ನು ಹಾಕಿರ್ತಾರೆ. ಅದನ್ನು ನೋಡಿದಾಗ ಏನಾಗ್ತಂದ್ರೆ ಎಷ್ಟು ಚಂದ ಬರೆದ ನೋಡಿ. ಉಂಡುಂಡು ಜರಿದವನು ಯೋಗಿಯೇ, ಅಶನಕ್ಕೆ ಅಳುವವನು ಯೋಗಿಯೇ, ವ್ಯಸನಕ್ಕೆ ಮರುವವನು ಯೋಗಿಯೇ, ಆದಿ ವ್ಯಾಧಿ ಉಳ್ಳವನು ಯೋಗಿಯೇ. ನೋಡ್ರಿ ಹೆಂಗೆ ಪ್ರಶ್ನೆ ಮಾಡ್ತಾರೆ. ಯೋಗಿಗಳೆಂದೆಡೆ ಮೂಗನಾಳದ ಕೈ ಇಂಥವನ್ನೆಲ್ಲ ಯೋಗಿಗಳ ಯೋಗಿ ಶಿವಯೋಗಿ ಸೊಡ್ಡಳ ಸಿದ್ದರಾಮನೊಬ್ಬನಿಗೆ ಶಿವಯೋಗಿ. ಸೊಡ್ಡಳ ಭಾಷೆ ಬರುವಂಥ ವಚನ. ಶಿವಯೋಗಿಗಳ ಬಗ್ಗೆ ಮತ್ತು ಯೋಗಿಗಳ ಬಗ್ಗೆ ಹೇಳಬೇಕಾದ್ರೆ ಸಿದ್ದರಾಮ ಶಿವಯೋಗಿಗಳ ಬಗ್ಗೆ, ಅವರ ಯೋಗಿತ್ವದ ಬಗ್ಗೆ ಅದ್ಭುತವಾದಂಥ ವಚನವನ್ನು ಇಲ್ಲಿ ಬರೆದಿದ್ದಾರೆ. ಅದಕ್ಕೆ ಅಂಥ ಒಂದು ವಚನವನ್ನು ಇಲ್ಲಿ ಪೂಜ್ಯರು ಮೊದಲನೇ ಹಾಕಿಬಿಟ್ಟಿದ್ದಾರೆ. ನಾವು ಅಭ್ಯಾಸ ಹೆಂಗೆ ಮಾಡ್ಬೇಕಂದ್ರೆ ಇದರಿಂದ ಶುರು ಮಾಡುವಂಥ ಮಾತನ್ನು ಹೇಳಿದ್ದಾರೆ. ಅದಕ್ಕೆ ಇಲ್ಲಿ 3 ಜನ, ಇಬ್ಬರು ಯಾರು ಸಿದ್ದರಾಮೇಶ್ವರ ಮತ್ತು ಲೂಯಿ ಬ್ರೈಲ್, ಇವ್ರ ಬಗ್ಗೆ ಹೇಳುವಂಥ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಹೆಂಗಿರ್ಬೇಕು ಅನ್ನೋದು ಬರ್ತುಹರಿ ನೀತಿ ಶಕ್ತಿಗಳನ್ನು ಮಾತಾಡ್ತಾನೆ. ಪರಿವರ್ತಿನಿ ಸಂಸಾರೇ ಮೃತ ಪೋವನ ಜಾಯತೆ, ಏನ ಜಾತಿನ ನ ಜಾತಿ ಯಾತಿ ವಂಶ ಸಮುನ್ನತಿ ಅಂತ ಒಂದು ಮಾತಾಡ್ತಾರೆ. ಯಾವುದೇ ವ್ಯಕ್ತಿಗಳು ಇವತ್ತು ಜಗತ್ತು ಬದಲಾಗ್ತಾ ಇದೆ ನೋಡಿರಲ್ಲ. ಇವತ್ತು ಸಿದ್ದರಾಮೇಶ್ವರ ಕಾಲದಲ್ಲಿ ಇದ್ದಂಗೆ ಈಗಿಲ್ಲ, ಲೂಯಿ ಬ್ರೈಲ್ ಅವ್ರ ಕಾಲದಲ್ಲಿ ಇದ್ದಂಗೆ ಈಗಿಲ್ಲ. ಪ್ರತಿದಿನ ಇದು ಜಗತ್ತು ಬದಲಾಗ್ತದೆ. ಅಂಥ ಜಗತ್ತಿನೊಳಗೆ ಅನೇಕ ಜನ ಹುಟ್ಟುತ್ತಾರೆ, ಅನೇಕ ಜನ ಸಾಯ್ತಾರೆ. ಆದರೆ ಯಾರು ಹುಟ್ಟಿದ್ರಿಂದ ಆ ಮನೆತನದ ಉನ್ನತಿ ಆಯಿತು, ಯಾರು ಹುಟ್ಟಿದ್ರಿಂದ ಆ ಮನೆತನದ ಕೀರ್ತಿ ಬಂತು, ಆ ನಾಡಿನ ಕೀರ್ತಿ ಬಂತು, ಆ ದೇಶದ ಕೀರ್ತಿ ಬಂತು, ಅವರೇ ನಿಜವಾಗಿ ಹುಟ್ಟಿದವರು ಅನ್ನುವಂಥ ಮಾತನ್ನು ಬರ್ಪುರದಲ್ಲಿ ತನ್ನ ನೀತಿ ಶತಕದಲ್ಲಿ ಹೇಳ್ತಾನೆ. ಆ ದೃಷ್ಟಿಯಿಂದ ಈ ಇಬ್ಬರು ಮಹಾನೀಯರು ಅಂಥ ಒಂದು ಪದವಿ ಮತ್ತು ಪಾರಿತೋಷಿಕಕ್ಕೆ ಅರ್ಹರಾಗ್ತಾರೆ ಎನ್ನುವಂಥ ಮಾತನ್ನು ಹೇಳ್ತಾನೆ. ಅದಕ್ಕೆ ಸೊನ್ನದಿಗೆಯಿಂದ ಇವತ್ತಿನ ದಿವಸಕ್ಕೆ ನೋಡ್ರಿ ಪ್ರಸಿದ್ಧ ಪಟ್ಟಣ ಅದು ಸೊಲ್ಲಾಪುರ. ನಾನು ಬಿಜಾಪುರದವನು ಭಾಳ ಸರಿ ಹೋಗ್ತಿದ್ದೆ ಸೊಲ್ಲಾಪುರಕ್ಕೆ. ನೀವು ಹೋದಾಗ ನೋಡ್ರಿ ಎಷ್ಟೊಂದು ವ್ಯವಸ್ಥಿತವಾಗಿ ಆ ಸೊಲ್ಲಾಪುರ ಪಟ್ಟಣ
ಪಟ್ಟಣವನ್ನು ಕಟ್ಟಿದ್ದಾರಂದ್ರೆ ಇವತ್ತು ಕೆಂಪೇಗೌಡರು ಬೆಂಗಳೂರು ನಗರ ಕಟ್ಟಾರ ತಿಳ್ಕೊಂಡು ಇವತ್ತಿನ ದಿವಸ ಎಷ್ಟು ವೈಭವೀಕರಣ ಮಾಡ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ. ಅವತ್ತಿನ ಕಾಲದಲ್ಲಿ ಶಿವಯೋಗಿ ಸಿದ್ದರಾಮಯ್ಯ ಅಲ್ಲಿರುವಂಥ ಒಂದು ರೋಡಾಗಲಿ, ಕೆರೆಯಾಗಲಿ, ದೇವಸ್ಥಾನಗಳನ್ನು ನೋಡಿದಾಗ ಅದಕ್ಕೆ ಅವ್ರು ಹೇಳ್ತಾರೆ, ಸೊಲ್ಲಾಪುರ ಪಟ್ಟಣವನ್ನು ಭೂ ಕೈಲಾಸವಾಗಿ ಕಟ್ಟಿ ಬೆಳೆಸಿದ ಮಹಾ ಕನಸುಗಾರ ಯಾರಾದ್ರೆ ಅವರು ಸಿದ್ದರಾಮ ಶ್ರೀಗಳು ಅನ್ನುವಂಥ ಮಾತನ್ನು ಹೇಳ್ತಾರೆ. ಸಿದ್ದರಾಮ ಶ್ರೀಗಳ ಜೀವನದಲ್ಲಿ ಎರಡು ಹಂತ ಬರ್ತಾರೆ. ಒಂದು ಮೊದಲನೇದೇನೆಂದ್ರೆ ಈ ಎಲ್ಲ ಒಂದು ಕನಸನ್ನು ಕಟ್ಟಿಕೊಂಡು, ಕಟ್ಟಡಗಳನ್ನು ಕಟ್ಟಿಕೊಂಡು ಜನೋಪಯೋಗಿ ಕೆಲಸ ಮಾಡ್ತಾರೆ. ಅದಾದಮೇಲೆ ಪ್ರಭುದೇವರ ಸಂಪರ್ಕಕ್ಕೆ ಬಂದಾಗ ಕಲ್ಯಾಣಕ್ಕೆ ಬರ್ತಾರೆ. ಅಲ್ಲಿವರೆಗೆ ಏನು ಲೌಕಿಕ ಮಾಡಿದ್ರು, ಆಮೇಲೆ ಅಲೌಕಿಕದತ್ತ ಮುಖ ಮಾಡ್ತಾರೆ. ಇದು ಬಹಳ ಮುಖ್ಯವಾದಂಥದ್ದು. ಮುಂದೆ ಹೇಳ್ತೀನಿ ಆ ವಿಷಯ. ಅದಕ್ಕೇನೆಂದ್ರೆ ಅಲ್ಲಿ ಅದ್ಭುತವಾದಂಥ ಕಟ್ಟಡಗಳನ್ನು ಕಟ್ಟಿ ಎಲ್ಲ ಮಾಡಿ ಅವರು ಆವಾಗಿನ ಕಾಲದಲ್ಲೇ ವಚನವನ್ನು ಕರೀತಾ ಇದ್ರು. ಕಲ್ಯಾಣಕ್ಕೆ ಬಂದು ಬಸವಣ್ಣನವರ ಸಂಪರ್ಕಕ್ಕೆ ಬಂದ ಮೇಲೆ ವಚನ ಅಲ್ಲ, ಅದಕ್ಕಿಂತ ಮುಂಚೆನೆ ಬರ್ತಾರೆ. ಆದ್ರೆ ಒಂದು ಮಾತಂದ್ರೆ ಅವರೊಂದು ವಚನದಲ್ಲಿ ಹೇಳ್ತಾರೆ, 68,000 ವಚನಗಳ ಹಾಡಿ ಸೋತಿತ್ತನ್ನ ಮನ ಹಾಕ್ತಾರೆ. ಆದ್ರೆ ನನಗನ್ಸಿದ ಮಟ್ಟಿಗೆ ಕೆಲವು ಹೇಳಿ ರಂಗ್ಯ ಮಾಡ್ತಾರೆ, ಹಂಗಲ್ಲ. ಅದು ಬೇರೆ ಬೇರೆ ಶರಣ ವಚನಗಳನ್ನು ಹಾಡಿದ್ರು ಅವರು. ಇದನ್ನು ನಾವು ತಿಳ್ಕೊಬೇಕು. ಇವತ್ತಿನ ದಿವಸ ನಾವು ಏನು ಮಾಡ್ತೀವಿ ಅಂದ್ರೆ ಕೇವಲ ಒಬ್ಬರನ್ನೇ ವೈಭವೀಕರಿಸ್ತಾ ಇದ್ದೇವೆ. ಇವತ್ತಿನ ದಿವಸ ನಮ್ಮಲ್ಲಿ ಏನಾಗ್ತಾ ಇದೆ ಅಂದ್ರೆ ಇಷ್ಟಲಿಂಗ ಪೂಜೆ ಹೋಗ್ತಾ ಇದೆ. ಅದರ ಬದಲಾಗಿ ಅಂತ ಇಷ್ಟಪಟ್ಟ ವ್ಯಕ್ತಿಯ ಪೂಜೆ ಆಗ್ತಾ ಇದೆ. ವ್ಯಕ್ತಿ ಪೂಜೆ ಹೋಗಬೇಕು, ಜಂಗಮ ಪೂಜೆ ಆಗಬೇಕು. ಜಂಗಮ ಪೂಜೆ ಅಂದ್ರೆ ಯಾವುದು? ಬಟ್ಟೆಗಳನ್ನು ಹಾಕೊಂಡು ಜಂಗಮ ರೂಪದಲ್ಲಿ ಇದ್ದವರಲ್ಲ, ಜಾತಿಯಿಂದ ಜಂಗಮರಲ್ಲ, ಸಮಾಜವೇ ಜಂಗಮವಾಗಬೇಕು. ಅದಕ್ಕೆ ಹೇಳಿದ್ರು ಕಾವ್ಯಾನಂದರು, ಪ್ರಕೃತಿಯೇ ಗುರು ಗಗನ ಲಿಂಗವು ಜಗವೇ ಕೂಡಲ ಸಂಗಮ, ಹುಡಿಯೇ ಭಸ್ಮವು ಹುಲಿಯ ಪತ್ರಿವು ಜಗವಿದೆಲ್ಲವೂ ಜಂಗಮ. ಇವತ್ತಿಲ್ಲಿ ಏನು ಪ್ರಕೃತಿ ಐತಲ್ಲ, ಈ ಪ್ರಕೃತಿನೇ ಜಂಗಮ. ಅದನ್ನು ಯಾರು ಪೂಜೆ ಮಾಡ್ತಾರೆ? ಅವರು ಏನಪ್ಪ ಅಂದ್ರೆ ಇವತ್ತಿನ ದಿವಸ ಜಂಗಮರಾಗ್ತಾರೆ. ಅದಕ್ಕೆ ಅವ್ರು ಏನು ಮಾಡಿದಾರೆ ಅಂದ್ರೆ, ನಾನು ಮಾತಾಡಿದ್ನಲ್ಲ, ಬೇರೆ ಬೇರೆ ವಿಷಯ ಎಷ್ಟು ವಚನ ಬರ್ತಾರೆ ಓದ್ಕೊಟ್ಟು ಗೊತ್ತಾಗ್ತದೆ. ಒಂದು ಕಡೆ ಹೇಳಿದರು, ಎಲ್ಲ ಗಡಿಗೆ ಜಗ ಬಿಡುಗಡೆ ಹಿಮ್ಮ ಬಸವಣ್ಣನವರೆಂಬ ಹುಚ್ಚು ಹೊಡೆಯಲ್ಲಿ ಉಳಿದ ಶರಣರು ಕೊಚ್ಚಿ ಹೋಗಬಾರದು. ಬರೇ ಬಸವಣ್ಣ ಪ್ರಭುದೇವರು ಆಯಾ ಭಾಗದಲ್ಲಿ ಬರೀ ಅದನ್ನೇ ವೈಭವೀಕರಿಸಬೇಕು. ಎಷ್ಟೊಂದು ಅದ್ಭುತವಾದಂಥ ವೈಜ್ಞಾನಿಕ ತತ್ವಗಳ ಮೇಲೆ ವಚನಗಳು ಬರೆದಿದ್ದಾರೆ. ಅವೆಲ್ಲ ಬೇಕಾಗ್ತದೆ ಅನ್ನೋಂಥ ಮಾತನ್ನು ನಾವಿಲ್ಲಿ ಹೇಳಬೇಕಾಗ್ತದೆ. ಅದರ ಸಲುವಾಗಿ ಅಂತ ಸಿದ್ದರಾಮ ಶರಣರು ಅವರ ಹುಟ್ಟಿನಲ್ಲಿ ಒಂದು ಪವಾಡ ನಡೀತು. ಅದು ಪವಾಡ ಅಂತ ನಾನು ನಂಬುತ್ತಿದ್ದಿಲ್ಲ, ಆದರೆ ಇವತ್ತಿನ ದಿವಸ ನಂಬ್ತಾ ಇದ್ದೀನಿ. ಯಾಕಂದ್ರೆ ಏನಾಗ್ತಂದ್ರೆ ನೋಡ್ರಿ, ಸಿದ್ದರಾಮರ ತಂದೆ ಮುದ್ದುಗೌಡ ಅಂತ, ತಾಯಿ ಸುಗ್ಗವೇ. ಸೊಲ್ಲಾಪುರದಲ್ಲಿ ಆ ತಾಯಿ 60ನೇ ವರ್ಷಕ್ಕೆ ಗರ್ಭಧರಿಸ್ತಾಳೆ. ನಾನು ಓದಿದ್ದ ಮತ್ತೇನಿಲ್ಲ, 60ನೇ ವರ್ಷಕ್ಕೆ ಗರ್ಭಧರಿಸ್ತಾಳೆ. ಆದ್ರೆ ನಮ್ಮ ಡಾಕ್ಟರ್ ಹೇಳ್ತೀನಿ ಇವತ್ತಿನ ದಿವಸ ಸುಮಾರು 50-55ನೇ ವಯಸ್ಸಿಗೆ ಆ ತಾಯಿಯ ಫಲಿತ ಒಂದು ದಿನ ಹೋಗ್ಬಿಡ್ತಾವ. ಭಾಳ ಮಂದಿ 55 ವರ್ಷ ಆದಮೇಲೆ ಆಕೆಗೆ ಗರ್ಭ ಧರಿಸುವಂಥ ಶಕ್ತಿ ಇರುವುದಿಲ್ಲ. ಆದರೆ 60ನೇ ವರ್ಷಕ್ಕೆ ಆ ತಾಯಿ ಇಂಥ ಒಂದು ಅದ್ಭುತವಾದಂಥ ವ್ಯಕ್ತಿಯನ್ನ ಇವತ್ತು ನಮ್ಮ ಭೂಮಿಗೆ ಕೊಡ್ತಾರ ಅಂದ್ರೆ ಅಲ್ಲಿ ನಿಜವಾಗಿ ಆ ತಾಯಿ ಕೂಡ ಒಂದು ಶರಣಾರ್ಥಿಗಳನ್ನು ಹೇಳಬೇಕು. ಮತ್ತು ಇನ್ನೊಂದೇನಂದ್ರೆ, ಅಲ್ಲಿ ಗರ್ಭದಲ್ಲಿರುವಾಗ ರೇವಣ ಸಿದ್ದೇಶ್ವರನವರು ಸೊನ್ನಲಿಗೆ ಹೊಂಟಿದ್ರಂತೆ. ಅವ್ರು ಎಲ್ಲಿ ಹಂತಲಿಂದಲೇ ಹೋಗ್ತಿದ್ದಿಲ್ಲ. ಅಲ್ಲಿ ಒಮ್ಮಿಂದೊಮ್ಮೆ ತಾವು ಹೋಗುವಂಥ ಮೇಣೆ ಅಥವಾ ಆ ಚಕ್ಕಡಿಯನ್ನು ಇಳಿದು ಹೋಗ್ತಾರೆ. ಎಲ್ಲರೂ ಭಾಗ ಇಂತಹ ದೊಡ್ಡ ಶಿವರುಗಳು ಇಲ್ಲಿ ಹೊಂಟಾರ ಅಂತಂದಾಗ ಅವ್ರು ಹೇಳ್ತಾರೆ, ಈ ಗ್ರಾಮದಲ್ಲಿ ಯೋಗಿಯೊಬ್ಬನ ಜನನವಾಗುತ್ತಿದೆ, ಅದಕ್ಕಾಗಿ ನಾನು ಭೇಟಿಯಾಗುತ್ತಿದ್ದೇನೆ ಅನ್ನುವಂಥ ಮಾತನ್ನ ಅವ್ರು ಹೇಳ್ತಾರೆ. ಅದಕ್ಕೇನಂದ್ರೆ ಅವಾಗ ಏನಂದ್ರೆ ಸಿದ್ದರಾಮೇಶ್ವರು ತಮ್ಮ ಹುಟ್ಟಿನಲ್ಲಿ ಏನಂದ್ರೆ ಅಂತಹ ಒಂದು ಬೆಟ್ಟದಷ್ಟು ಪ್ರವಾಹವನ್ನು ಆ ತಾಯಿಯ ಗರ್ಭದಲ್ಲಿ ತೋರಿಸ್ಯಾರ ಅನ್ನುವಂಥ ಮಾತನ್ನು ಕೂಡ ನಾನು ಹೇಳಬೇಕಾಗ್ತದೆ. ಅದಕ್ಕೆ ಇನ್ನು ಈ ಸಿದ್ದರಾಮರ ಬದುಕು ಮತ್ತು ವ್ಯಕ್ತಿತ್ವವನ್ನು ತಿಳಿಯಲು ನಾವೇನು ಮಾಡಬೇಕು? ಯಾರು ಅವ್ರ ಇತಿಹಾಸ ಬರೆದಿಟ್ಟಿಲ್ಲ, ಪುರಾಣ ಬರೆದಿಟ್ಟಿಲ್ಲ. ಆದರೆ ಅವರು ಬರೆದಿರುವಂಥ ವಚನಗಳ ಮೇಲೆ ರಾಘವಂತರು ಸಿದ್ದರಾಮ ಚಾರಿತ್ರ್ಯವನ್ನು ಬರೀತಾರೆ. ಅದಕ್ಕೆಲ್ಲ ಏನಂದ್ರೆ ಅವರು ವಚನದಲ್ಲೇ ತಮ್ಮ ಜೀವನ ಹೆಂಗೆ ನಡೆಸೋದು ಅನ್ನುವಂಥದ್ದು ಬರ್ತಾರೆ. ಅದಕ್ಕೆ ಆ ಕಥೆಗಳನ್ನು ಉಪಯೋಗಿಸಿಕೊಂಡು ರಾಘವಂತರು ಸಿದ್ದರಾಮ ಚಾರಿತ್ರ್ಯವನ್ನು ಬರೀತಾರೆ ಅನ್ನುವಂಥ ಮಾತನ್ನು ಕೂಡ ನಾನು ಹೇಳಬೇಕು. ಆ ಸಂದರ್ಭದಲ್ಲಿ ಇವತ್ತಿನ ದಿವಸ ಆ ಸಿದ್ದರಾಮರ ವಚನಗಳು ಹೆಂಗದ ಅಂದ್ರೆ ಅದು ಕೇವಲ ಅಭಿವ್ಯಕ್ತಿ ಮಾಧ್ಯಮವಾಗಿಲ್ಲ. ಏನ್ರಿ ಅಭಿವ್ಯಕ್ತಿ ಅಂದ್ರೆ ಬರೇ ತನಗೆ ತಿಳಿದದ್ದನ್ನು ಮತ್ತೊಬ್ಬರಿಗೆ ತಿಳಿಸೋದಲ್ಲ. ಕಪಿಲ ಸಿದ್ಧ ಮಲ್ಲಿಕಾರ್ಜುನನನ್ನು ತಿಳಿಯಲಿಕ್ಕೆ ನೆರವಾಗುವ ಸಾಧನ ಅಂತ ವಿದ್ವಾಂಸ
ಬ್ರಹ್ಮೋತ್ಸವ ಬರೀತಾರೆ. ಅದಕ್ಕೆ ವಚನ ಅವ್ರ ಪಾಲಿಗೆ ಏನಪ್ಪ ಅಂದ್ರೆ ಅಂಥ ಒಂದು ಆದ್ಯರ ಆಜ್ಞೆ, ಈಶ್ವರನಿಗೆ ಬೆಳಗುವ ಜ್ಯೋತಿ, ಮಾತಿಗಿಂತ ನಡೆಗೆ ಅನುಭವಕ್ಕೆ ಹೆಚ್ಚಿನ ಪ್ರಾಧಾನ್ಯ ನೀಡುವವರು, ಅನುಭವವೆಂಬುದು ಅನುಭಾವಿಕಗಲ್ಲದೆ ಹೊತ್ತಿಗೆ ಇಲ್ಲ ನೋಡ. ಎಷ್ಟು ಚಂದ ಹೇಳಿದರು. ಅನುಭವವೆಂಬುದು ಅನುಭಾವಿಕಗಲ್ಲದೆ ಹೊತ್ತಿಗೆ ಇಲ್ಲಿ ನೋಡ ಎಂದಿರೋರು. ಪುಸ್ತಕ ವಿದ್ಯೆ ಎನ್ನುವ ಪರಂಪರೆಯ ಹುಸಿನಂಬಿಕೆಯನ್ನು ತೆಗೆದುಕೊಂಡರು. ಅವತ್ತಿನ ಕಾಲದಲ್ಲಿ ಪುಸ್ತಕಗಳಿದ್ದು ಅನ್ನುವಂಥ ಮಾತು ಬರ್ತದೆ. ಅನುಭವ ಎಂಬುದು ಬರೀ ಪುಸ್ತಕದ ವಿದ್ಯೆ ಅಲ್ಲ. ವಿದ್ಯೆ ಎಂದರೆ ಭಾರತ ರಾಮಾಯಣವಲ್ಲ. ಯಾಕೆ ಮಾಡ್ಕೊರಿ, ಬರೇ ಚರಿತ್ರೆಯನ್ನು ಸತ್ತವರ ಚರಿತ್ರೆಯನ್ನು ಓದ್ಕೋತ ವಿದ್ಯೆ ಮಾಡಿದವರ ಚರಿತ್ರೆ ಓದ್ಕೋತ ಹೋಗ್ಬೇಡ್ರಿ. ಅನುಭವದ ಮೇಲೆ ನೀವು ಅದನ್ನು ಮಾಡ್ರಿ ಅನ್ನುವಂಥ ಮಾತನ್ನು ಅಲ್ಲಿ ಹೇಳ್ತಾರೆ. ಅದಕ್ಕೆ ಅವರೊಂದು ವಚನ ಹೆಂಗ ನೋಡ್ರಿ, ನೀವು ಅನುಭವ ಇಲ್ಲದೆ ವಚನಗಳನ್ನು ವಾಚಿಸಿ ಮಾಡಿದರೆ ನೋಡ್ರಿ, ವಚನ ಏನಾಗಬೇಕಂದ್ರೆ ಅದು ಹಸ್ತದಾಗಿರಬಾರ್ದು, ಮಸ್ತಕದಾಗಿರಬೇಕು. ವಚನ ಪಚ್ಚಿನ ಆಗಬೇಕು. ಪಚ್ಚಿನ ಆದಾಗ ಏನಾದರೂ ಆಗ್ಲಿಕ್ಕೆ ಸಾಧ್ಯ ಅದ. ಅಂಥ ಕೆಲಸವನ್ನ ಪೂಜ್ಯರು ನಮಗೆಲ್ಲ ಇವು ಒಂದೊಂದು ವಚನಲ್ಲಿ ಓದಕ್ಕೆ ಹಚ್ಚಿದ್ರಲ್ಲ, ಇದು ನೋಡ್ರಿ, ಅದಕ್ಕೊಂದು ವಚನ ಬರೀತಾರೆ ನೋಡಿ, ಎಷ್ಟು ಚಂದ ಅದ. ವಚಿಸಿ ವಚಿಸಿ ಅನುಭಾವಿಯಾಗದ ಪಿಶಾಚಿಯ ನೋಡ್ರಿ, ಚಂದ. ವಚಿಸಿ ವಚಿಸಿ ಅನುಭಾವಿಯಾಗದವ, ಓದಿ ಕೆಟ್ಟ ಕೂಚು ಬಟ್ಟ ಅಂತ ಗಾದೆ ಮಾತು. ಬರೇ ಓದಿದ್ರಿ ಏನು ಪಿಶಾಚಿ ಆಗದ ಅರ್ಥ. ವಚಿಸಿ ಅನುಭಾವಿಯಾದವ ಪಂಡಿತನಯ್ಯ, ವಿದ್ಯೆ ಎಂಬುದು ಅಭ್ಯಾಸಿಕನ ವಶ. ಇವತ್ತೆಲ್ಲ ನಮ್ಮ ಮಕ್ಕಳೆಲ್ಲ ಟ್ಯೂಷನ್ ಹೋಗ್ತಾರ, ಎಲ್ಲ ಹೋಗ್ತಾರ. ಇದನ್ನೆಲ್ಲ ಅವಾಗ ಹೇಳ್ಯಾರ ಅವರು, ಇದನ್ನೆಲ್ಲ ಅವಾಗ ಮಾಡಿ ಹೇಳ್ಯಾರ. ಇವತ್ತು ತಾಯಿದಿಲ್ಲ ಮಕ್ಕಳು ಹೋಮ್ವರ್ಕ್ ಮಾಡಕತ್ತಿರ್ತ ಎಷ್ಟೋ ಮಂದಿ BP ಶುಗರ್ ದವಾಖಾನೆಗೆ ಬರ್ತಾರೆ. ಏನು ಆರಾಮದಿಲ್ಲ, ಏನು ಕಡಿಮೆ ಇದೆ, ಹುಡುಗರು ಅಭ್ಯಾಸ ಮಾಡಿಲ್ಲ, ಅದಕ್ಕೆ BP ಬಂದು ಅಂತಾರೆ. ನೀವು ಮಾಡಿದ್ರೆ ಅಲ್ಲಿವಾಗ ಮಕ್ಕಳು ಮಾಡಬೇಕು, ಅವರಲ್ಲಿ ಬರಬೇಕು. ವಿದ್ಯೆ ಎಂಬುದು ಅಭ್ಯಾಸಕನ ಕೈವಶ, ಅವಿದ್ಯೆ ಎಂಬುದು ಸರ್ವರಲ್ಲಿ ವಶ. ಅವಿದ್ಯೆ, ಆ ವಿದ್ಯೆ ಇಲ್ಲ, ಅದು ಹುಟ್ಟಿದವರಿಗೆಲ್ಲ ವಿದ್ಯೆನೇ ಅಲ್ಲ. ಅದು ಹುಟ್ಟೋಟ್ಲೆ ವಿದ್ಯೆ ಇರಂಗಿಲ್ಲ. ಹಂಗ ಹುಟ್ಟಿ ಹಂಗ ಹೋಗ್ತಾರ. ನಾಯಿ ಬೇಕಿಗೂ ವಿದ್ಯೆ ಇಲ್ಲ, ಚಿಗುರಿಗೂ ವಿದ್ಯೆ ಇಲ್ಲ. ಅವು ಹೆಂಗ್ ಬೇಕಂತ ಜೀವನ ಮಾಡಕ್ಕೆ ಹೋಗ್ಬೇಡ ಅಂತಾರೆ. ಅದಕ್ಕೆ ಮಹಾವಿದ್ಯೆಯನ್ನಿರಿತು ಜಗದ್ವೇದ್ಯನಾಗಬಲ್ಲಡೆ ಮಹಾಪಂಡಿತ ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಎಷ್ಟು ಸರಳ ವಚನ ಮಾಡಿ. ನಿಮ್ಮ ಮಕ್ಕಳಿದ್ರಾಗ ಏನಪ್ಪಾ ಅಂದ್ರೆ ಮೊದಲನೇ ಪೇಜ್ನಾಗ ಇದನ್ನು ಬರ್ಬಿಡ್ರಿ, ಹೋಗಿ ಈ ವಚನ ಸಿಗ್ತಾವ ನಿಮ್ಗೆ. ಇವತ್ತು ಗೂಗಲ್ನಾಗ ಕೈಯಾಗ ಮೊಬೈಲ್ನಾಗ ನೋಡ್ರಿ, ಮೊಬೈಲ್ನಾಗ ನೋಡ್ರಿ. ಬರೀ ಬಿಗ್ ಬಾಸ್ ನೋಡ್ಬೇಡ್ರಿ, ಬರೀ ಲಕ್ಷ್ಮೀ ಬಾರನ್ನ ನೋಡ್ಬೇಡ್ರಿ, ಹೌದ್ರಿ. ಅವನ್ನೆಲ್ಲ ಬೇಡ. ನೀವು ಗೂಗಲ್ ನಿಮ್ಗೆ ಏನ್ರಿ ಡಾಕ್ಟರ್ ಹೇಳಿದ್ದು ಒಂದು ಏನೋ ಶಬ್ದ ಇರ್ತಾರ ಅಂತ ತೆಗೆದು ನೋಡ್ರಿ. ಇವತ್ತಿನ ದಿವಸ ವಿಜ್ಞಾನ, ತತ್ವಜ್ಞಾನ, ಆತ್ಮಜ್ಞಾನ, ವಿಜ್ಞಾನದಿಂದ ತತ್ವಜ್ಞಾನ ಮತ್ತು ತತ್ವಜ್ಞಾನದಿಂದ ಆತ್ಮಜ್ಞಾನ ಆಗ್ತಾ ಇದೆ ಇವತ್ತಿನ ದಿವಸ. ಈ ವಚನವನ್ನು ಗೂಗಲ್ ನೋಡ್ರಿ, ತಗೋರಿ, ನಿಮ್ಮ ಮಕ್ಕಳಿದ್ರ ಬರೀರಿ, ಇದನ್ನು ಮೊದಲು ಓದಿ ಮುಂದಿನ ಅಭ್ಯಾಸ ಮಾಡತ್ ಹೇಳ್ರಿ. ಆ ದೃಷ್ಟಿಯಲ್ಲಿ ಏನಂದ್ರೆ ಇವತ್ತಿನ ದಿವಸ ಅಂತ ಶಿವಶರಣರ ವಚನಗಳನ್ನ ನಾವು ಯಾಕೆ ಅಭ್ಯಾಸ ಮಾಡಬೇಕು ಹೇಳ್ತಾರೆ ನೋಡ್ರಿ. ಶಿವಶರಣರ ವಚನಗಳು ನಮ್ಮ ನಡಾವಳಿಗಳನ್ನು ತಿದ್ದುಕೊಳ್ಳುವ ವರೆಗಲ್ಲು. ವರೆಗಲ್ ಅಂತ ಗೊತ್ತಂದ್ರಿ? ವರೆಗಲ್ ಅಂತ ಗೊತ್ತಿರವ? ಇಲ್ಲ. ದುರ್ದಯ ನೋಡ್ರಿ, ಕನ್ನಡ ಭಾಷೆ, ಕನ್ನಡ ಸಾಹಿತ್ಯ ಹಾಳಾಗಿ ಹೋಗ್ಬಿಡ್ತು. ವರೆಗಲ್ಲು ಗೊತ್ತಿಲ್ಲ, ಹೊರಳಕಲ್ಲು ಗೊತ್ತಿಲ್ಲ, ಇಸುಕಲ್ಲು ಗೊತ್ತಿಲ್ಲ. ವರೆಗಲ್ಲ ಅಕ್ಕಸಾರಿನ ಮನೆ, ಪತ್ತಾರ ಮನೆಗೆ ಇರ್ತದ್ರಿ. ಅದು ಬಂಗಾರ ತಿಕ್ಕಿ ಹಾಕೋತಿದ್ರು ಅದನ್ನೆಲ್ಲ. ಈಗ ಏನಿಲ್ಲ, ಮಲಬಾರ್ ಗೋಲ್ಡ್ ಇವಾಗ ಅವ ಹೇಳಿದ್ದೆ ಕರೆ. ಅಲ್ಲಿ ಯಾವ್ದು ಗೋಲ್ಡ್ ಪ್ಯಾನ್ಸ್ ಬಂದ್ರಿ, ಅಲ್ಲಿ ಅವ ಹೇಳಿದ್ದೆ ಕರೆ. ಅದೇನು ತಿಕ್ಕಂಗಿಲ್ಲ, ತುಳಿಯಂಗಿಲ್ಲ. ಆದ್ರೆ ಅವತ್ತಿನ ದಿವಸ ವರೆಗಲ್ಲಿಗೆ ಹೆಚ್ಚಿ ತಿಕ್ಕಿ ಅಂತ ಒಂದು ಅದ್ಭುತವಾದಂಥ ಬಂಗಾರವನ್ನು ಕೊಟ್ಟಾಗ ನಾವು ನಂಬ್ತಿದ್ದೆವು. ಇವತ್ತಿನ ದಿವಸ ಯಾರು ಏನು ಕೊಟ್ಟರು ತಗೊಳಕತ್ತೇವು. ಇದು ನಮ್ಮ ದುರ್ದೈವ ಅನ್ನುವಂಥ ಮಾತನ್ನು ಹೇಳ್ತಾನೆ. ಅದಕ್ಕೆ ನಮ್ಮ ಶಿವಶರಣರ ವಚನಗಳನ್ನು ಮೇಲಿಂದ ಮೇಲೆ ಆಸ್ವಾದಿಸುವುದರಿಂದ ಅವುಗಳಲ್ಲಿ ಅಂತರ್ಗತವಾಗಿರುವ ದಿವ್ಯ ಜೀವನಾನುಭವ ವೇದ್ಯವಾಗುತ್ತದೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತದೆ. ಅದಕ್ಕೆ ಹೇಳಿದರು, ಎಷ್ಟೊಂದು ಧೈರ್ಯ ಇತ್ತು ನೋಡಿ ಶಿವಶರಣರಿಗೆ. ನಮ್ಮ ವಚನಗಳು ಹೇಳೋದು ಇವತ್ತಿನ ದಿವಸ ನನ್ನೊಂದು ಡಿಗ್ನಿಫೈಡ್, ನಾ ಡಾಕ್ಟರ್ ಆಗ್ಬೇಕಾಗಿಲ್ಲ, ಇದು ನಾನು ಮಾಡೇ ಮಾಡ್ತೀನಿ, ನಾ ಹೇಳಿದ ಕರೆಯಿಂದ ಅದರಲ್ಲಿ ನನಗೆ ಪರಿಣಿತಿ ಬೇಕು. ಬಸವಾನಂದ ಪೂಜ್ಯರು ಇವತ್ತಿನ ದಿವಸ ಏನು ಮಾಡ್ತಾ ಇದ್ದಾರೆ, ಈ ತಮ್ಮ ನಿಸರ್ಗ ಚಿಕಿತ್ಸೆ ಕೊಡ್ತಾರೆ. ಅವ್ರು ಯಾಕೆ ಅಷ್ಟು ಧೈರ್ಯ ಹೇಳ್ತಾರ, ಅದರ ಪರಿಣಿತಿ ಏನಿದೆ ಅಂತ ಹೇಳ್ತಾರೆ ಅವರು. ಹಂಗೆ ಹೇಳ್ತಾರೆ. ಸಿದ್ದರಾಮ ಶರಣರು ವಚನ ಹೇಳ್ತಾರೆ, ಎಮ್ಮ ವಚನದೊಂದು ಪಾರಾಯಣಕ್ಕೆ ವ್ಯಾಸನೊಂದು ಪುರಾಣ ಸಮಬಾರದಯ್ಯ, ಎಮ್ಮ ವಚನದ 108 ಅಧ್ಯಯನಕ್ಕೆ ಶತರುದ್ರಿಯ ಸಮಬಾರದಯ್ಯ, ಎಮ್ಮ ವಚನದ ಸಾಸಿರ ಪಾರಾಯಣಕ್ಕೆ ಗಾಯತ್ರಿ ಲಕ್ಷ ಜಪ ಸಮಬಾರದಯ್ಯ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ನಮ್ದು ಒಂದು ವಚನ ಹಿಂಗೈತಾರ ಅವರು. ಆ ಒಂದು ಮಾತ್ರ ಅವನ್ನೆಲ್ಲ ನಾನು ತಪ್ಪದಂಗಿಲ್ಲ. ಇವತ್ತಿನ ದಿವಸ ಯಾರು ತಪ್ಪು ತಿಳ್ಕೊಬೇಡ್ರಿ. ಯಾವುದೇ ವಚನ ನೋಡ್ಬೇಕಾದ್ರೂ ಲಕ್ಷಗಟ್ಟಲೆ ರೊಕ್ಕ ಇದ್ರೆ ಅದು ನಿಮ್ಗೆ ಕೆಲ ಬೆಳೆಯಂಗಿಲ್ಲ. ಲಕ್ಷ ಕೊಟ್ಟು ಓದ್ದಾಗ ಗೊತ್ತಾಗ. ಶತರುದ್ರಿ ಆಗಿರ್ಬೋದು,
ಏನಪ್ಪ ಅಂದ್ರೆ ಏನು ಹೇಳ್ಯಾರ ನೋಡ್ರಿ, ಗಾಯತ್ರಿ ಲಕ್ಷ ಜಪ ಇರ್ಬೋದು. ಎಷ್ಟೋ ಮಂದಿ ಜಪ ಮಾಡ್ತಾರೆ, ಏನು ಮಾಡೋದು ತಗೊಂಡು ಎಷ್ಟೊಂದು ಜಪ ಮಾಡಿದ್ರು ಏನು ಅದ್ರ ಸಲುವಾಗಿ ಏನಂದ್ರೆ ಇವತ್ತಿನ ದಿವಸ ಅಂಥ ಒಂದು ಕೆಲಸ ಮಾಡಿದ ಸಿದ್ದರಾಮ ಶರಣರು ಏನು ಮಾಡ್ಯಾರ ಅಂದರೆ ಮುಂದೆ ಹೇಳ್ತಾರೆ, ಸಿದ್ದರಾಮರ ಚರಿತ್ರೆಯಲ್ಲಿ ಕೆಲವೊಂದು ವೈಯಕ್ತಿಕ ವಿಚಾರಗಳು ಬರ್ತಾವ. ಅವನ್ನ ಹೇಳ್ತೀನಿ ಏನಂದ್ರೆ, ಯೋಗಿಯ ಶರೀರ ಒತ್ತಾಯ ಹೋಗಲಾರದು, ಪುಣ್ಯವ ಮಾಡುವುದು ಲೋಕಕ್ಕೆ ಅನ್ನುವಂಥ ತತ್ವ ತಿಳ್ಕೊಂಡು ಏನು ಮಾಡಿದಾರೆ ಅಂದ್ರೆ, ಅವರು ತಮ್ಮ ಯೋಗಿಕ ಜೀವನದಲ್ಲಿ ಏನಂದ್ರೆ ತಮ್ಮ ಆರಾಧ್ಯ ದೈವ ಮಲ್ಲಿಕಾರ್ಜುನ. ಇವತ್ತು ನೀವು ಸೊಲ್ಲಾಪುರಕ್ಕೆ ಹೋಗಿ, ಸೊಲ್ಲಾಪುರಕ್ಕೆ ಹೋದಾಗ ಮಲ್ಲಿಕಾರ್ಜುನ ಗುಡಿ ಅದ. ಮಲ್ಲಿಕಾರ್ಜುನ ಗುಡಿಯಿಂದ ಸ್ವಲ್ಪ ದೂರದ ಮ್ಯಾಗ ಇವತ್ತೆಲ್ಲ ಊರು ಬೆಳೆದು ಬಿಟ್ಟದ. ಅಲ್ಲೇ ಮುಂದೆ ಕೆರೆ ಕಟ್ಟಿದ್ರು ಅವರು. ಇವತ್ತು ಅವ್ರ ಸಮಾಧಿನೂ ಕೂಡ ಅಲ್ಲೇ ಆಗ್ಯದ. ಇನ್ನು ಒಂದು ಹೊಸದ ಹತ್ತಿರ 40 ವಾರ್ಡ್ ವೀರೇಶ್ವರ ಶರಣರ ಮಗಳು ರುದ್ರಮ್ಮ ತಾಯಿ ಇದ್ದರು. ಅವ್ರದ್ದು ಕೂಡ ಮಠ ಮಲ್ಲಿಕಾರ್ಜುನ ದೇವಸ್ಥಾನದ ಮುಂದೆ. ಆ ಮಲ್ಲಿಕಾರ್ಜುನ ಆರಾಧ್ಯ ದೈವವನ್ನು ತೆಗೆದುಕೊಂಡು ಏನು ಮಾಡ್ತಾರೆ ಅಂದ್ರೆ, ಅವರು ನಾನು ಏನಾದರೂ ಒಳ್ಳೆಯ ಕಾರ್ಯಗಳನ್ನ ಮಾಡಬೇಕು ತಿಳ್ಕೊಂಡು ಕೆರೆ, ಬಾವಿ, ಹೂದೋಟ, ಚೌಕ, ಚಿತ್ರಗಳನ್ನು ಕಟ್ಟಿಸಿದ್ರು. ಕಟ್ಟಿಸಿದ ಮೇಲೆ ಏನಂತಂದ್ರೆ, ಕಲ್ಯಾಣಕ್ಕೆ ಬಂದ ಮೇಲೆ ಏನು ಮಾಡಿದ್ರೆ ಅವ್ರ ಪರಿವರ್ತನೆ ಆದ ನೋಡಿ. ನಾನು ಬರೀ ಇದನ್ನೇ ಮಾಡ್ಕೋತಾರೆ, ಯಾವಾಗ ಅಲ್ಲಮರು ಬಂದು ಬಾ ಒಡ್ಡರ ಸಿದ್ದರಾಮ ಅಂತ ಕರೀತಾರೆ. ಇವತ್ತು ಬಸವ ಪುರಾಣದಲ್ಲಿ ಬೇರೆ ಬೇರೆದರಲ್ಲಿ ಒಂದೊಂದು ಕಾಂಡ ಪುರ ಏನದ ಇದೇ ವಿಚಾರ ಬರ್ತದೆ, ಇದೇ ಒಂದು ಚರ್ಚೆ ಬರ್ತದೆ. ಅದಕ್ಕೆ ಏನಂದ್ರೆ, ಅಲ್ಲಿಂದ ಏನಂದ್ರೆ ಬದಲಾಗ್ತಾರೆ. ಇಲ್ಲಿವರೆಗೆ ನನ್ನ ಜೀವನ ಬೇರೆ, ನಾನು ಇಲ್ಲಿವರೆಗೆ ಸಮಾಜ ಕಲ್ಯಾಣ ಮಾಡಿದೆ, ಆತ್ಮ ಕಲ್ಯಾಣ ಮಾಡ್ಕೋಬೇಕಂತ ಅವ್ರು ತಿಳ್ಕೊತಾರೆ. ವ್ಯಕ್ತಿಗತ ಕಲ್ಯಾಣ ಮತ್ತು ಸಮಷ್ಟಿಗತ ಕಲ್ಯಾಣ ಅಂತ ಬರ್ತದೆ. ವ್ಯಕ್ತಿಗತ ಕಲ್ಯಾಣ ಅಂದ್ರೆ ನಮ್ಮನ್ನು ನಾವೇ ಏನಪ್ಪ ಅಂದ್ರೆ ಉದ್ಧಾರ ಮಾಡ್ಕೊಳ್ಳೋದು. ಸಮಷ್ಟಿಗತ ಕಲ್ಯಾಣ ಅಂದ್ರೆ ಜಗತ್ತನ್ನು ಉದ್ಧಾರ ಮಾಡೋದು. ಶರಣ ಮಾಡಿದ್ದು ಅದನ್ನೇ ನೋಡ್ರಿ. ಈಗ ಇತಿಹಾಸದಲ್ಲಿ ವಶಿಷ್ಠ, ಇದು ಯಾರು ವಿಶ್ವಾಮಿತ್ರ ಅಂತ ಬರ್ತಾರೆ. ವಿಶ್ವಾಮಿತ್ರ ದೊಡ್ಡ ತಪಸ್ವಿ ಅಂತ ಇತಿಹಾಸದಾಗ ಹೇಳ್ತಾರೆ. ಅದಾರು ಇಲ್ಲ ಗೊತ್ತಿಲ್ಲ, ಅನ್ನೋದು ಬೇರೆ. ಹೆಸರು ವಿಶ್ವಾಮಿತ್ರ, ಒಬ್ಬರಿಗೆ ಮಿತ್ರ ಆಗಲಿಲ್ಲ ಅವರು, ಎಲ್ಲ ಜಗಳ ಪುರಾಣದ. ಅದಕ್ಕೆ ಅವ್ರು ಏನು ಮಾಡಿದ್ರು ಅಂದ್ರೆ ತಮ್ಮನ್ನೇ ತಾವು ಮಾಡ್ಕೊಂಡ್ರು, ಯಾವ ಸಾಮಾಜಿಕ ಕಾರ್ಯ ಮಾಡಲಿಲ್ಲ. ಅದಕ್ಕೆ ಅವ್ರಿಗೆ ನಾವು ಶರಣರನ್ನ ಬರಂಗಿಲ್ಲ. ಅವ್ರು ಏನಾದ್ರು ಋಷಿ ಏನ್ರಿ, ಮುನಿ ಏನ್ರಿ, ಏನು ರಾಜರ್ಷಿ ಏನ್ರಿ, ಮಹರ್ಷಿ ಏನ್ರಿ, ಆಮೇಲೆ ಬೇರೆ. ಆದರೆ ಶರಣ ಅನ್ನುವಂಥ ಶಬ್ದ ಬರಬೇಕಾದ್ರೆ ಸಮಷ್ಟಿಗತ ಕಲ್ಯಾಣವನ್ನು ಮಾಡಿದಾಗ ಆಗ್ತದೆ ಅನ್ನುವಂಥ ಮಾತನ್ನು ಹೇಳ್ತದೆ. ಅದಕ್ಕೆ ಸಿದ್ದರಾಮರ ಜೀವನದಲ್ಲಿ 2 ಹಂತ. ಕಲ್ಯಾಣಕ್ಕೆ ಬರುವ ಮುನ್ನ ಸೊನ್ನಲಿಗೆಯಲ್ಲಿ ಸಾಮಾಜಿಕ ಕಾರ್ಯದಲ್ಲಿ ತೊಡಗಿದ್ದು, ಕಲ್ಯಾಣಕ್ಕೆ ಬಂದ ಮೇಲೆ ಬಸವಾದೀಶ್ವರ ಶರಣರ ಜೊತೆ ಸೇರಿಕೊಂಡು ತಾನು ಹಿಂದೆ ಕೈಗೊಂಡ ಅಲೌಕಿಕ ಸಾಮಾಜಿಕ ಕಾರ್ಯಗಳ ಬಗ್ಗೆ ಒಂದು ರೀತಿಯ ಅತೃಪ್ತಿಯನ್ನು, ಪಶ್ಚಾತ್ತಾಪವನ್ನು ಪಡೆದಿರುತ್ತಾರೆ. ಇಷ್ಟು ದಿನ ಬರೀ ಇದನ್ನೇ ಮಾಡ್ಕೊತ ನಾನು ಲೌಕಿಕವನ್ನು ನೋಡಲೇ ಇಲ್ಲ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾರೆ. ಅದಕ್ಕೆ ಏನು ಹೇಳ್ತಾರೆ, ಹಸುವೆಯಾಗಿಯೂ ನಾನು ಕೆರೆಬಾಗಿ ದೇವಾಲಯ ವೆರಚಿಸಿ ಭವಕ್ಕೆ ಬಂದು ಫಲವನ್ನುಂಡು ನರಕಕ್ಕೆ ಬೀಳುವವನ ಕರುಣ ಕರದಿಂದೆತ್ತಿ ನಿನ್ನ ಹೊರೆಯಲ್ಲಿ ಇಳಿಸಿದೆ ಯೋಗಿನಾಥ ಅಂತ ಬರೀತಾರೆ. ಕಲ್ಯಾಣಕ್ಕೆ ಬಂದ ಮೇಲೆ ಬರೀತಾರೆ ಈ ವಚನ. ಏನಂದ್ರೆ, ಅವಾಗ ನಾನು ಮಗು ಇದ್ನಪ್ಪ, ನನಗೆ ತಿಳಿದಿದ್ದಿಲ್ಲ, ಅದನ್ನೆಲ್ಲ ಮಾಡೀನಿ, ಆದರೆ ನನ್ನನ್ನು ಎತ್ತುಕೊಂಡು ನನ್ನ ನೀವು ಮಾಡೀನಿ ಅನ್ನುವಂಥ ಮಾತನ್ನು ಅಲ್ಲಿ ಹೇಳ್ತಾರೆ. ಅದಕ್ಕೆ ಇಲ್ಲಿ ಹೇಳೋದಂದ್ರೆ, ಆ ವಚನಕಾರ ಏನಂದ್ರೆ ಅದ್ಭುತವಾದ ಒಂದು ವಚನವನ್ನು ಕನ್ನಡದಲ್ಲಿ ಬರೆದಿದ್ದಾರೆ. ಬಹಳ ಮುಖ್ಯವಾದದ್ದು ಅದು ಸರಳ ಕನ್ನಡದಲ್ಲಿ. ವಿದ್ವಾಂಸರು ಹೇಳ್ತಾರೆ, ವಚನಕಾರರೆಲ್ಲ ಸಿದ್ದರಾಮರು ಒಬ್ಬರೇ ಅಲ್ಲ, ವಚನಕಾರರೆಲ್ಲ ಸಂಸ್ಕೃತದ ಆಚಾರ್ಯರಲ್ಲ, ಅಚ್ಚ ಕನ್ನಡದ ದೇಸಾಯಗಾರರು ಅಂತ. ಚಪ್ಪಾಳೆ ಹಾಕಿಲ್ಲ, ದೇಸಾಯಗಾರರು ಪೂಜ್ಯರು ಏನ್ ಮಾಡ್ಯಾರ, ದೊಡ್ಡ ದೊಡ್ಡ ಶ್ರೀಮಂತರು ಊರಾಗ ಇದನ್ನು ಕಟ್ಟಿಲ್ಲ. ಬಾಂಬೆ, ದಿಲ್ಲಿ, ಕಲ್ಕತ್ತಾದಾಗ ಮಠ ಕಟ್ಟಿಲ್ಲ, ಸುತ್ತಮುತ್ತ ಗ್ರಾಮಸ್ಥರ ಜೋಡಿ ಕೂಡ್ಕೊಂಡು ಕಟ್ಟ್ಯಾರಿಲ್ಲ. ಯಾಕಂದ್ರೆ ಇಲ್ಲೆಲ್ಲ ಯಾರದಾರ ದೇಸಾಯಗಾರ ಅದಾರ. ಅವರೆಲ್ಲ ದುಡಿದ ಮೇಲೆ ರೊಕ್ಕ, ಆ ದುಡಿದ ಮೇಲೆ ಅವ್ರು ಮತ್ತೊಬ್ಬರಿಗೆ ಒಂದು ದಾಸೋಹ ಮಾಡಬೇಕು ಅಂತ ಒಂದು ದೇಸಾಯಗಾರನನ್ನ ಇವತ್ತಿನ ದಿವಸ ಏನಂದ್ರೆ ಈ ಜಗತ್ತು ವಚನಕಾರರಲ್ಲಿ ಕಾಣ್ತಾ ಇದೆ. ಆ ದೃಷ್ಟಿಯಿಂದ ಏನಪ್ಪಾ ಅಂತಂದ್ರೆ, ದೇವರನ್ನ ಸಿದ್ದರಾಮ ಶಿವಗಳು ಹೆಂಗ್ ಕಂಡ್ರಂದ್ರ, ಆಕಾರವಿಲ್ಲದ ಮೂರ್ತಿಯ ಆಕಾರಕ್ಕೆ ತಂದು ಪೂಜಿಸಿದೆ ನೋಡ ಮನವೇ. ಏನ್ ಮಾಡಿದ್ರೆ, ಮೂರ್ತಿ ಪೂಜೆ ಮಾಡ್ಬಿಡ್ತಾರ ಅವರು. ಶರಣರೆಲ್ಲ ಹೇಳಿದ್ದನ್ನ. ಅದಕ್ಕೆ ಅವರು ಸಿದ್ದರಾಮ ಶರಣರು ಸೊಲ್ಲಾಪುರದಾಗೆಲ್ಲ ಮಾಡಿದ್ ವ್ಯರ್ಥ ಆಯ್ತಂತ ಆರೋಪ ಮಾಡ್ತಾರೆ. ಅದಕ್ಕೆ ಇಲ್ಲಿ ಏನ್ ಹೇಳ್ತಾರೆ ನೋಡ್ರಿ, ಆಕಾರವಿಲ್ಲದ ಮೂರ್ತಿ ಆಕಾರಕ್ಕೆ ತಂದು ಪೂಜಿಸಿದೆ ನೋಡ ಮನವೇ, ಆಕಾರದ ಮೂರ್ತಿ ನಿರಾಕಾರಕ್ಕೆ ತಂದು ಪೂಜಿಸಲೇ ನೋಡ ಮನವೇ, ಇದ್ದುಷ್ಟ ತನ್ನಷ್ಟಂ ಎಂದ ಬಳಿಕ ನಿರಾಕಾರ ನಿಜ ನಿರ್ವಲವೇ ಸ್ಥಿರವೆಂದು ನಂಬು ಮನವೇ ಕಟ್ಟಿಸಿದ ಮಲ್ಲಿಕಾರ್ಜುನ ಮೇಲೆ ಕೇಳ್ತಾರೆ. ಈ ವಚನ ಋಷಿಕಿನ ಇನ್ನೊಂದು ಸರಳ ವಚನ ಹೇಳ್ತೀನಿ ನೋಡ್ರಿ, ಎಷ್ಟು ಚಂದದ.
ದೇವರ ಅಧಿಷ್ಠಾನ ಇಲ್ಲ. ಇವತ್ತು ಮಕ್ಕಳು ಕೇಳ್ತಾರೆ, ಅವರೆಲ್ಲ ಅಮೇರಿಕಾ ಇಂಗ್ಲೆಂಡ್ ಹೋಗ್ತಾರೆ, ಹಾರ್ಡ್ವೇರ್ ಸಾಫ್ಟ್ವೇರ್ ಆಗ್ಯಾರ, ಕೈಯಾಗೆಲ್ಲ ಮೊಬೈಲ್ ಅದ, ಮುಷ್ಟಿ ಇಡೀ ಜಗತ್ತನ್ನ ಮುಷ್ಟಿ ಆಗೈತೆ ಅಂತ ಹೇಳ್ತಾರೆ. ದೇವ್ರು ಎಲ್ಲಿಲ್ಲ ಅಂತ ಕೇಳಿದಾಗ ನಾವು ತಂದೆ ತಾಯಿ ಏನು ಉತ್ತರ ಕೊಡಬೇಕು? ದೇವರು ಈ ಕ್ಯಾಲೆಂಡರ್ನಾಗ ಇದ್ದಂಗೆ ಕಿರೀಟ ಹಾಕೊಂಡು ತ್ರಿಶೂಲ್ ಹಿಡ್ಕೊಂಡಿಲ್ಲ. ಅವೆಲ್ಲ ನಾಟಕದಲ್ಲಿ, ಸಿನಿಮಾದಲ್ಲಿ ನಾವು ಸೃಷ್ಟಿ ಮಾಡಿದಂತಹ ದೇವರುಗಳು. ಆದರೆ ದೇವರೆಲ್ಲ ನಮಗೆ ತಿಳಿದು ನೋಡಿ, ಕುಂಬಾರನ ಆವಿಗೆಯಲ್ಲಿ ಕುಂಬಾರನಿಲ್ಲ, ಕುಂಬಾರನ ಆವಿಗೆಯಲ್ಲಿ ಕುಂಬಾರನಿಲ್ಲ, ಆದರೆ ಗಡಿಗೆ ಒಳಗದಾನೇ ಇಲ್ಲ, ಕುಂಬಾರದನಿಲ್ಲ, ಕುಂಬಾರಿದ್ದಲ್ಲಿ ಗಡಿಗೆ ಏನಿಲ್ಲ. ಆ ರೂಪದಲ್ಲಿ ದೇವರದಾನಂತ ಮುಂದೆ ಹೇಳ್ತಾರೆ ನೋಡ್ರಿ, ಕಂಬಾರನ ಕಲಶಗಳಲ್ಲಿ ಕಂಬಾರನಿಲ್ಲ. ಕಂಬಾರ ಅಂದ್ರೆ ಯಾವುದೇ ಈ ಲೋಹದ ಕೆಲಸ ಮಾಡಬಹುದು, ತಾಮ್ರ ಇರ್ಬೋದು, ಕಬ್ಬಿಣ ಇರ್ಬೋದು, ಅವೆಲ್ಲ ತಯಾರು ಮಾಡಿದ್ರೆ ಅದ್ರ ಜೊತೆಗೆ ಅವ ಕಂಬಾರ ಇರ್ತಾನೇನು? ಇಲ್ಲ. ಆಗ ಮಾಡಿದವ ಯಾರು? ಅವ. ಅದಕ್ಕೆ ಏನೇನು ಹೇಳಿದ್ರು, ಮೂವಟ್ಟು ಮಾಡೋದನ್ನ ನೆನೆಸಬೇಡ್ರಿ, ಮೂಗ್ ಮಾಡೋದನ್ನ ನೆನೆಸ್ರಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅದಕ್ಕೆ ಅವರಿಗೆ ಕಂಬಾರನ ಕಲಶಗಳಲ್ಲಿ ಕಂಬಾರವಿಲ್ಲ, ಆವಿಂಗೆ ಕಲಶಗಳಲ್ಲಿ ಅಸ್ತಿತ್ವ ಉಂಟಾಗಿಯೇ ಕುಂಬಾರ ಕಂಬಾರನಿತ್ವ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅನ್ನುವಂಥ ಮಾತನ್ನ ಅವರು ಬಹಳ ಅದ್ಭುತವಾಗಿ ಹೇಳ್ತಾರೆ. ಆ ದೃಷ್ಟಿಯಿಂದ ಏನಂದ್ರೆ ಇವತ್ತಿನ ದಿವಸ ಆ ಸಿದ್ದರಾಮ ಶರಣರನ್ನ ನಾವು ತಿಳ್ಕೊಬೇಕಾದ್ರೆ ಏನು ಮಾಡ್ಬೇಕಂದ್ರೆ, ಇಲ್ಲಿ ಅಷ್ಟು ಕೂಡ ಏನು ಮಾಡ್ತಾರಂದ್ರೆ ಒಂದು ಕನ್ಕ್ಲೂಷನ್ ಬರ್ತಾರೆ ವಿದ್ವಾಂಸರು. ಸಿದ್ದರಾಮರ ವಚನಗಳನ್ನು ಓದುವ ಮೂಲಕ ಓಡು ಶ್ರೇಷ್ಠ ಚಿಂತಕ ಅಥವಾ ಜ್ಞಾನಿಯನ್ನು, ಯೋಗಿಯಾಗಿ ಓಡುವ ಶ್ರೇಷ್ಠ ಅನುಭಾವಿಯನ್ನು, ಸಮಾಜ ಸುಧಾರಕರಾಗಿ ಓಡುವ ಶ್ರೇಷ್ಠ ಸಾಮಾಜಿಕ ವಿಮರ್ಶಕರನ್ನು ತನ್ನ ಅನುಭವಗಳನ್ನು ಮಾತಿನಲ್ಲಿ ಇರುವಾಗ ಒಬ್ಬ ಶ್ರೇಷ್ಠ ಕವಿಯಾಗಿಯೂ ಯಾರು ಕಾಣ್ತಾರಂದ್ರೆ ಸಿದ್ದರಾಮ ಶರಣರು ಕಾಣ್ತಾರೆ. ಅದಕ್ಕೆ ಅವ್ರು ಒಂದೇ ಮಾತನ್ನು ಇವತ್ತಿನ ದಿವಸ ನಮ್ಮೆಲ್ಲ ಸ್ವಾಮಿಗಳು ಯಾರು ಶಿವಯೋಗಿ ಅನ್ಸ್ಕೊಳ್ತಾರ ಅವರು ತಗೋಬೇಕು. ಏನಂದ್ರೆ ಶಿವಯೋಗಿ ಶರೀರ ವ್ಯಕ್ತವಾಗಿ ಹೋಗಬಾರದು, ಯಾವುದಾದ್ರೂ ಕಾಯಕದಲ್ಲಿ ಸದಾ ತೊಡಗಿರಬೇಕು. ಬಸವಾನಂದ ಪೂಜ್ಯರು ಬಂದಾಗ ನೋಡ್ರಿ, ನೀವೆಲ್ಲರಿಗೆ ಕಾರ್ಯಕರ್ತಿರ್ತಾರೆ ನೋಡಿರಿ, ಅವರೆಲ್ಲರೇ ಇಂಥ ಒಂದು ನಂದನ ಮಾಡ್ಯಾರಿದ್ದಾರೆ. ನಿಂದ್ರಾಕ ನೆರಳಿದ್ದಿದ್ದಿಲ್ಲ, ಗಾಳಿ ಬೀಸ್ತಿತ್ತು, ಹಾಕಿದ್ದು ಮ್ಯಾಗ ನಿಂತ ಗುಡ್ಡದ ಮ್ಯಾಗ ಬಂದಿತ್ತು. ಇವತ್ತಿನ ದಿವಸದಿಂದ ಒಂದು ನಂದನವನ್ನು ಮಾಡಿದ್ದಾರೆ. ಅಂದ್ರೆ ಅದು ಏನಂದ್ರೆ ಶಿವಯೋಗಿಯ ಶರೀರ ವೃಥಾ ಕೆಡಬಾರದ ದೃಷ್ಟಿಯಿಂದ ಆ ಶಿವಯೋಗಿಯ ಸಿದ್ದರಾಮರ ವಚನವನ್ನು ತಮ್ಮ ಜೀವನದಲ್ಲಿ ಅನುಷ್ಠಾನ ತಂದಿದ್ದಾರೆ. ಅದಕ್ಕೆ ಆ ವಿದ್ವಾಂಸಗಳು ಮಾತೇನಂದ್ರೆ, ಸಿದ್ದರಾಮನ ಆದರ್ಶ ಲೋಕೋತ್ತರವಾದದ್ದು, ಅದನ್ನು ನಾವು ನಮ್ಮ ಬದುಕಿಗೆ ಅನ್ವಯಿಸಿಕೊಳ್ಳಬೇಕು. ಯಾರೇ ನಾವು ಬರೀ ಸ್ವಾಮಿಗಳು ಮಾಡಲಿ ನಾವೇನು ಮಾಡೋದಲ್ಲ, ನಮ್ಮ ಜವಾಬ್ದಾರಿ ಅದ, ಸಂಸಾರಿಕರ ಜವಾಬ್ದಾರಿ ಅದ. ಇವತ್ತಿನ ದಿವಸ ನಿಮಗೆಲ್ಲ ತಾಯಂದಿರು ಹೇಳ್ತೀನಿ, ಎಷ್ಟು ಮಂದಿಗೆ ಇನ್ವಿಟೇಷನ್ ಕೇಳ್ಸಾರ, ಎಷ್ಟು ವ್ಯಾಸ ಬೇಕ್ಯಾರ, ಎಷ್ಟು ಮಂದಿ ಬಂದೀವಿ ನೋಡ್ರಿ. ನಾವಿಲ್ಲಿ ಸಂಸಾರಿಗಳಂತ ಶ್ರೇಷ್ಠ ಯಾರೂ ಇಲ್ಲ. ಗದಗಿನ ಜಗತ್ತುಗಳನ್ನು ಮಾತಾಡ್ತಿದ್ರು, ಜಗತ್ತಿನಲ್ಲಿ ಸನ್ಯಾಸಿಗಳಿಗಿಂತ ಸಂಸಾರಿಗಳೇ ಶ್ರೇಷ್ಠರು. ಜಗತ್ತಿನಲ್ಲಿ ಸನ್ಯಾಸಿಗಳಿಗಿಂತ ಸಂಸಾರಿಗಳೇ ಶ್ರೇಷ್ಠರು. ಯಾಕಂದರೆ ಸನ್ಯಾಸಿಗಳನ್ನು ಕೊಟ್ಟವರು ಸಂಸಾರಿಗಳೇ. ಚಪ್ಪಳ ನೀವು ಯಾವಾಗ ಕಾರ್ಯಕ್ರಮ ಬರ್ಬೇಕಾದ್ರೆ ಒಂದು ಸಣ್ಣ ಸಣ್ಣ ಡೈರಿ ತರಬೇಕ್ರಿ, ಪಾಯಿಂಟ್ ಮಾಡ್ಕೋಬೇಕು ಅವನ್ನೆಲ್ಲ. ಅಂದಾಗ ನಿಮ್ಗೆ ನೆನಪಿಡುತ್ತೆ. ಯಾಕಂದ್ರೆ ಇವತ್ತಿನ ದಿವಸ ಈ ಮೊಬೈಲ್ ಹಾವಳಿಯಲ್ಲಿ ಎಲ್ಲವೂ ಮರ್ತು ಹೋಗ್ತಾ ಇದೆ. ಅದಕ್ಕೆ ಅದನ್ನು ಮುಂದೆ ಹೇಳ್ತಾರೆ, ಅದನ್ನು ನಾವು ಬದುಕಿಗೆ ಅನುಭವಿಸಿಕೊಳ್ಬೇಕು. ಮುಂದೆ ಹೇಳ್ತಾರೆ ನೋಡ್ರಿ, ಎಷ್ಟು ಧೈರ್ಯದ ಅಲೌಕಿಕ ಶರಣರಿದ್ದರು, ಅಲೌಕಿಕರಾದ ದುರ್ವಿರಕ್ತರು ತಮ್ಮ ಬದುಕಿಗೆ ಅನ್ವಯಿಸಿಕೊಳ್ಳಬೇಕು. ಅವರು ಅನ್ವಯಿಸಿಕೊಳ್ಳಬೇಕು, ಅವ್ರಿಗಿಂತ ಮೊದಲ ನಾವು ಅನ್ವಯಿಸೋಣ. ಅಂದರೆ ಮಾತ್ರ ನಮ್ಮ ಕನಸಿನ ಸುಖಿ ರಾಜ್ಯ ಸ್ಥಾಪನೆ ಆಗ್ತದೆ ಅನ್ನುವಂಥ ಮಾತನ್ನು ಹೇಳ್ತಾನೆ. ಇನ್ನು ಎರಡು ಒಳ್ಳೆಯ ವಚನಗಳನ್ನು ಹೇಳಿ ಸ್ವಲ್ಪ ಬಿಳಿ ಬಗ್ಗೆ ಹೇಳ್ತೇನೆ. ನಾನು ಎಷ್ಟು ಚಂದ ವಚನ ನೋಡಿ. ನಾನು ಅವುಗಳು ಓದಾಕ ನಾವು ಓದಿದ್ದೇನೆ. ಸಿದ್ದರಾಮ ಬಂದೆ ಯಾವುದಾದ್ರು ಏನು ಹೆಸರು, ಹೆಣ್ಣು ಹೆಣ್ಣೆಲ್ಲ ಸಾಕ್ಷಾತ್ ತಿಳಿಸಿದ್ದ ಹೆಣ್ಣು ಹೆಣ್ಣೆಲ್ಲ ಏನಪ್ಪ, ಆ ವಚನ ಒಂದೇ ಓದಿ ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ 7 ವಾರಗಳನ್ನು ಹೇಳ್ಕೊತ ಹೋಗ್ಬಿಡ್ತೀವಿ ಎಲ್ಲರೂ. ಆದ್ರೆ ಇಲ್ಲಿ ಎಂತೆಂಥ ವಚನ ಕೊಟ್ಟಾರ ನೋಡ್ರಿ. ಹುಟ್ಟಿದ ಕಲ್ಲು ಲಿಂಗವಾಯಿತು, ಹುಟ್ಟಿದ ಕಲ್ಲು ದೇವಾಲಯವಾಗಿತ್ತು. ಸಾಮಾನ್ಯ ತಿಳ್ಕೊಬೇಕಂತ, ಹುಟ್ಟಿದ ಕಲ್ಲ ಲಿಂಗವಾಯಿತು, ಹುಟ್ಟಿದ ಕಲ್ಲ ದೇವಾಲಯವಾಯಿತು. ಹುಟ್ಟಿದ ಪಶು ಹೊಲಕ್ಕೆ ಬಂದಿತ್ತು, ಹುಟ್ಟಿದ ಪಶು ಹೊಲಕ್ಕೆ ಬಂದಿತ್ತು. ಹುಟ್ಟಿದ ಮರ ಕಟ್ಟಡ ಯಾವುದು? ಹುಟ್ಟಿದಂಥ ಮರ ಎಲ್ಲ ಇರ್ತಾನೆ ಇದ್ದು ಮುಂದೆ ನಿಮ್ಮ ಮ್ಯಾಚ್ ಛತ್ ಹಾಕವು, ಶಾಮ ಹಾಕವು, ಕಿಟಕಿ ಹಾಕವು, ಬಾಗಿಲು ಹಾಕವು, ಏನೂ ಮಾಡಿದ್ರೆ ಕಡೆಗೆ ಏನದ ನೀವು ಒಲಿಗೆ ಬೆಂಕಿ ಹಾಕವು. ನೋಡ್ರಿ ಎಷ್ಟು ಅದ್ಭುತ ಮಾತು. ಮುಂದೆ ಹೇಳ್ತಾರೆ, ಹುಟ್ಟಿ ಕೀರ್ತಿಯ ಮೆಟ್ಟದವ ಇಟ್ಟ ಹುಲಿಯನ್ನದಂತೆ ನೋಡ.
ಹುಟ್ಟು ಏನು ಮಾಡಲಿಲ್ಲಂದ್ರೆ ಹುಟ್ಟು ಇಟ್ಟ ಹೊಡೆಯನಂತೆ ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಹೇಳ್ತಾರೆ. ಇನ್ನೊಂದು ಅದ್ಭುತವಾದ ವಚನ ನೋಡ್ರಿ. ಈ ವಚನ ಏನ್ ಮಾಡ್ತಾರಂದ್ರೆ ಹೇಳ್ತಾರಂದ್ರೆ, ಒಬ್ಬರ ಮನವನ್ನು ನೋಯಿಸಿ ಒಬ್ಬರ ಮನೆಯ ಘಾತವ ಮಾಡಿ ಗಂಗೆಯ ಮುಳುಗಿದಡೇನಾಗುವುದಯ್ಯ, ಚಂದ್ರನು ಗಂಗೆಯ ತಡೆಯಲಿದ್ದಡೇನು ಕಲಂಕ ಬಿಡದಾಯಿತಯ್ಯ. ಅದು ಕಾರಣ ಮನವ ನೋಯಿಸದವನೇ ಒಬ್ಬರ ಘಾತವ ಮಾಡದವನೇ ಪರಮ ಪಾವನ ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ನನಗೆ ಒಂದು ಭಾಳ ಕೆಟ್ಟ ಅನಿಸ್ತದೆ. ಇದನ್ನ ಯಾರು ಹೇಳ್ತಾರಂದ್ರ, ಯಾರು ಭ್ರಷ್ಟಾಚಾರಿಗಳದಾರ, ಯಾರು ದುಷ್ಟದಾರ ಅವರೇ ಹೇಳ್ತಾರೆ ವ್ಯಕ್ತಿ ಮೇಲೆ. ಇದನ್ನ ಹೇಳ್ತಾರೆ, ಒಬ್ಬರ ಮನವಘಾತ ಮಾಡಿ ಒಬ್ಬರನ್ನು ನೋಡ್ತಾರೆ, ಯಾರ ಮನೆಯಲ್ಲಿ ಚಂಡು ಮುರಿದು ಬಂದಿರ್ತಾರೆ. ಇಲ್ಲೇ ಗೊತ್ತ ಏನ್ರಿ ಅದಕ್ಕೆ ಕಿವಿ ಹೆಚ್ಚಿರ್ತಾರೆ. ಅದಕ್ಕೆ ನಾನು ಹೇಳೋದಂದ್ರೆ ಹಿಂಗಾದ್ರೆ ವಚನ ಆಗುದಿಲ್ಲ ಅನ್ನುವಂಥ ಮಾತನ್ನ ಇಲ್ಲಿ ಹೇಳಬೇಕಾಗ್ತದೆ. ಅದೇ ರೀತಿ ನೋಡ್ರಿ, ಇನ್ನೊಂದು ಎಷ್ಟು ಒಂದು ಸರಳ ವಚನಗಳನ್ನ ಹೇಳಕತ್ತೀನಿ ತಾಯಿ. ಈಗ ದೊಡ್ಡ ವಚನ ನಮಗೂ ಬಿಡಿಸೋದಲ್ಲ, ನಮ್ಗೆ ಅಷ್ಟು ವಿದ್ವಾನ ಅಲ್ಲ. ಉದಕವೆಲ್ಲ ಒಂದೇ, ನೀರೆಲ್ಲ ಒಂದೇ. ಹೌದ್ರೆ ನೀರು ಬಿಡಕತ್ತಾರ ಡಬ್ಬರಲ್ಲಿ ಬೇಕಿತ್ತು ನೀರಿನ ಮಾತು ಪೂಜ್ಯರಲ್ಲಿ ಕೇಳ್ಬೇಕ್ರಿ. ನೀರು ನಮ್ಮ ಹೊಟ್ಟೆ ಆಗಿದ್ರೆ ನಾವು ಬದುಕ್ತೇವ್ರಿ, ನಾವು ಹೋಗಿ ನೀರ ಕೊಟ್ಟು ಸತ್ತೋಗ್ತೇವೆ. ಹೌದಲ್ರಿ? ಅದಕ್ಕೆ ಹೇಳ್ತಾರ, ನೀರು ಸರಿ ಇರ್ಬೇಕಂತ ನೀರು ದೂರ ಇರ್ಬೇಕಂತ. ಅದಕ್ಕೆ ಏನ್ಬೇಕು, ಎಲ್ಲ ನೀರು ಕುಡಿತಿಲ್ಲ, ಇದು ಆರೋಗ್ಯದ ಲಕ್ಷಣ. ಪ್ರತಿಯೊಬ್ಬರು ಪ್ರತಿ ಸಲ 2 ಗ್ಲಾಸ್ ನೀರು ಕುಡೀರಿ. ನೀರು ಅನ್ನುವಂಥದ್ದು ಏನಂದ್ರೆ ನಾನು ಹೇಳ್ತಾನೆಲ್ಲ, ಲಿಂಗ ಪೂಜೆ ಮಾಡುವಲ್ಲಿ ನೀರಬೇಕು, ನೀರು ಬೇಕತ್ತಾರ. ನೀರು ಬೇಕಂತ ಹೇಳಿಲ್ಲ ಯಾರು ಅರ್ಧ ನಮ್ಗ ತಿಳ್ಕೊರಿ. ಶಿವ ಮಾಡುವಾಗ ಅರ್ಧ ನಮ್ಗೆ ಅವರೇ ಹೇಳಿದ ಮಾತು. ನಾನು ಲಿಂಗ ಪೂಜೆ ಮಾಡ್ಬೇಕು, ನೀರ್ಲಿಕ್ಕೆ ಏನ್ ಮಾಡೋರು ನೀವು? ಬರಗಾಲ ಎಲ್ಲಿರ್ಬೇಕು, ಹೊಂಟಿರ್ತೀರ ಹೊರಗೆ, ಹಣ್ಣು ಒಣಗಿರ್ತದೆ, ಕೆರೆ ಒಣಗಿರ್ತಾವ, ಅವಾಗ ಏನ್ ಮಾಡ್ತೀರಿ? ಬೇರೆ ವಿಭೂತಿಂದೇ ಇರ್ತದೆ. ವಿಭೂತಿ ಸ್ನಾನ ಮಾಡ್ರಿ, ಇಷ್ಟರಿಂದ ಕೈಯಾಗ ತಗೋರಿ, ವಿಭೂತಿ ಹಚ್ಚಿರಿ, ಮುಗಿತು. ಆದ್ರೆ ನೀರಿಲ್ಲ ಅಂದ್ರೆ ನೀರು ಇರ್ಬೇಕಂತ ಅರ್ಥ. ಊಟ ಮಾಡುವಾಗ ನೀರು ಬೇಕು, ಅದನ್ನ ಊಟ ಮಾಡಾಗ ನೀರು ಇರಬೇಕು. ಇದನ್ನ ದಾಂಪತ್ಯದಲ್ಲಿ ಹೇಳ್ತಾನೆ, ಗಂಡ ಹೇಳ್ತಾನೆ ಹೆಂಡತಿಗೆ, ಊಟ ಮಾಡುವಾಗ ನೀರು ಇರ್ಬೇಕಂದ, ಊಟ ಮಾಡಾಗ ನೀರು ಇರ್ಬೇಕಂದ. ಅಕ್ಕಿ ಅಗದಿ ಶಾಲೆಗೆ ಹಾಕೊಂಡು ಹಿಂಗ್ ಮಾಡಿ ಹಿಂಗ್ ಮಾಡ್ತಾ ಕೂತು, ತಿಳಿದಿಲ್ಲ ಕೂತಿ. ಊಟ ಮಾಡಾಗ ನೀರು ಇರ್ಬೇಕು. ನಾ ಇಲ್ಲೇ ಇಲ್ಲ, ತಾಟ ಹಾಕೊಂಡ್ರೆ ಇನ್ನೊಂದು ತಾಟ ಇಲ್ಲ, ನೀರ ತಂದಿಟ್ಟಿಲ್ಲ, ನೀರು ತಂದು ಕೊಡ ಅನ್ಬೇಕು. ನೋಡ್ರಿ ಹೆಂಗ ಕೆಲಸ. ಸಂಸ್ಕಾರ ಬೇಕದಕ್ಕ. ನೀರು ತಂದು ಕೊಡ್ಕೊಂಡು ಚಟ್ನಿ ತಂದಿಟ್ರು, ತಂದಿಟ್ಟು ಅದ್ರ ಮೇಲೆ ರೊಟ್ಟಿ ಇಟ್ಟು ಅದು ಪದ್ಧತಿ ಅಲ್ರಿ. ಆ ಚಟ್ನಿ ಬೇರೆ ಇಡಬೇಕು, ಆ ರೊಟ್ಟಿ ಅದರ ನೀಡಬೇಕು ಅನ್ನೋಂಥ ಮಾತನ್ನು ಹೇಳ್ತಾರೆ. ಅದಕ್ಕೆ ಏನಂದ್ರೆ ಇಂಥವ್ ನೋಡಿ ಹೆಂಗ್ ಹೇಳ್ತಾರೆ, ಉದಕವೆಲ್ಲ ಒಂದೇ ಈಚಲವ ಆಶ್ರಯಿಸಿ ಮದ್ಯಪಾನ ಎನಿಸಿತ್ತು. ಅದ್ರ ಐತಿಲ್ರಿ ಅದ್ರಾಗ ಈಚಲ ಗಿಡದಾಗ, ಅದು ನೆಲದಾಗ ನೀರು ತಗೋತದ್ರಿ ಮ್ಯಾಗ. ಈಚಲ ಗಿಡ ಮತ್ತು ನಾರಿ ಗಿಡ, ತೆಂಗಿನ ಗಿಡ ಎರಡೂ ಒಂದೇ ಜಾತಿ ಅವು. ಕೃಷಿ ವಿಜ್ಞಾನಿಗಳಲ್ಲ ಗೊತ್ತಾಗಲ್ಲ. ಅದು ಏನಂತ ಗೊತ್ತಂದ್ರಿ, ನೆಲದ ನೀರಿನ ನೀರೇ ಎತ್ತರ ಕೇರಿ ಎತ್ತರದಲ್ಲಿ ಎಳನೀರಾಗುತ್ತೆ. ಎಷ್ಟು ಚಂದ ಬರ್ದ ನೋಡ್ರಿ. ನೆಲದ ನೀರಿನ ನೀರೇ ಕೇರಿ ಎತ್ತರದಲ್ಲಿ ಎಳೆ. ಶಿಪಿಕೆಯವರು ಬರೀತಾರೆ, ಶಿಪಿ ಕೃಷ್ಣಕುಮಾರ್ ಅವರು ಮಾತ. ನೆಲದ ನೀರಿನ ನೀರೇ ಕೇರಿ ಎತ್ತರದಲ್ಲಿ ಎಳನೀರಾಗಿತ್ತು, ಆಗ ಅದಕ್ಕೆ ತಾಕದು ಧೂಳಿ ಸೋಂಕದು ಗಾಳಿ. ಆ ಎಳನೀರು ಎಂತ ಅದ್ಭುತ ಅಂದ್ರೆ, ಜಗತ್ತಿನೊಳಗೆ ಸೂರ್ಯ ನೋಡ್ಲಾರ ನೀರು ಯಾವ್ದಾಗಿದ್ರೆ ಎಳನೀರು. ಅದು ಎಲ್ಲಿಂದ ಹೋಯ್ತು? ಭೂಮಿಯಿಂದ ಹೋಯ್ತು, ಕಾಂಡದ ಮುಖಾಂತರ. ತೆಂಗಿನ ಗಿಡಕ್ಕೆ ಏನ್ ಹಾಕಿರ್ತೇವೆ? ಬಿಸಿಲೇ ನೀರು ಹಾಕಿ ಗೊತ್ತಿಲ್ಲ, ಬಸ್ಸಲ್ಲಿ ನೀರು ಹಾಕಿ ಗೊತ್ತಿಲ್ಲ, ಯಾರು ಹುಳಿ ಗೊತ್ತಿಲ್ಲ, ಮುಸುಳಿ ಕಿಕ್ಕಿ ಹಾಕಿ ಗೊತ್ತಿಲ್ಲ. ಆದ್ರೆಲ್ಲ ಅದ್ಭುತ ತಗೊಂಡು ಹೋಗ್ತದ. ನೆಲದಲ್ಲಿ ಬೇರು, ಆಕಾಶದಲ್ಲಿ ನೀರು. ಪೂಜ್ಯರ ಬೇರು ಎಲ್ಲದ? ಹಾಸನ ಇಲ್ಲ. ನೀರು ಎಲ್ಲಿ ಬಂತದ? ಧಾರವಾಡದಿಲ್ಲ. ಅದಕ್ಕೆ ಅಂತ ಒಂದು ಈಚಲ ಗಿಡನೂ ಕೂಡ ಏನಪ್ಪಾ ಅಂದ್ರೆ ಸಾಮಾನ್ಯ ತಿಳ್ಕೊಬೇಡ್ರಿ. ಭಾಳ ಮಂದಿ ನಾವು ಸಣ್ಣ ಬಂದಾಗ ಈಚಲಕಾಯಿ ತಿಂದ್ರೆ ಜಳಕ ಮಾಡಿಸ್ತೀವಿ. ಯಾಕಂದ್ರೆ ಅದ್ರಾಗಿಂದ ಸಿಂಜಿ ತೆಗಿತಾರೆ ನಮ್ಮ ಅಜ್ಜಿಗಳು. ಅದನ್ನ ತಿಂದ ಮಂದಿ ಜಳಕ ಮಾಡಿ ಒಳಗೆ ಬಾಳ್ತಿರ್ತಾರೆ. ಅದು ಎಂತ ಒಂದು ಅದ್ಭುತ. ನಮ್ಮ ಭಾಗದ ಖರ್ಜೂರ ಅದು, ನೀವು ಸಿಕ್ಕರೆ ತಿನ್ರಿ, ಅದೇನು ಪ್ರಶ್ನೆ ಇಲ್ಲ. ಹಣ್ಣು ಆಯ್ತಂದ್ರೆ ಈಚಲ ಹಣ್ಣ ಭಾಳ ಅದ್ಭುತವಾಗಿರ್ತದ. ಅದಕ್ಕೆ ಏನ್ ಮಾಡಿದ್ರಿ ಇವರು? ಅದಕ್ಕೊಂದು ಹೋಲ್ ಹಾಕಿ ಅದನ್ನ ನೀರು ತೆಗೆದು ಅದನ್ನ ಮೊದಲು ತಗೊಂಡಾಗ ನೀರಾದ ಔಷಧ, ನಾವು ಡಾಕ್ಟರ್ ಕೂಡ ಅದನ್ನ ಏನ್ ಮಾಡ್ತೇವೆ, ನಿಮ್ಗೆ ರೆಫರ್ ಮಾಡ್ತೇವೆ. ಆದ್ರೆ ಅದನ್ನ ಬಿಸಿಲಿಗೆ ಇಟ್ಟಿಗೆಂದ ಅದನ್ನೆಲ್ಲ ಹಾಳು ಮಾಡಿ ಹತ್ತಿ ರೀತಿ ಹಿಂದಾಗಡೆ ಏನದ ಅದನ್ನ ತಗೊಂಡು ನಿಷೇ ಮಾಡ್ಕೊಂಡು ನಾನು ಏನ್ ಮಾಡ್ಬೇಕು? ಆಗುದಿಲ್ಲ. ಬಂಧುಗಳೇ, ಇವತ್ತಿನ ದಿವಸ ಒಂದು ಸಣ್ಣ ವಿಷಯ ಹೇಳ್ಕೊಂಡು ಮುಂದೆ ಹೋಗ್ತೇನೆ. ಪೂಜ್ಯರು ನಿಮಗೆ ನಗಸ್ಬೇಕಿರ್ತಾರೆ. ನಾವು
ನಕ್ಸಲು ಹೇಳ್ತಿರ್ತಾರೆ ಈ ಸರ ಬಹಳ ಕ್ಲಿಷ್ಟವಾದಂಥ ವಿಷಯವನ್ನು ಕೊಟ್ಟಾರೆ. ಜನವರಿ 1 ಗೊತ್ತಲ್ರಿ, ಮಾತು ನೋಡಿರ್ಲಿಲ್ಲ, ಸಿದ್ದೇಶ್ವರ ಸ್ವಾಮಿಗಳು ಹೇಳ್ತಿದ್ರು ಜನವರಿ 1 ಗೊತ್ತಲ್ಲ, ಹೊಸ ವರ್ಷ ಬಂತು ಎಂದು ಎಲ್ಲರ ಜೊತೆಯಲ್ಲಿ ಹರ್ಷದಿಂದ ಇರಬೇಕು ಅಂತ ಬಂತು. ಯಾವುದು ಹೊಸ ವರ್ಷ ಜನವರಿ 1 ಹೊತ್ಕೊಂಡೋದ್ರಾಗ ಒಟ್ಟು ಮುಂದೆ ಮಕ್ಕಳು ಕುಡಿದು ಬಿದ್ದುಬಿಟ್ಟಿದ್ರು. ನಾ ಯಾರು ಅದಕ್ಕೆ ಹೇಳ್ತಾರೆ, ಅದನ್ನು ಮಾಡಬೇಡ, ಅದು ಸಂಸ್ಕಾರ ಅಲ್ಲ. ಜನವರಿ 1 ಕೇವಲ ಒಗರದ ಅರ್ಥ ಆಗ್ತದೆ. ನಿಮಗೇನು ಗೊತ್ತೈತೆ ಅಂತ ತಿಳ್ಕೊಬೇಡ್ರಿ, ಆ ಶರೀರ ಒಗರೇ ಇರ್ತಾವ. ಜನವರಿ 1 ಒಗರು, ಮುಂದೆ ಯುಗಾದಿಗೆ ಚೂರು. ಮಕ್ಕಳಿಗೆ ಯಾರು ಪಾರ್ಟಿ ಬಗ್ಗೆ ಅಂದ್ರ ಗಂಡದೇನು ಹೇಳಿ, ಬೈದೇನು ಹೇಳ್ರಿ, ಹಳೇದೇನು ಹೇಳ್ರಿ, ಅಯ್ಯೋ ಹಳೆ ಹೆಂಗೆ ಹೇಳೋದವ ಮಕ್ಕಳ ಜೀವನ ಮಾಡೋದು. ಮಗಳ ಜೀವನ ಚಲೋ ಮಾಡ್ಬೇಕಾದ್ರೆ ಹಳೆ ಹೇಳೋದು ಕಾಲ ಕಾಡ್ತಮ್ಮ, ಇದರಿಂದ ಅಂತ ಹೇಳ್ತಾರೆ. ಇದೀಗ ಇಬ್ರು ಹೋಗ್ಲಿಕ್ಕೆ ಇಬ್ಬರಿಗೆ ತಯಾರು ಮಾಡಿ ಪಾರ್ಟಿ ಕಳಿಸಿದ್ರೆ ತಪ್ಪದು. ಅದಕ್ಕೆ ನಾನು ಹೇಳೋ ತಾತ್ಪರ್ಯ ಅಂದ್ರೆ, ಜನವರಿ 1 ಹೊಸ ವರ್ಷ ಬರೇ ಕೇವಲ ಕುಡುಕರು ಮತ್ತು ಅನೇಕ ಜನರೇ ತಪ್ಪು ತಿಳ್ಕೊಬೇಡ್ರಿ, ಒಳ್ಳೆ ರೀತಿಯಿಂದ ಆಚರಿಸ್ಯಾರ. ನಾವು ಕೂಡ ಏನಂದ್ರೆ ಬರೇ ರಾತ್ರಿ ದೀಪ ಹಚ್ಚಿ ಸ್ವೀಟ್ ಮಾಡ್ಕೊಂಡು ಮಕ್ಕೊಂಡೇವ. ಮತ್ತೆ ಬೇರೆ ಭಾಳ ಜನ ಅದೇ ಹೋಗ್ಯಾರ. ಅದು ಕೇವಲ ಮನುಷ್ಯರ ಆಚರಣೆ ಮಾಡ್ತಾರೆ. ಯಾವ್ರಿ ಜನವರಿ 1 ಹೊಸ ವರ್ಷ. ಯುಗಾದಿ ನೋಡ್ರಿ ಯಾರ್ಯಾರು ಆಚರಣೆ ಮಾಡ್ತಾರ, ಪಶು ಪಕ್ಷಿ ಗಿಡ ಮರ ಎಲ್ಲ ಒಂದು ಅವಕಾಳ ಮಳೆ ಬಿದ್ದು ಬಿಡ್ತದ, ಮಣ್ಣಿನ ವಾಸನೆ ಬರ್ತದ, ಎಲ್ಲ ಬರ್ತದ. ಆಯ್ತು, ಯಾರು ನಮ್ಮ ಬಸವಾನಂದ ಶ್ರೀಗಳ ಮಠಕ್ಕೆ ಕರೀತಾರ, ನಡು ಪಾದಯಾತ್ರೆ ಇರ್ತಾರ. ಇದು ಹೊಸ ವರ್ಷದ ಅನುಭವ. ಇದಕ್ಕೆ ನಾವು ಹೆಂಗೆ ಸಂಸ್ಕಾರ ಮಾಡ್ಕೋತೀವಿ ಹಂಗಾಗ್ತದೆ. ಆ ದೃಷ್ಟಿಯಿಂದ ಉದಕವೆಲ್ಲ ಒಂದೇ ಈಚಲವರಿಸಿ ಆಶ್ರಯಿಸಿ ಮದ್ಯಪಾನವೆನಿಸಿತ್ತು, ಸುರ ತರುವ ಆಶ್ರಯಿಸಿ ಅಮೃತವೆನಿಸಿತ್ತು. ನೋಡ್ರಿ, ಅಮೃತ ಸುರ ತರುವ ಆಶ್ರಯಿಸಿ ಅಮೃತ ಅಂದ್ರೆ ಎಣ್ಣೀರ. ಮುಂದೆ ದೇಹವೆಲ್ಲ ಒಂದೇ, ನಮ್ಮ ದೇಹ, ನಿಮ್ಮ ದೇಹ, ಅಜ್ಜವ ದೇವ, ಷಂಡ್ರ ದೇಹ ಏನದವ, ಸ್ವಾತಂತ್ರ್ಯ ಹೋರಾಟಗಾರ ದೇಹ ಎಲ್ಲ ನಮ್ಮ ಒಂದೇ. ಪ್ರಸಾದ ಕಾಯಬೇಕು, ಕೆಡಿಸಲಾಗದು ಅಂತಾರೆ. ಇವತ್ತು ಟಿವಿ ಒಳಗೆ ಇದ್ರಾಗ ನೋಡ್ರಿ ಏನ್ ಹೇಳಿದ ಗೊತ್ತ, ಅಡ್ಡಾಡ್ತಾರೆ, ಹೆಂಗೆ ಹುಚ್ಚರೈತೆ ಅಡ್ಡಾಡ್ತಾರೆ ಜನ. ನಮ್ಮ ಸಂಸ್ಕಾರ ಬೇಕು. ಸಿದ್ದರಾಮ ವಚನ ಒಬ್ಬರಿಗೆ ಓದೇ ರೈತ, ಪ್ರಸಾದ ಕಾಯವ ಕೆಡಿಸಬಾರದು, ಅಂತರಂಗ ಬಹಿರಂಗ ಸುದ್ದಿ ಹೇಳ್ತಾರೆ. ಅಲ್ಲಿ ಹಂಗ್ ಮಾಡ್ತಾರೆ, ಅದಕ್ಕೆ ಹೇಳ್ತಾರ. ಅಲ್ಲಿ ಎಂತ ಚಿತ್ತ ನಡೀತದ, ನಾ ಈ ವೇದಿಕೆ ಮೇಲೆ ಅದನ್ನೆಲ್ಲ ಹೇಳಂಗಿಲ್ಲ. ನೀ ಸಂಸಾರ ಇದನ್ನ ಮಾಡು, ನಿನ್ನ ಧರ್ಮಪತ್ನಿ ಚಂದ ಸಂಸಾರ ಮಾಡಿ ಭವಕ್ಕೆ ಒಳ್ಳೆಯ ಬೀಜವನ್ನು ಕೊಡು. ಮುಂದೋಡ್ರಿ ಚಂದ ಹೇಳ್ತಾರೆ. ಲಿಂಗವ ಆಶ್ರಯಿಸಿ ಭವಾರಣ್ಯಕ್ಕೆ ದಾವಾನವೆನಿಸಿತ್ತು ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಇದನ್ನೆಲ್ಲ ಮಾಡಿದ ಮೇಲೆ ನೀನು ಲಿಂಗವನ್ನು ಆಶ್ರಯಿಸಿಬಿಟ್ಟೆ ಅಂದ್ರೆ, ನೀನು ಸಂಸಾರದಾಗ ಏನಾರ ತಪ್ಪು ಮಾಡಿದ್ರಿ ಅಂದ್ರೆ, ಲೌಕಿಕದಾಗ ತಪ್ಪು ಮಾಡಿದ್ರ, ಅಕಸ್ಮಾತ್ ಅಲೌಕಿಕದೊಳಗೂ ತಪ್ಪು ಮಾಡಿದ್ದೆ ಅಂದ್ರೆ ಏನಂದ್ರೆ, ಲಿಂಗವನ್ನು ಆಶ್ರಯಿಸಿದೆ ಅಂದ್ರೆ ಭವಾರಣ್ಯಕ್ಕೆ ಅದು ಬೆಂಕಿ ಹತ್ತಿ ಹೋಗ್ತದೆ ಅನ್ನುವಂಥ ಮಾತನ್ನು ಕೂಡ ಅಲ್ಲಿ ಹೇಳ್ತಾರೆ. ಇಂಥ ಅದ್ಭುತವಾದಂಥ, ಅದು ಒಂದೇ ಅರ್ಧ ತಾಸಿನಾಗ ಹೇಳುವಂಥ ಮಾತಲ್ಲ. ಅದಕ್ಕೆ 40 ನಿಮಿಷ ಕೊಟ್ಟಾರ ಪೂಜ್ಯರು, ಇನ್ನು 10 ನಿಮಿಷ ಮಾಡ್ತೀನಿ ನಾನು. ಯಾಕಂದ್ರೆ ಬಹಳ ಮುಖ್ಯವಾದದ್ದನ್ನೇ ಹೇಳಬೇಕಾಗಿತ್ತು ಈ ದಿವಸ. ಇಲ್ಲಿ 3 ಹಂತದ ವ್ಯಕ್ತಿಗಳನ್ನು ಹೇಳಿದರು. 12ನೇ ಶತಮಾನದ ಶರಣರು, 18ನೇ ಶತಮಾನದ ಲೂಯಿಸ್ ಬ್ರೈಲ್ ಅವರು, 21ನೇ ಶತಮಾನದಾಗ ಯಾರ್ದಾಗ್ರಿ 20ನೇ ಶತಮಾನದಾಗ ಪಂಚಾಕ್ಷರಿ ಗವಾಯಿಗಳು ಬಂದ್ರ, ಪುಟ್ಟರಾಜ ಗವಾಯಿಗಳು ಬಂದ್ರ. 21ನೇ ಶತಮಾನದಾಗ ಯಾರು ಬಂದ್ರು? ಬಸವಾನಂದ ಪೂಜ್ಯರು ಬಂದ್ರು. ಹುಟ್ಟಂಗಿಲ್ಲ ತಿಳ್ಕೊಬೇಡ್ರಿ, ಶರಣರು ಸತ್ಪುರುಷರು ಹುಟ್ಟಂಗಿಲ್ಲ ತಿಳ್ಕೊಬೇಡ್ರಿ. ಜನಪದ ಹೇಳ್ತಾರ, ಸತ್ಕುಳ್ಳ ಎತ್ತು ಸತ್ತಿದ್ದೇನೆ ಬೇಡ, ಇದು ಜತ್ತಿ ಮಿಣಿಯಾಗಿ ಹುಟ್ಟಿ ಬಂದಾನ ಅಂತ ಹೇಳ್ತಾರೆ ಜಾನಪದರು. ಅದಕ್ಕೆ ಏನಂದ್ರೆ, ಇವತ್ತಿನ ದಿವಸ ನಾವು ಅವ್ರನ್ನ ರೂಪದಲ್ಲಿ ಕಾಣಬೇಕು. ಇವತ್ತ ಲೂಯಿಸ್ ಬ್ರೈಲ್ ನಮ್ಮ ಬೀಗಲ್ಲ, ನಮ್ಮ ಮಾವಾರಲ್ಲ, ನನಗೆ ಅವ್ರ ಕಡೆಯಿಂದ ಅವಶ್ಯಕತೆ ಇಲ್ಲ, ನನ್ನ ಕಣ್ಣದಾವ ಎಲ್ಲ ಚಲೋ ಅದಾವ. ಆದ್ರೆ ಇವತ್ತು ಅವ್ರಿಗೆ ವಿಷಯ ಯಾಕೆ ಇಟ್ಟಾರಂದ್ರ, ಅವ್ರು ಮಾಡಿದಂಥ ಸತ್ಕಾರ್ಯಗಳು ನಮ್ಗೆ ತಿಳಿಲಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ಜನವರಿ 4, 1809 ಬಿಡ್ತಾರೆ ಲೂಯಿಸ್ ಬ್ರೈಲ್ ಅವರು. ದಯವಿಟ್ಟು ನಿಮ್ಮ ಮನೆಗೆ ಬಾರ, ಸ್ವಲ್ಪ ಟೈಮ್ ಇದ್ರೆ ಮಕ್ಕಳಿಗೆ ಹೇಳಿ, ಇದು ಎಲ್ಲಿ ತೊಗೊಂಡು ಬಂದಿರಿ, ನೀವು ಪ್ಯಾರಿಸ್ ಹೋಗಿ ತೊಗೊಂಡು ಬಂದಿರಿ ಬೇಡ್ರಿ, ಮೊಬೈಲ್ನಾಗ ನೋಡಿದೆ ನಾನು ಬರ್ಬೋದು, ಬರೀ ಕಾರ್ನಾಗ ನೋಡಿದ್ದೀನಿ. ಭಾಳ ಸಮಯ ಹಾಳು ಮಾಡೋದು ಬೇಡ, ಅಭ್ಯಾಸ ಮಾಡಲಿ ಮಕ್ಕಳು. ಅದ್ರ ಜೊತೆ ಇದು ಒಂದು ಹೇಳಿ. ಜನವರಿ 4, 1809 ಹುಡ್ತಾರ
ಬಾಲ್ಯದಲ್ಲಿ ಆಕಸ್ಮಿಕ ಘಟನೆಯಿಂದ ಅವ್ರ ಕಣ್ಣು ಹೋಗ್ತಾವ. ನನ್ನ ಬಾಳ ಕನಸ್ತದ ಪೂಜ್ಯರು ಬಾಲ್ಯದಲ್ಲಿ ಕಣ್ಣು ಕಳ್ಕೊಂಡ್ರು. ಅವ್ರಿಗೆ ಕಣ್ಣಿದ್ದು ಯಾವ್ದೋ ಒಂದು ಔಷಧ ಹಾಕಿ ಏನಾಯ್ತಿರ ಅವರು ಹೋಗ್ಬಿಟ್ಟು. ಆದ್ರೆ ಏನಾಯ್ತು ಹೇಳಿ ನೋಡಿ, ಲೂಯಿಸ್ ಬ್ರೈಲ್ ಅವರು ಮತ್ತು ಪೂಜ್ಯ ಬಸವಾನಂದ ಶ್ರೀಗಳು ಬದುಕಿನ ಪಂಚಾಕ್ಷರಿ ಗವಾಯಿಗಳು ಪುಟ್ಟರಾಜ ಗವಾಯಿಗಳು ಏನ್ ಮಾಡಿದ್ರಂದ್ರ, ಬದುಕಿನ ಅನಿರೀಕ್ಷಿತ ಘಟನೆ ತಮ್ಮ ಆತ್ಮವಿಶ್ವಾಸವನ್ನು ಕಸಿಯಬಾರದು ತಿಳ್ಕೊಂಡು, ಮಾನಸಿಕವಾಗಿ ಖುಷಿಯಬಾರದು ತಿಳ್ಕೊಂಡು ನಮಗೆಲ್ಲ ಇಂಥ ಖುಷಿ ಕೊಡಕ್ಕೆ ಚಪ್ಪಾಳೆ. ಲೂಯಿಸ್ ಬ್ರೈಲ್ ಅನ್ನು ಇವತ್ತಿನ ದಿವಸ ಮನಗುಂಡಿ ವೇದಿಕೆ ಮೇಲೆ ಶರಣರು ಮಾಡಿದ್ದಾರೆ ಯಾರು? ಬಸವಾನಂದ ಶ್ರೀಗಳು. ಯೂನಿವರ್ಸಿಟಿಯಲ್ಲಿ ಇದರಲ್ಲಿ ವಿಜ್ಞಾನ ವೇದಿಕೆಯಲ್ಲಿ ಅವ್ರನ್ನ ಮಾಡ್ಬೋದು. ಆದ್ರೆ ಈಗ ಯಾಕೆ ಬಂದ್ರು ಲೂಯಿಸ್ ಬ್ರೈಲ್? ಅದು ಶರಣ ಜೀವನ, ಶರಣರು ಮಾಡಿದ್ದನ್ನೇ ಸಮಷ್ಟಿ ಕಲ್ಯಾಣ. ಅದಕ್ಕೆ ಹೇಳ್ತಾರೆ, ಅದು ನೋಡ್ರಿ ಬ್ರೈಲ್ ಅನ್ನೋ ಮಾಂತ್ರಿಕ ಲಿಪಿಯನ್ನು ಅವ್ರು ಇದು ಮಾಡಿದ್ರು, ಏನೋ ಕಂಡುಹಿಡಿದ್ರು. ಸಂಕ್ಷಿಪ್ತವಾಗಿ ಹೇಳ್ತಾರೆ, ಅವರು ತಂದೆ ಚರ್ಮದ ಕೆಲಸ ಮಾಡ್ತಿದ್ರು. ಅದು ಆ ಕುದುರೆ ಮ್ಯಾಗ ತಡಿ ಹಾಕ್ತೇವೆ. ಆ ಕುದುರೆಗೆ ಏನದ ಎಲ್ಲ ಹಗ್ಗ ಪಗ್ಗ ತೊಗಲಿನ ತಯಾರು ಮಾಡ್ತಿದ್ರು. ಅದನ್ನ ಮಾಡುವಂತ ಸಣ್ಣ ಮಗ ಇದು 4 ವರ್ಷ ಇದ್ದಾಗ ಹೋಗಿ ಏನಾಯ್ತಂದ್ರೆ, ಅದು ಆ ಡಬ್ಬನಲ್ಲಿ ತೂತು ಹಾಕೋತ್ನಾಗ ಕಣ್ಣಿಗೆ ಚುಚ್ಚಿ ಬಿಡ್ತೀವಿ. ಒಂದು ಕಣ್ಣಿಗೆ ಚುಚ್ಚಿ ಹಾಕ್ತೀವಿ, 2 ಕಣ್ಣಾಗ ಔಷಧ ಹಾಕ್ತೀವಿ, 2 ಕಣ್ಣು ಮಾವು. ಏನಾದ ಪರಿಸ್ಥಿತಿ? ಸುಮ್ಮನೆ ಕೂಡಿಲ್ಲ ಅವರು. ತಂದೆ ಬೇಕಂತದ, ಮಗನ ಏನಾರೇ ಮಾಡ್ಬೇಕಂತ. ನೋಡ್ರಿ, ತಂದೆ ಲೂಯಿಸ್ ಶಿಮೋ, ನೆನೆಸ್ಬೇಕು ಅವ್ರನ್ನೆಲ್ಲ. ಇವತ್ತಿನ ದಿವಸ ತಾಯಿ ಹೆಸರ ಮೋನಿಕಾ ಕ್ಯಾಥೋಲಿನ್. ಇವರಿಬ್ಬರು ನೋಡಿ, ಮಗ ಶಾಣೆ ಇದ್ದ, ಹಿಂಗಾತು ಹೆಂಗ್ ಮಾಡ್ಬೇಕಂತ ತಿಳ್ಕೊಂಡು ಏನ್ ಮಾಡ್ತಾರಂದ್ರ, ಮುಂದೆ 5 ವರ್ಷ ಆದ್ಮೇಲೆ ಮಗ ಕೇಳ್ತಾನ, ಟ್ರೀಟ್ಮೆಂಟ್ ಕೊಟ್ಟರು 1 ವರ್ಷ ಎಲ್ಲ ಆದ್ಮೇಲೆ ಮಗ ಕೇಳ್ತಾನ, ಅಪ್ಪ ನನಗೆ ಯಾಕೆ ಎಲ್ಲ ಕತ್ಲಿ ಕಾಣಕತ್ತದ, ಯಾಕೆ ಕತ್ಲಿ ಕಾಣಕತ್ತದ? ಅವಾಗ ತಂದೆ ತಾಯಿ ಸುಮ್ಕೊಂಡಿರ್ಲಿಲ್ಲ. ಏನ್ ಮಾಡಿದ್ರು ಗೊತ್ತನ್ರಿ? ಅಲ್ಲಿ ಪ್ಯಾರಿಸ್ ಒಳಗೆ ಏನಪ್ಪಾ ಅಂದ್ರ 1786ರಲ್ಲಿ ಒಂದು ಜಗತ್ತಿನ ಮೊಟ್ಟ ಮೊದಲ ಅಂಧರ ಶಾಲೆ ಇತ್ತು. ಅಲ್ಲಿ ಅವ್ರನ್ನ ಸೇರಿಸ್ತಾರ. ಸೇರಿಸಿ ಎಲ್ಲ ಮಾಡಿ ಸೇರಿಸಿದ ಮೇಲೆ ಅದ್ಭುತವಾಗಿ ಓದ್ತಾರ, ಅದ್ಭುತವಾಗಿ ಸಾಧನೆ ಮಾಡಿ 15ನೇ ವರ್ಷನಾಗ ಒಂದು ಪುಸ್ತಕ ಬರೀತಾರೆ. ಯಾರು? ಲೂಯಿಸ್ ಬ್ರೈಲ್. ಪೂಜ್ಯರು ಎಷ್ಟು ವಚನ ದರ್ಶನ ಎಷ್ಟು ದಿನ ಬರೆದಿರ್ತೀವಿ? ವಚನ ಹೃದಯ ಎಷ್ಟು ದಿನ ಆಯ್ತು ಬೇರೆ ತಮಗೆ? 7 ತಿಂಗಳು. ನೋಡ್ರಿ ಏನ್ ಮಾಡ್ತೀರಿ. ನಾವೊಂದು ಮುಳುಗುಂದದ ಬಾಲಲೀಲಾ ಮಾನಸಿಕಗಳು ನಾಟಕ ಬರೆದು ಕೊಟ್ರಿ ಡಾಕ್ಟರ್ 2 ವರ್ಷದಿಂದ ಕೇಳಿದೆ. ಕಣ್ಣಿದ್ದಾವ, ಕೈಯಾಗ ಮೊಬೈಲ್ ಇದ್ದಾವ, ಕಿಶೆದಾಗ ಹಾಕಿದ್ದಾವ, ಎಲ್ಲಿ ಬೇಕಲ್ಲಿ ಉಣ್ಬೇಕು, ಎಲ್ಲಿ ಬೇಕಲ್ಲಿ ಮಕ್ಕೋಬೇಕು, ಎಲ್ಲರೂ ನಡೀತದ ನನಗೆ. ಸಾದಾ ಸೀದಾ ಜೀವನದವ. 2 ದಿನ 2 ಹೊತ್ತು ಇಷ್ಟಲಿಂಗ ಪೂಜಾ ಮಾಡ್ಕೋಬೇಕು, ಮಠಮಾನ್ಯದಲ್ಲಿ ಇರಬೇಕು, ತಮ್ಮ ಯಾವುದೇ ಒಂದು ಸ್ವಾಮಿತ್ವಕ್ಕೆ ಚ್ಯುತಿ ಬಾರದಂತೆ ಇದ್ದುಕೊಂಡು ವಿಷಯ ಸಂಗ್ರಹಿಸಿ ಎಲ್ಲ ಮಾಡಿ ಪೂಜ್ಯರು ಬರೀತಾರಂದ್ರೆ ಅದಕ್ಕೆ ಅಲ್ಲಿ ಅದಕ್ಕೇನಂದ್ರ, ಅದನ್ನ ಏನಂದ್ರ ಅವ್ರ ತಂದೆ ಬಹಳ ಶ್ರಮ ಪಟ್ಟ. ಅವತ್ತಿನ ದಿವಸ ಇದು ಬ್ರೈಲ್ ಲಿಪಿ ಇರಲಿಲ್ಲ. ಏನಾಯ್ತಂದ್ರೆ ಅವತ್ತಿನ ಸೈನಿಕರು ಏನ್ ಮಾಡ್ತಿದ್ರಂದ್ರ, ನೋಡ್ರಿ, ಒಂದು ಚರ್ಮದ ಪಟ್ಟಿ ಬಳಸ್ತಿದ್ರತ್ರಿ ಯುದ್ಧದೊಳಗೆ. ಅದ್ರೊಳಗೆ ಉದಿದ್ರೆ ಒಂದು ಹವಾ ಬರ್ತಿತ್ತ. ಇವೆಲ್ಲ ಹೇಳ್ಕೊಳಕ್ಕೆ ನಮ್ಗೆ ಉಚಿತ ಅನಿಸ್ತದೆ, ಹ್ಯಾಂಗ ಇರ್ಬೇಕತ್ತ. ಅದರೊಳಗಿನ ಶಬ್ದವನ್ನು ತಿಳ್ಕೊಂಡು ಇದೇ ಶಬ್ದ ಅಂತ ತಿಳ್ಕೊತಿದ್ದ ತಾವು. ಇದು ಕರೆನ ಹೌದಂತ ವಿಚಾರ ಮಾಡಿದ್ರೆ ನನಗೇನಾಯ್ತಂದ್ರ, ಪಂಡಿತ ಪಂಚಾಕ್ಷರಿ ಗವಾಯಿಗಳು ಚೀಸ್ ಮಾಡಿಸಿದ್ರೆ, ಯಾಕಂದ್ರೆ ಸಂಗೀತದ ಚೀಸ್ಗಳು ನಡೆಯಕ ಎಲ್ಲಿ ಮಾಡಿದ್ರಂದ್ರೆ, ಅವರು ಅಡಿಯೊಳಗೆ ಅಡ್ಡಾಡೋದು ಹಕ್ಕಿ ಬಂದಿರ್ತದ. ಅದನ್ನ ನೋಡಿ ಆ ಕಟ್ಟಿಗೆಲೆ ಹಿಂಗೆ ಹೆರ್ಚಿ 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 ಮಾಡಿ ಹಾರ್ಮೋನಿಯಂ ಹಾಕಿದ್ರು. ಸಮುದ್ರ ದಂಡೆಯೊಳಗೆ ಅಲ್ಲಿ ತೆರೆಗಳು ಬರ್ತಿದ್ದು. ಆ ತೆರೆಗಳ ಸಪ್ಪಳ ನೋಡಿ ಏನ್ ಮಾಡಿದ್ರು, ಅದನ್ನ ನೋಡಿಕೆಂದ ಅಲ್ಲೇ ಕೂತು ಅಲ್ಲೇ ಮಾಡ್ತಿದ್ರತಾವೆಲ್ಲ. ಅದೆಲ್ಲ ಶಿಬಿಕಿ ಬೆಂಡ ತಗೊಂಡು ಹೋಗಿಟ್ಟಿರ್ತಾರೆ. ಎಷ್ಟೊಂದು ಶ್ರಮ ಪಟ್ಟಿರ್ತೀರಿ. ಇವತ್ತು ಹೊಸ ಹೊಸ ಚೀಸ್ಗಳನ್ನ, ಟುಮ್ರಿ ರಾಗಗಳನ್ನ ಯಾರಾದ್ರೂ ಕೊಟ್ಟಿದ್ರೆ, ಆ ಗವಾಯಿಗಳು ಹೆಂಗೆ ಕೊಟ್ಟರು ಹಂಗೆ ಇವ್ರು ಕೊಟ್ಟಿದ್ದಾರೆ. ಅದಕ್ಕೆ 15ನೇ ವರ್ಷಕ್ಕೆ ಒಂದು ಪುಸ್ತಕ ಬರೀತಾರೆ. ನೋಡ್ರಿ, ಮುಂದೆ 1850ರಲ್ಲಿ ಇಂಥ ಪುಣ್ಯಾತ್ಮ ಕ್ಷಯರೋಗ ಬಳಿ ಆಗ್ತಾನೆ. ಅವತ್ತಿನ ದಿವಸ ಔಷಧಿ ಇದ್ದಿದ್ದಿಲ್ಲ, ಕ್ಷಯರೋಗ ಔಷಧಿ ಇದ್ದಿಲ್ಲ. ಇವತ್ತು ಬಸವಾನಂದ ಪೂಜ್ಯರಂತವ್ರು ಅವ್ರಿಗೆ ಔಷಧ ಕೊಟ್ಟಿದ್ದು ಉಳಿತಿದ್ರು ಏನೋ ಗೊತ್ತಿಲ್ಲ. ಅದಕ್ಕೇನಂದ್ರೆ ಅಂಥ ಒಂದು ಆಗ್ತದೆ. ಅದಕ್ಕೇನಂದ್ರೆ ಇವತ್ತು ಲೂಯಿಸ್ ಬ್ರೈಲ್ ಅವರು ಏನು ಮಾಡಿದ್ರಂದ್ರೆ ಅಂಥ ಒಂದು ಅದ್ಭುತವಾದಂಥ ಸಾಧನೆಯನ್ನು ಮಾಡಿದರು ಅನ್ನುವಂಥ ಮಾತನ್ನು ಕೂಡ ನಾನು ನಿಮಗೆ ಹೇಳಬೇಕಾಗ್ತದೆ. ಅದಕ್ಕೆ ನನ್ನ ಟೈಮ್ ಮುಗಿದಿತ್ತು. ಇನ್ನು ಕೊನೆಯದಾಗಿ ಎಲ್ಲ ವಿಷಯವನ್ನು ತಿಳ್ಕೊಂಡಿದ್ದೀರಿ. ಇದರ ಜೊತೆಗೆ ಇವತ್ತಿನ ಈ ಎಲ್ಲ ತತ್ವಜ್ಞಾನಿಗಳು ಎಲ್ಲರೂ ಏನು ಮಾಡ್ಯಾರಂದ್ರೆ
ನಮಗೆಲ್ಲ ಏನೇನು ಕೊಟ್ಟ ಅಂದ್ರೆ ಸಂಸ್ಕಾರ ಕೊಟ್ಟ. ಅಲ್ಲಿ ಎಲ್ಲ ಏನಪ್ಪಾ ಅಂದ್ರೆ ನವರಸಗಳು ನವರಾಗಗಳ ವಚನಗಳು. ನೀವು ಎಲ್ಲ ಶಾಸ್ತ್ರ ವಚನ ನೋಡ್ರಿ. ಇವತ್ತು ಸಂಗೀತಗಾರ ಪದ್ಮಶ್ರೀ ಎಲ್ಲ ತಗೋತಾರೆ, ಪದ್ಮಭೂಷಣ. ಅವು ಹಾಡಾಕ ಬರದಾರ ತಗೋತಾರೆ. ಇವರು ಹಾಡಾಕ ಬರಲಾರಕ್ಕೆ ಬರ್ತಿದ್ರಂದ್ರೆ ನೀವೇನು ತಗೊಳ್ತೀವಿ? ಅಷ್ಟೊಂದು ರಾಗಗಳನ್ನು ಹೊಂದಿಸಿ ಮಾಡಿ ಅವರೆಲ್ಲ ಬರೆದ್ರು ಅನ್ನುವಂಥ ಮಾತನ್ನು ಹೇಳಬೇಕಾಗ್ಯದ. ಆದರೆ ಇವತ್ತಿನ ದಿವಸ ನಾವೇನು ಮಾಡೋದಂದ್ರೆ ನಮ್ಮ ಒಂದು ಅನಿಯಮಿತ ಜೀವನ, ನಿಯಮಿತವಾದ ಜೀವನ ಅಲ್ಲದು. ಅದ್ರ ಸಂಬಂಧ ನಮ್ಮ ಆರೋಗ್ಯ ಹಾಳು ಮಾಡ್ಕೊಳಕತ್ತೇವ್ರಿ ಇವತ್ತಿನ ದಿವಸ. ನಮಗೆ ಡಾಕ್ಟ್ರಿಗೆ ಬ್ಯಾಸ ಅನಿಸ್ತದೆ, ಎಷ್ಟು ಪೇಷಂಟಪ್ಪ ಏನು ಮುಗಿದಿದ್ದು ಅನ್ನಂಗೆ ಆಗ್ತದೆ. ಯಾಕೆ ಹಿಂಗೆ ಆಗ್ತದ ಅದನ್ನು ಸ್ವಾಮಿಗಳು ಹೇಳ್ತಾರೆ, ನಾನು ಹೇಳಂಗಿಲ್ಲ. ಯಾಕಂದ್ರೆ ನಾನು ಪೇಷಂಟ್ ಬೇಕು, ನಾ ಹೇಳಿದ್ನಂದ್ರೆ ನನ್ನ ಅಂಗಡಿ ಬರ್ಲಿಕ್ಕೆ ನಾ ಏನು ಮಾಡಿಲ್ಲ. ಅದಕ್ಕೆ ಹೇಳ್ತಾರೆ ಆರೋಗ್ಯ ಮೊದಲೆಲ್ಲ ಏನು ಈ ಕುರ್ಚಿ ಮೇಲೆ ಕುಂಡ್ರಕತ್ತೀರಿ ನೀವು? ಮುಗಿಯೋ ಆಯ್ತು, ಎಲ್ಲ ಮೊದಲೆಲ್ಲ ಕುರ್ಚಿ ಮೇಲೆ ಕುಂಡಿರ್ತಿದ್ರಿ ನೀವು, ಹೌದ್ರೆ? ಅಲ್ಲಿ ಗುಡ ರಾಜ್ಕೊಂಡ್ಬಿಡ್ತಿದ್ರು. ಈಗ ಎಲ್ಲರಿಗೂ ಕುರ್ಚಿ ಕೊಡ್ತಾರೆ. ಅದಕ್ಕೆ ರಾಜಕಾರಣಿಗಳು ಕುರ್ಚಿ ಬಿಡಂಗಿಲ್ಲ. ಕುರ್ಚಿ ಇಲ್ಲಾರೆ ನಡೆಯಂಗಿಲ್ರಿ. ನಮ್ಮ ಹಳ್ಳಿಯಾಗ ಬಂದ್ರೆ ನಮ್ಮ ಗೌಡ ಮನೆ ಒಂದು ಕುರ್ಚಿ, ಕುಡ್ಕರ್ಣ ಮನೆ ಒಂದು ಕುರ್ಚಿ. ಹಳ್ಳಿಯಾಗ ಬಂದ್ರೆ ಓಡಿ ಕುಗೊಂಡು ಹಾಕ್ತಿದ್ರು. ಅದು ಬಿಟ್ಟರೆ ಎಲ್ಲರೂ ನೆಲ ಮೇಲೆ ಕುಂಡಿರ್ತಿದ್ರು. ಇನ್ನೊಂದು ಕುರ್ಚಿ ಇರ್ತಿತ್ತು, ಮಠದಾಗ ಇರ್ತಿತ್ತವು. ಎಲ್ಲ ಮೇಲೆ ನಗ ಕಟ್ಕೊಂಡು ಹೋಗ್ತಿದ್ರು. ಅದನ್ನು ಇವಿಷ್ಟು ಬಿಟ್ಟರೆ ಬೇರೆ ಕುರ್ಚಿ ಇದ್ದಿದ್ದಿಲ್ಲ. ಆದ್ರೆ ಏನಾಯ್ತು, ಇವತ್ತಿನ ದಿವಸ ಎಲ್ಲ ಕುರ್ಚಿ ಮ್ಯಾಗ ಅಪೂರ್ಣಿನ ಕುರ್ಚಿ ಹೆಚ್ಚಿಬಿಟ್ರು. ಅದ್ರ ಸಲುವಾಗಿ ಏನಂದ್ರೆ ಇವತ್ತಿನ ದಿವಸ ಕುರ್ಚಿ ಮ್ಯಾಗ ಕುಂಡು ಬಿಟ್ಟು ನೆಲದ ಮ್ಯಾಗ ಪದ್ಮಾಸನ ಹಾಕಿ ಕೊಡುವಂಥ ಕೆಲಸವನ್ನ ನೀವು ಮಾಡ್ರಿ ಎನ್ನುವಂಥ ಮಾತನ್ನು ಹೇಳ್ತಾನೆ. ಅದಕ್ಕೆ ನಮ್ಮ ಜೀವನ ಎಷ್ಟು ಕೆಟ್ಟದ ಅಂದ್ರೆ ಯಾವ ಕಾನೂನು ಕಾಯ್ದೆ ಏನೋ ನಾವು ಕೆಲಸ ಮಾಡ್ತಾ ಇಲ್ಲ. ಅರಿವೆಗಳು ಅನ್ನೋದೇ ನಾವು ತಿಳ್ಕೋಬೇಕು. ಚಂದ್ರಶೇಖರ್ ಪಾಟೀಲ್ ಅವರು ಒಂದು ಕವನ ಬರೀತಾರೆ, ಭಾಳ ಚಂದ ಬರೀತಾರೆ. ಅವ್ರು ಏನು ಬರ್ತಾರೆ ಅಂದ್ರೆ, ಇಲ್ಲಿ ಧಾರವಾಡದಿದ್ದಾಗ ಬರೋದು, ನಾನು ಧಾರವಾಡದಲ್ಲಿ ಮನೆ ಮಾಡಿದ್ದೇನೆ, ಸುಖಿಯಾಗಿದ್ದೇನೆ. ನಾನು ಧಾರವಾಡದಲ್ಲಿ ಮನೆ ಮಾಡಿದ್ದೇನೆ, ಸುಖಿಯಾಗಿದ್ದೇನೆ. ಏಕೆಂದರೆ ಪೊಲೀಸ್ ಸ್ಟೇಷನ್ ಹತ್ತಿರವೇ ನನ್ನ ಮನೆ. ಪೊಲೀಸ್ ಸ್ಟೇಷನ್ ಹತ್ತಿರವೇ ನನ್ನ ಮನೆ. ಆದರೆ ಏನು ಮಾಡುವುದು, ನನಗೆ ಕಳ್ಳರ ಭಯವಿಲ್ಲ, ಪೊಲೀಸರೇ ಭಯ. ಅಂದ್ರೆ ನನಗೆ ವಿಚಾರ ಮಾಡ್ರಿ. ಅಂದ್ರೆ ನಮ್ಗೆ ಸರ್ಕಾರ ಕೊಟ್ಟಂಥ ವ್ಯವಸ್ಥೆಯಲ್ಲಿ ನಮಗೆ ವಿಶ್ವಾಸ ಇಲ್ಲ ಅಂತ ಆಗ್ಯದ. ಅದ್ರ ಸಲುವಾಗಿ ಇಲ್ಲಿ ಏನಂದ್ರೆ ನಾವೆಲ್ಲ ಏನಂದ್ರೆ ನಮ್ಮ ಮಾನವ ಸಂಪನ್ಮೂಲದಿಂದ ಬದುಕಬೇಕ್ರಿ. ಪೂಜ್ಯರು ಬರುವಾಗ ಏನಿತ್ತು ಇಲ್ಲಿ ಬಂದಾಗ, ಇದನ್ನ ಆಮೇಲೆ ಯಾರೋ ದಾನ ಕೊಟ್ಟು ಇದು ಎಲ್ಲ 108 ಎಷ್ಟೊಂದು ಸಮಸ್ಯೆಗಳನ್ನು ಅನುಭವಿಸಿದ್ರು. ಎಲ್ಲೆಲ್ಲೋ ಬೇಡಿ ತಂದು ಮಾಡಿ ಕಟ್ಟಿದ್ರು. ಇದು ಮಾನವ ಸಂಪನ್ಮೂಲ. ನಾವು ಮಾನವರಲ್ಲ. ಅದಕ್ಕೆ ನಾವು ಈ ಸಂಸಾರಿಕರು ಏನು ಮಾಡಕತ್ತೇವೆ ಅಂದ್ರೆ ಮಾನವ ಸಂಪನ್ಮೂಲ ಬಿಟ್ಟು ಮಾನವ ಸಂಪನ್ಮೂಲ ಬದುಕತ್ತೇವೆ. ಈಗ ಅದು ಆಗಬಾರ್ದ್ರಿ. ಅದಕ್ಕೆ ಆಗಬಾರ್ದು ಅನ್ನುವಂಥ ಮಾತನ್ನು ಹೇಳ್ತೀನಿ. ಹೇಳಿ ಎಲ್ಲ ಮಾಡಿ ಇವತ್ತಿನ ದಿವಸ ಭಾಳ ಅದ್ಭುತವಾದಂಥ ಕಾರ್ಯಕ್ರಮವನ್ನು ಮಾಡಿದ್ದೀರಿ. ಅದಕ್ಕೆ ನೀವು ದೇವರನಿಗೆ ಬೇಯ್ತೀರಿ, ಕೊಡ್ತೀರಿ. ಮೊನ್ನೆ ನಾನು ಬಂದಾಗ ಪೇಷಂಟ್ಗೆ ಮೊಳಕಾಲಿ ಕಾಲು ನೋಯಿ ಬಂದಿದ್ರಿ. ಅಕ್ಕಿ ಕಾಲು ತೊಗೊಳಕತ್ತಿದ್ಲು. ಯಾಕವ ಏನಾಗ್ಯದ? ಕಾಲು ನೋವು ಇರಲ್ಲ, ಇಂಜೆಕ್ಷನ್ ಮಾಡ್ತೀವಿ. ಇಂಜೆಕ್ಷನ್ ಡ್ಯಾನ್ ಆಗ್ತದೆ, ಏನು ಮಾಡಿವ ಅಂತ ಕೊಡಬೇಕಲ್ಲ. ಅದಕ್ಕೆ ಇಂಜೆಕ್ಷನ್ ಮಾಡಾಗ ದೇವರಿಗೆ ಬೇದ್ರಿ, ಏನು ತ್ರಾಸ ಕೊಡ್ತೇವ ನೀನು, ಹೆಣ ಐತಿ ಅಂದು. ನಾನು ಏನು ಅರ್ಧಬೇಕು ಅಂತ ನಾನು ತಿಳ್ಕೊಂಡೆ. ಇಲ್ಲಪ್ಪ ದೇವರಿಗೆ ಹೆಣಗಾದಂದು ಅಂದ್ರೆ ಅವನ ಮ್ಯಾಲ ಸತಾರಿ. ನನ್ನ ಅದಕ್ಕೆ ನೀವು ವಚನಗಳಲ್ಲಿ ಕೇಳ ಚನ್ನಮಲ್ಲಿಕಾರ್ಜುನ ಕೇಳ ಇದು ಲಿಂಗಪ್ಪೇದಿ ಏನಂದ್ರೆ ಪ್ರಶ್ನೆ ಮಾಡ್ತಾರ. ಅವ್ರು ತಂದಿದ್ದಂಗ, ಗಂಡಿದ್ದಂಗ, ಹಣ್ಣಿದ್ದಂಗ ತಮ್ಮಲ್ರಿ ಎಲ್ಲ ಹೊಸ ಸಣ್ಣ ವಸ್ತು ಇಲ್ಲ ವಚನಕಾರಲ್ಲಿ. ಅಣ್ಣ, ಅಕ್ಕ, ಭಾವ, ತಂದೆ, ತಾಯಿ, ಅವ್ವೆ, ಅಜ್ಜಿ ಶಬ್ದಗಳು ಶರಣ ಸಾಹಿತ್ಯದಲ್ಲಿ ಬರ್ತಾವೆ. ಎಲ್ಲಿ ಚಿಕ್ಕವ್ವ ಚಿಕ್ಕಪ್ಪ ಇಲ್ಲ. ಅಂತಲ್ಲ ನಿಮ್ಗೆ ಹೇಳೋದು ಸೂಕ್ಷ್ಮ ನೋಡ್ರಿ ವಚನಗಳನ್ನು. ಆ ದೃಷ್ಟಿಯಿಂದ ಏನಪ್ಪಾ ಅಂತಂದ್ರೆ ಇವತ್ತಿನ ದಿವಸ ನಾವು ಆ ದೇವರಿಗೆ ಬೇದದ್ದು ನೋಡಾಗ ಇವತ್ತು ಇದನ್ನು ಭಾಷಣದಲ್ಲಿ ಹೇಳಬೇಕಾಗ್ಯದ ಅನ್ನುವಂಥ ಮಾತನ್ನು ಹೇಳ್ತೇನೆ. ಅದಕ್ಕೆ ಕನ್ನಡವನ್ನು ಬೆಳೆಸರಿ, ಕನ್ನಡವನ್ನು ಉಳಿಸರಿ ಅನ್ನುವಂಥ ಮಾತು ಹೇಳ್ತಾನೆ. ಇವತ್ತು ಇಂಗ್ಲೀಷ್ ಅಂದ್ರೆ ಮುಗಿಸ್ತೀನಿ. ಇಂಗ್ಲೀಷ್ ಒಳಗೆ ಏನಂದ್ರೆ ಒಬ್ಬ ಇಂಗ್ಲೀಷ್ ಮೀಡಿಯಂ ಹುಡುಗ ಏನು ಮಾಡಿದ್ರೆ ಅಂದ್ರೆ ಅವ್ರಿಗೆ ತಾಯಿ ಪ್ರಶ್ನೆ ಕೇಳ್ತಾರ. ಏನು ಕೇಳ್ತಾರ ಅಂದ್ರೆ ಪಪ್ಪ ಏನಂತಾರ ಅಂತೇಳಿ. ಏನು ಕೇಳಿದ್ರಿ? ಮೊದಲು ಪಪ್ಪನೇ ತಪ್ಪ. ಯಾಕ್ರಿ? ಅಪ್ಪ ಅಪ್ಪನ ಶಬ್ದ ಇಲ್ಲ ನಮ್ದು. ಅಮ್ಮ ಅಪ್ಪ ನಮ್ದು ಅಂದ್ಬಿಟ್ಟು ಪಪ್ಪ ಮಮ್ಮಿ ಶುರುವಾಗಿದ್ದೀವಿ. ಪಪ್ಪ ಏನಂತಾರ? ನಮ್ಮ ಫಾದರ್ ಅಂತ. ಸರಿ ಅನ್ರಿ? ಹ್ಞೂ ಅನ್ರಿ? ಹಾಂ ಸರಿ. ಮುಂದೆ ಮಮ್ಮಿಗೆ ಏನಂತಾರ? ಬದರ್. ಇವ ನಮ್ಮ ಮಗ ಏನು ಬರ್ತಾರ? ಹಿಂದಿ ಶಬ್ದ ತಗೊಂಡು
ಚಾಚಾ ಏನಂತಾರ ಚಾದ ನೋಡ್ರಿ ಹೆಂಗ ಕಟ್ಟಿ ಹೆಂಗ್ ಕಲ್ಸಾವ ನಿಮ್ಮ ಕೊಟ್ಟಿ ಅಕ್ಕಿ ಕಲ್ಸಿಲ್ಲ ಇವ ಅಂತ ಅಂತಾನ ಅಕ್ಕಿ 30 ಮಂದಿ ಕಲ್ಸ ಅದ್ರ ಶಾಣೆ ಇರ್ತಾರಲ್ರಿ ನಿನ್ನ ಮಗನ ಯಾಕೆ ಶಾಣೆ ಆಗಿಲ್ಲ ನೀ ಮೊದಲು ಶಾಣೆ ಆಗಿಲ್ಲ ಹೌದಾ ಅದಕ್ಕೆ ಅಕ್ಕಿ ಏನದು ಚಾದರ್ ಅಲ್ಲದು ಅದು ಚಾಚಾ ಚಾದರ್ನಾಗಿಲ್ಲ ಅಂಕಲ್ 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 ನಾವು ಮುಂದೆ ನೋಡ್ರಿ ಮುಂದೇನು ಹೇಳ್ತಾರಂದ್ರ ಚಾಚಾ ವೈಫ್ ಏನಂತಾರ ಆ ಹುಡುಗ ಅಷ್ಟೊತ್ತಿ ಶಾಣೆ ಆಗಿತ್ತು ಜರ ಅಮ್ಮ ಬೇಕಾಳ ಚಾಚಾ ವೈಫ್ ಏನಂತಾರ ಅಂದ್ರೆ ಎಂಟೇನ ಅಂತ ಅಕ್ಕಿ ಅನ್ನೋದು ಎಂಟೇನಿ ಬಿಡ್ಬೇಡ ಎಂಟೇನ ಅನ್ನೋದು ಆಂಟಿ ಓಹೋ ಆಂಟಿ 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 ಆ ಹುಡುಗ ಯಾವಾಗ ಅಭ್ಯಾಸ ಮಾಡ್ಬೇಕ್ರಿ ಯಾವಾಗ ಇನ್ಫಾರ್ಮ್ ಹಾಕ್ಬೇಕು ಯಾವಾಗ ಊಟ ಹಾಕ್ಬೇಕು ಯಾವಾಗ ಶರಣ ಓದ್ಬೇಕು ಯಾವಾಗ ಉಸ್ಕೊಂಡ್ಬೇಕು ಯಾವಾಗ ಮಾಡ್ಬೇಕಾದ್ರೆ ಕತಿ ದೇವರೇ ಬಲ್ಲ ನಾವು ಎಷ್ಟು ಆರಾಮ ಮಾತಾಡೋದು ಎಣ್ಣೆ ಹಾಕೋದು ಸಾಲಿ ಹೋಗಿದ್ದೆವು ಹೊಲ ವಿಷಯ ಹೋಗಿದ್ದೆವು ಎಂತಿಂತ ನೀರು ಕುಡಿತಿದ್ದೆವು ಅದು ಹೋಗಿ ಕಾಲ ಹೋಗ್ಬಿಡ್ರಿ ಮುಂದೆ ನೋಡಿ ಎಷ್ಟು ಚಂದ ಇದು ಆಂಟಿ ಆಂಟಿನ ಅಂದ ಎಂತ ಹೇಳ್ಕೊಂಬರ ಅಂದ ಏನಂತ ಗೊತ್ತಾನ ಹಿಂದಾಗ ಕೇಳ್ಕೊಂಡು ಆಂಟಿ ಕಿ ಬಚ್ಚೆ ಆಂಟಿ ಕಿ ಬಚ್ಚೆಗೆ ಆಂಟಿ ವಯಸ್ಸು ಇವತ್ತಿನ ದಿವಸ ನಮ್ಮ ಮಕ್ಕಳು ಏನಾಗ್ಯಾವ ಅಂದ್ರೆ ನಮ್ಮ ಮಕ್ಕಳು ಇಕ್ಕಳಾಗ್ಯಾವ ನಮ್ಮ ಮಗ ನಗ ಆಗ್ಯಾವ ನಮ್ಮ ಮಕ್ಕಳು ಈ ಕೋವಿಡ್ ಅಂತ ವ್ಯವಸ್ಥೆ ಬಂದು ಏನಾಗ್ಯಾವು ಎಲ್ಲ ವೈರಸ್ ಆಗ್ಯಾವ ಅನ್ನುವಂಥ ಮಾತನ್ನು ಹೇಳ್ತಾನೆ ಒಳ್ಳೆಯದನ್ನು ಕಲೀರಿ ಒಳ್ಳೆಯದನ್ನು ತಿಳಿಯಿರಿ ಯಾರು ಮೊಬೈಲ್ ನೋಡ್ರಿ ಯಾರು ಟ್ಯಾಕ್ಟರ್ ನೋಡ್ರಿ ಯಾರು ಮನ್ಯಾಗ ನೋಡ್ರಿ ಹುಟ್ಟಿದ ಹುಡುಗಿ ಹೋದ್ರೆ ನಾನು ಕಟ್ಟಿ ಬಡಿತಾರ ಹಾಡ ಒಟ್ಟ ಮನೆಗೆ ಹೋಗಿ ನಾಟಕ ಮಾಡ್ತಿ ಸಂಸಾರ ನಿನ್ನ ಸಲುವಾಗಿ ತಂದಿ ತಾಯಿ ಆಗಿ ನಾದೂರ ಕನಸಿನ್ಯಾಗ ಕರೆದಂಗ ಆ ನನ್ನ ಗೆಳೆಯರ ಅಥವಾ ಹಾಡ್ತಾರ ಗೊತ್ತದ ನಿಮ್ಗೆಲ್ಲ ನಾಳೆ ಇಂಥವ್ರಿಗೆಲ್ಲ ಪ್ರಶಸ್ತಿ ಸಿಗ್ತಾವ್ರಿ ಸಿದ್ದರಾಮೇಶ್ವರ ವಚನ ಲೂಯಿ ಬ್ರೌನ್ ವಚನ ಓದೋರಿಗೆ ಮಾಡಲಿ ಒಳ್ಳೆಯ ವಚನ ಇದು ಪ್ರಶಸ್ತಿ ಸಿಗಲಿ ಅಂತ ಮಾತನ್ನು ಹೇಳ್ತಾನೆ ಅವಕಾಶ ಕೊಟ್ಟಿದ್ದೀನಿ ಅಮೂಲ್ಯವಾದಂಥ ಸಮಯವನ್ನು ಪೂಜ್ಯರು ನನಗೆ ಆಶೀರ್ವಾದ ಮಾಡಿದ್ದಾರೆ ಅದಕ್ಕೆ ನಾನು ಭಾಳ ದಿನ ಇಲ್ಲಿ ಬಂದಿದ್ದಿಲ್ಲ ಇವತ್ತು ನನಗೆ ಅಪ್ಪಣೆ ಕೊಡಿಸಿದ್ದಾರೆ ನಾ ಎಲ್ಲ ಅನೇಕ ಮಾತುಗಳನ್ನು ಅವರ ಅನುಭವದಿಂದ ಆರಿಸ್ಕೊಂಡಿನಿ ಇವು ನಮ್ಮ ಅಲ್ಲ ಒಳ್ಳೆಯ ಮಾತುಗಳೆಲ್ಲ ಪೂಜ್ಯ ಬಸವಾನಂದ ಸ್ವಾಮಿಗಳು ಕೊಟ್ಟಿದ್ದು ಯಾವ ಅಕಸ್ಮಾತ್ ತಪ್ಪು ತರಿಗಳು ತಾಯಂದಿರಿಗೆ ಅಣ್ಣಂದಿರಿಗೆ ಅನಿಸಿದ್ರೆ ಅದೆಲ್ಲ ನಾನು ಸ್ವಂತದ್ದು ಅನ್ನುವಂಥ ಮಾತನ್ನು ಹೇಳ್ತಾನೆ ನನ್ನ ಮಾತು ಮುಗಿಸ್ತೀನಿ. ಹಾಸ್ಯದ ಮುಖಾಂತರ ತತ್ವಜ್ಞಾನ ಆತ್ಮಜ್ಞಾನದ ತಿರುಳನ್ನು ತಿಳಿಸಿಕೊಟ್ಟಂತಹ ಶರಣರಿಗೆ ಶರಣಾರ್ಥಿಗಳು. ಈಗ ಪೂಜ್ಯರಿಂದ ಪೂಜೆಯಿಂದ